ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಪರಿಸರದ ಬಗ್ಗೆ ತಿಳಿಯೋಣ. ಇದು ಭಾಗ 2 ಸ್ನೇಹಿತರೆ. ನೀವೇನಾದ್ರು ಮೊದಲನೇ ಭಾಗ ನೋಡಿಲ್ಲ ಅಂದ್ರೆ ದಯವಿಟ್ಟು ಅದನ್ನು ನೋಡಿ. ಮೊದಲನೇ ಭಾಗದಲ್ಲಿ ಅಜೈವಿಕ ಅಂಶಗಳು, ನಮ್ಮ ಪರಿಸರದಲ್ಲಿರುವಂತಹ ಜೈವಿಕ ಅಜೈವಿಕ ಅಂಶಗಳಲ್ಲಿ ಅಜೈವಿಕ ಅಂಶಗಳನ್ನ ನಾವು ಆಲ್ರೆಡಿ ತಿಳಿದಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಮುಖ್ಯವಾಗಿ ಜೈವಿಕ ಅಂಶಗಳು ಅಂದ್ರೆ ನಾವು ಗಿಡಗಳು, ಮರಗಳು, ಪ್ರಾಣಿಗಳ ಬಗ್ಗೆ ತಿಳಿಯೋಣ. ಸೊ ತಮ್ಮೆಲ್ಲರಿಗೂ ತಿಳಿದಿರಂಗೆ ಇಕೋ ಸಿಸ್ಟಮ್, ಇಕೋ ಅಂದ್ರೆ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲಿನ ಪ್ರದೇಶಕ್ಕೆ ನಾವು ಏನಂತ ಕರಿತೀವಿ, ಪರಿಸರಕ್ಕೆ ಇಕೋ ಸಿಸ್ಟಮ್ ಅಂತ ಕರಿತೀವಿ. ಸಿಸ್ಟಮ್ ಅಂದ್ರೆ ವ್ಯವಸ್ಥೆ. ಇದರ ಬಗ್ಗೆ ನಾನು ಆಲ್ರೆಡಿ ಮೊದಲನೇ ಅಧ್ಯಾಯದಲ್ಲಿ ತಿಳಿಸಿದ್ದೇನೆ. ಇವತ್ತಿನ ತರಗತಿಯಲ್ಲಿ ನಾವು ಮುಖ್ಯವಾಗಿ ಗಿಡಗಳು, ಮರಗಳು ಮತ್ತು ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಖ್ಯವಾದಂತಹ ಅಂಶಗಳನ್ನು ಗಮನಿಸ್ತೀವಿ. ಜೊತೆಗೆ ಮುಂಬರುವಂತಹ ಪರೀಕ್ಷೆಗೆ ಮುಖ್ಯವಾದಂತಹ ಪದಗಳನ್ನು ತಿಳ್ಕೊಳ್ತೀವಿ. ಈ ಸಂಚಿಕೆಯಲ್ಲಿ ಮುಖ್ಯ ಪದಗಳು ಮುಖ್ಯವಾಗಿ ಗೊತ್ತಾಗಲ್ಲ, ಯಾವ ಪರೀಕ್ಷೆಗೆ ಬರುತ್ತಲ್ಲ, KPSC ಆಗಿರ್ಬೋದು, PISD, PC, IAS ಎಕ್ಸಾಮ್ ವರೆಗೂ ಮುಖ್ಯ ಪದಗಳಿದೆ. ಅದನ್ನ ನಾವು ತಿಳಿಯೋಣ ಸ್ನೇಹಿತರೆ. ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಇಕೋಸಿಸ್ಟಮ್ ಎಂಬ ಪದ ಫಸ್ಟ್ ಉಪಯೋಗಿಸಿದವರು ಸರ್ ಆರ್ಥರ್ ಜಾರ್ಜ್ ಟ್ಯಾನ್ಸ್ಲಿ. ಮತ್ತು ಜೈವಿಕ ಮತ್ತು ಅಜೈವಿಕ ಅಂಶಗಳ ಮಧ್ಯೆ ಇರುವಂತಹ ಹೊಂದಾಣಿಕೆ, ಸಂಬಂಧ, ಪರಸ್ಪರ ಸಂಬಂಧಕ್ಕೆ ಇಕೋಸಿಸ್ಟಮ್ ಅಂತ ಕರೀತಾರೆ. ಅದನ್ನ ಸ್ಟಡಿ ಮಾಡಿದ ಇಕಾಲಜಿ ಅಂತ ಕರಿತೀವಿ. ಆನ್ಸ್ಟ್ ಹೆನ್ರಿಚ್ ಫಿಲಿಪ್ ಹೆಕಲ್ ಎಂಬುವರು ಈ ಪದನ ಕಾಯಿನ್ ಮಾಡಿದ್ರು. ಅದು ಗೊತ್ತಿದೆ ಎಲ್ಲರಿಗೂ. ಇದ್ರ ಬಗ್ಗೆ ಫಸ್ಟ್ ನೀವು ಗಮನ ಇಟ್ಕೊಳ್ಬೇಕಾಗುತ್ತೆ. ಇದಲ್ಲದೆ ಕಾಂಪೋನೆಂಟ್ಸ್ ಆಫ್ ಇಕೋಸಿಸ್ಟಮ್, ಪರಿಸರದಲ್ಲಿ ಏನಿದೆ ಅಂದ್ರೆ ಜೈವಿಕ ಅಜೈವಿಕ ಅಂಶಗಳು. ಆಲ್ರೆಡಿ ನಾವು ಅಜೈವಿಕ ಅಂಶಗಳನ್ನ ನಾವು ಅಧ್ಯಯನ ಮಾಡಿದ್ದೇವೆ. ಸೊ ಅದನ್ನ ನೋಡಿ, ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ ಗಮನಿಸಿ. ಇಲ್ಲಿ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಎಡಫಿಕ್ ಫ್ಯಾಕ್ಟರ್ಸ್ ಅಂದ್ರೆ ಸಾಯಿಲ್, ಮಿನರಲ್ಸ್, ಲ್ಯಾಂಡ್, ಟೋಪೋಗ್ರಫಿ, ಅದೆಲ್ಲ ಎಡಫಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ನಾವು. ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಟೆಂಪರೇಚರ್, ರೈನ್, ಸನ್ಲೈಟ್, ಸೀಸನ್ಸ್, ಅವೆಲ್ಲ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಬಯೋಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಏನು? ಉತ್ಪಾದಕರು, ಪ್ರೊಡ್ಯೂಸರ್ಸ್, ಗಿಡಗಳು, ಮರಗಳು ಮುಖ್ಯವಾಗಿ. ಹಂಗೆ ನಾವು ಕನ್ಸ್ಯೂಮರ್ಸ್, ಅದರಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್ಸ್, ಕ್ವಾಟರ್ನರಿ ಕನ್ಸ್ಯೂಮರ್ಸ್ ಅಂತ ಇದೆ. ಕರೆಕ್ಟ್. ಯಾವ ಜೀವಿಗಳು ಬೇರೆ ಜೀವಿಗಳ ಮೇಲೆ ಅವಲಂಬಿಸಿರ್ತೀವಿ ಅವ್ರನ್ನ ನಾವು ಕನ್ಸ್ಯೂಮರ್ಸ್ ಅಂತ ಕರಿತೀವಿ, ಉಪಭೋಗಿಗಳು ಅಂತ ಕರಿತೀವಿ. ಅದರಲ್ಲಿ ಡಿಕಂಪೋಸರ್ಸ್, ನೆಕ್ಸ್ಟ್ ಬ್ಯಾಕ್ಟೀರಿಯಾ, ಫಂಗೈ, ಸ್ಯಾಪ್ರೋಫೈಟ್ಸ್ ಎಲ್ಲ ಡೆಡ್ ಆರ್ಗ್ಯಾನಿಸಮ್ಸ್ ನ ತಿನ್ನೋದು, ಸತ್ತಿರುವಂತಹ ಜೀವಿಗಳನ್ನ ತಿನ್ನೋದು, ಪೋತಿಹಾರಿಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಅವುಗಳನ್ನ ನಾವು ಡಿಕಂಪೋಸರ್ಸ್ ಅಂತ ಕರಿತೀವಿ. ಸೊ ಈ ರೀತಿ ಈ ಪದಗಳನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿಯೋಣ. ಜೊತೆಗೆ ಯಾವ ಯಾವ ಮುಖ್ಯ ಪದಗಳಿದೆ ಅದನ್ನು ತಿಳಿಯೋಣ ಸ್ನೇಹಿತರೆ. ತಾವು ಇಲ್ಲಿ ಗಮನಿಸಿ, ನಮ್ಮ ಪರಿಸರ ವ್ಯವಸ್ಥೆ ಇಕೋಸಿಸ್ಟಮ್ ಅನ್ನು ನಾವು ನ್ಯಾಚುರಲ್ ಮತ್ತು ಆರ್ಟಿಫಿಷಿಯಲ್ ಅಂತ ಹೇಳಿ ವಿಂಗಡಣೆ ಮಾಡಬಹುದು. ನ್ಯಾಚುರಲ್ ಅಂದ್ರೆ ನೈಸರ್ಗಿಕವಾಗಿ ಇದೆ, ಭೂಮಿ ಮತ್ತು ನೀರು. ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಮತ್ತು ಆಕ್ವಾಟಿಕ್ ಇಕೋಸಿಸ್ಟಮ್ ತಾವು ಇಲ್ಲಿ ಕಾಣಬಹುದು. ಟೆರೆಸ್ಟ್ರಿಯಲ್, ಟೆರಾ ಏನು ಲ್ಯಾಂಡ್, ಭೂಮಿಗೆ ಸಂಬಂಧಪಟ್ಟಿದೆ. ಇಲ್ಲಿ ಮರುಭೂಮಿ ಇದೆ, ಕಾಡಿದೆ, ಹುಲ್ಲುಗಾವಲುಗಳಿದೆ, ಗಮನಿಸಿ. ಇದು ಟೆರೆಸ್ಟ್ರಿಯಲ್ ಸಂಬಂಧಪಟ್ಟಿದೆ. ಅಂದ್ರೆ ಆಕ್ವಾಟಿಕ್ ಅಂದ್ರೆ ನೀರಿಗೆ ಸಂಬಂಧಪಟ್ಟಿದೆ. ಸರೋವರಗಳಾಗಿರ್ಬೋದು, ನದಿ ಆಗಿರ್ಬೋದು, ಸಾಗರ ಆಗಿರ್ಬೋದು, ಲೇಕ್ಸ್, ರಿವರ್ಸ್, ಓಷನ್ಸ್, ಅವೆಲ್ಲ ಆಕ್ವಾಟಿಕ್. ಆರ್ಟಿಫಿಷಿಯಲ್, ಕೃತಕ, ಮಾನವ ನಿರ್ಮಿತ, ಯಾವುದು ಅಕ್ವೇರಿಯಂ ಆಗಿರ್ಬೋದು, ಕ್ರಾಪ್ ಫೀಲ್ಡ್ ಆಗಿರ್ಬೋದು, ಕೃಷಿ ಭೂಮಿ, ಅವೆಲ್ಲೇನು ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ. ಇದನ್ನ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಈ ಪದಗಳನ್ನು ನೋಡಿ. ಮುಖ್ಯವಾಗಿ ನಮ್ಮ ಪೃಥ್ವಿ ಎಲ್ಲ ಗ್ರಹಗಳಿಗಿಂತ ಮುಖ್ಯವಾದಂತಹ ಗ್ರಹ. ಕರೆಕ್ಟ್. ಪೃಥ್ವಿ ಅಥವಾ ಭೂಮಿ ಏನಂತ ಕರಿತೀವಿ ನಾವು. ಎಲ್ಲ ಗ್ರಹಗಳಿಗಿಂತ ಅತಿ ವಿಭಿನ್ನವಾದಂತಹ, ಅತಿ ವಿಶಿಷ್ಟವಾದಂತಹ ಗ್ರಹ ಇದಾಗಿದೆ. ಇದೇ ನಮ್ಮ ಪರಿಸರ ಆದ್ರಿಂದ ಇದನ್ನೇ ನಾವು ಇಕೋಸ್ಫಿಯರ್ ಎಂಬ ಪದ ಬಳಸ್ತೀವಿ. ನಮ್ಮ ಪೃಥ್ವಿಗೆ ಇಕೋಸ್ಫಿಯರ್ ಎಂಬ ಪದ ಬಳಸ್ತೀವಿ. ಅದರಲ್ಲಿ ಎಲ್ಲಿ ಜೀವಿಗಳಿರುತ್ತಲ್ಲ, ಭೂಮಿ, ನೀರು ಮತ್ತು ಗಾಳಿ, ಮೂರು ಎಲ್ಲಿ ಜೀವಿಗಳನ್ನ ಸಂರಕ್ಷಣೆ ಮಾಡ್ತೇವೆ ಆ ಭಾಗಕ್ಕೆ ಬಯೋಸ್ಫಿಯರ್ ಅಂತ ಕರಿತೀವಿ. ಪಾರ್ಟ್ ಆಫ್ ಲ್ಯಾಂಡ್, ವಾಟರ್, ಏರ್ ವಿಚ್ ಸಪೋರ್ಟ್ಸ್ ಲೈಫ್. ಪಾರ್ಟ್ ಆಫ್ ಲ್ಯಾಂಡ್, ವಾಟರ್, ಏರ್ ವಿಚ್ ಸಪೋರ್ಟ್ಸ್ ಲೈಫ್ ನೇ ಅಂತ ಕರಿತೀವಿ, ಬಯೋಸ್ಫಿಯರ್. ನಿಮ್ಗೆ ತಿಳಿದಿರಬಹುದು, ಒಂದು ಬೆನ್ ಡಯಾಗ್ರಾಮ್ ಬರೀತಾ ಇದ್ದೆ ನಾನು, 3 ಸರ್ಕಲ್ ಬರೆದು ಅದನ್ನ ನಾವು ಮಧ್ಯದಲ್ಲಿ ಇದನ್ನ ಬಯೋಸ್ಫಿಯರ್ ಅಂತ ಕರಿತಾ ಇದ್ವಿ. ಗೊತ್ತಿರಲ್ಲ. ಸೊ ಭೂಮಿ, ಗಾಳಿ ಮತ್ತು ನೀರು ಯಾವ ಭಾಗ ಜೀವಿಗಳನ್ನ ಸಂರಕ್ಷಣೆ ಮಾಡುತ್ತೆ ಅದನ್ನ ನಾವು ಬಯೋಸ್ಫಿಯರ್ ಅಂತ ಕರಿತೀವಿ. ಗೊತ್ತಿರಲ್ಲ. ಸೊ ಈ ಬಯೋಸ್ಫಿಯರ್ ನಮಗೆ ಪರಿಸರ ವ್ಯವಸ್ಥೆ ಸಿಗುತ್ತೆ. ಅದ್ರ ಒಂದಾದ್ಮೇಲೆ ಪದಗಳನ್ನ ಗಮನಿಸಬೇಕಾಗುತ್ತೆ. ಸೊ ಜೈವಿಕ ಅಜೈವಿಕ ಅಂಶಗಳ ಮಧ್ಯೆ ಒಂದು ಹೊಂದಾಣಿಕೆ ಏನಿದೆ ಅದನ್ನ ನಾವು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಈ ಪರಿಸರ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜಾಗದಲ್ಲೂ ಒಂದು ತರ ಮಣ್ಣು ಇರುತ್ತೆ, ಒಂದು ತರ ಕ್ಲೈಮೇಟ್ ಇರುತ್ತೆ, ವಾಯುಗುಣ ಇರುತ್ತೆ. ಆ ವಾಯುಗುಣಕ್ಕೆ ಹೊಂದಿಕೊಂಡಂಗೆ
ಗಿಡಗಳು ಮರಗಳು ಇರ್ತವೆ, ಅದನ್ನ ನಾವು ಬಯೋಮ್ ಅಂತೀವಿ. ಬಯೋಮ್ ಇಸ್ ಅ ವರ್ಡ್ ವಿ ಯೂಸ್ ಫಾರ್ ದೋಸ್ ಏರಿಯಾಸ್ ವಿತ್ ಡಿಸ್ಟಿಂಕ್ಟ್ ಕ್ಲೈಮೇಟ್ ವಿಚ್ ಸಪೋರ್ಟ್ಸ್ ಫ್ಲೋರಾ ಅಂಡ್ ಫೌನಾ. ಇವ್ರು ನೋಡಿ, ರಾಜಸ್ಥಾನದಲ್ಲಿರುವಂಥ ಥಾರ್ ಮರುಭೂಮಿ ತಗೊಳ್ಳಿ, ಅಲ್ಲೇ ಕ್ಲೈಮೇಟ್ ಬೇರೆ, ಸಖತ್ ಜಾಸ್ತಿ ಬಿಸಿಲು, ಮಳೆ ಇಲ್ಲ. ಅಲ್ಲಿ ಇರೋನು ಡೆಸರ್ಟ್ ಸಾಯಿಲ್ ಇರುತ್ತೆ, ತೇವಾಂಶ ಕಡಿಮೆ, ಸಾಯಿಲ್ ಮಾಯ್ಚರ್ ಕಡಿಮೆ, ಗಿಡಗಳು ಬೆಳೆಯೋದಿಲ್ಲ. ಸೊ ಅಲ್ಲಿ ಹೊಂದಿಕೊಂಡಂತ ಜೀವಿಗಳಿರ್ತಾವೆ. ಗೊತ್ತಾಯ್ತಾ? ನನಗೆ ಕ್ಯಾಮಲ್ ಇಷ್ಟ ಅಂದ್ಬಿಟ್ಟು ನಾನು ಅದನ್ನ ಇಲ್ಲಿ ತಗೊಂಡ್ರೆ ಯಾವ ರೀತಿ ಇರುತ್ತೆ, ಅದು ಇಲ್ಲಿ ಈ ವಾಯುಗುಣಕ್ಕೆ ಹೊಂದ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಇಲ್ಲಿ ನೋಡಿ ಮಳೆ ಆಗ್ತಾ ಇರುತ್ತೆ ಯಾವಾಗಲೂ. ಈ ರೀತಿ ಆ ಜೀವಿ ಇಲ್ಲಿ ಈ ಜಾಗಕ್ಕೆ ಅದು ಅಕ್ಲಿಮೇಟೆಡ್ ಆಗೋದಿಲ್ಲ. ಸೊ ಅದೇ ರೀತಿ ಸೊ ಅಲಾಸ್ಕಾದಲ್ಲಿ ಇರುವಂತಹ ಹಸ್ಕಿ ಆಗಿರ್ಬೋದು, ಆ ಪ್ರಾಣಿ ನಮ್ಗೆ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಅದನ್ನ ತಗೊಂಡು ಇಲ್ಲಿ ಸಾಕ್ತೀವಿ ನಾಯಿನ. ಅದೇನಾಗುತ್ತೆ, ಈ ಸೆಕೆಗೆ ಸತ್ತು ಹೋಗ್ತದೆ, ತುಂಬಾ ಬೇಗ ಸತ್ತು ಹೋಗ್ತದೆ. ಗೊತ್ತಾಯ್ತಲ್ಲ? ಸೊ ಆಸ್ ರಿಸಲ್ಟ್ ಅದ್ರ ಯಾಕೆಂದ್ರೆ ಏನಾಗ್ತಿದೆ, ಅದ್ರದ್ದು ಡಯಟ್ ಬೇರೆ ಆಗುತ್ತೆ, ಇಲ್ಲಿ ವೆದರ್ ಬೇರೆ ಆಗುತ್ತೆ, ಇಲ್ಲಿ ಕ್ಲೈಮೇಟಿಕ್ ಫ್ಯಾಕ್ಟರ್ಸ್ ಚೇಂಜ್ ಆಗುತ್ತೆ. ಗೊತ್ತಾಯ್ತಲ್ಲ? ಹ್ಯಾಬಿಟಾಟ್ ಚೇಂಜ್ ಆಗುತ್ತೆ. ಆಸ್ ರಿಸಲ್ಟ್ ಆ ಜೀವಿಗಳು ಇಲ್ಲಿ ಹೊಂದಲಿಕ್ಕೆ ಆಗುವುದಿಲ್ಲ. ಸೊ ಅದಕ್ಕೆ ನಾವು ಒಂದು ಜೀವಿನ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಮಾಡಿದಾಗ ಅವುಗಳು ಈ ಜಾಗದಲ್ಲಿ ಜಾಸ್ತಿ ವರ್ಷ ಬದುಕಲ್ಲ. ಸೊ ಅದನ್ನೇ ನಾವು ಬಯೋಮ್ ಅಂದ್ರೆ ಒಂದು ಜಾಗದಲ್ಲಿ ಇರುವಂತಹ ವಾಯುಗುಣ, ಕ್ಲೈಮೇಟ್, ಅದು ಹೊಂದಿಕೊಂಡಿರುವಂತಹ ಜೀವಿಗಳು. ಇವಾಗ ನೀವು ಹಾಕಿರೋಂಥ ಬಟ್ಟೆನಲ್ಲಿ ತಗೊಂಡು ಅಲಾಸ್ಕಾದಲ್ಲಿ ಬಿಟ್ಟರೆ ಹೆಂಗಿರುತ್ತೆ ಆ ಥರ. ಗೊತ್ತಿಲ್ಲ, ಅದನ್ನ ನಾವು ಬಯೋಮ್ ಅಂತ ಕರಿತೀವಿ ಪದನ. ಇವಾಗ ನಾವು ಇರೋದೇನು ಮಾನ್ಸೂನ್ ಬಯೋಮ್, ವಿ ಆರ್ ಇನ್ ಮಾನ್ಸೂನ್ ಬಯೋಮ್ ಅಂತ ಕರಿತೀವಿ. ಹಂಗೆ ಡೆಸರ್ಟ್ ಬಯೋಮ್, ಹಂಗೆ ರೈನ್ ಫಾರೆಸ್ಟ್ ಬಯೋಮ್, ಹಂಗೆ ಗ್ರಾಸ್ ಲ್ಯಾಂಡ್ ಬಯೋಮ್, ಈ ರೀತಿ ಬೇರೆ ಬೇರೆ ರೀತಿ ಬಯೋಮ್ಗಳಿದೆ ಸ್ನೇಹಿತರೆ. ಈ ಬಯೋಮ್ನಲ್ಲಿ ಇಲ್ಲಿಗೆ ಹೊಂದಿಕೊಂಡಂಗೆ, ಈ ಕ್ಲೈಮೇಟ್ಗೆ ಹೊಂದಿಕೊಂಡಂಗೆ ಇರುವಂತಹ ಜೀವಿಗಳಿದಾವೆ, ಗಿಡಗಳು, ಪ್ರಾಣಿಗಳು, ಅವೆಲ್ಲ. ಅದನ್ನು ನಾವು ಬಯೋಟಿಕ್ ಕಮ್ಯುನಿಟಿ ಅಂತ ಕರಿತೀವಿ. ಬಯೋಟಿಕ್ ಕಮ್ಯುನಿಟಿ ಅದನ್ನ ನಾವು ಇಲ್ಲಿ ಕಾಣಿಸ್ಬೋದು. ಎಲ್ಲಾ ತರ ಗಿಡಗಳು, ಪ್ರಾಣಿಗಳು, ಪಕ್ಷಿಗಳು, ಅವುಗಳನ್ನೆಲ್ಲ ನಾವು ಬಯೋಟಿಕ್ ಕಮ್ಯುನಿಟಿ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಪದ ಇದೆ, ಬಯೋಕೋಇನ್ಸಿಸ್ ಅಂತ. ಅದನ್ನ ನಾವು ನೋಡೋಣ ಈಗ. ಅದಕ್ಕಿಂತ ಮುಂಚೆ ಆ ಬಯಾಲಜಿಕಲ್ ಕಮ್ಯುನಿಟಿನಲ್ಲಿ ಜೀವಿಗಳ ಸಂಖ್ಯೆ ಇರುತ್ತೆ, ಪಾಪ್ಯುಲೇಷನ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಆ ಆನೆಗಳಾಗಿರ್ಬೋದು, ಗಿಡಗಳಾಗಿರ್ಬೋದು, ಮರಗಳಾಗಿರ್ಬೋದು, ಅವುಗಳಿಗೆಲ್ಲ ಒಂದು ಸಂಖ್ಯೆ ಇರುತ್ತೆ. ಸೊ ಅದನ್ನ ನಾವು ಪಾಪ್ಯುಲೇಷನ್ ಅಂತ ಕರಿತೀವಿ. ಆ ಪಾಪ್ಯುಲೇಷನ್ಗೂ ಪ್ರತಿಯೊಂದು ಸ್ಪೀಶೀಸ್ ಇರುತ್ತೆ. ಇವಾಗ ಆನೆಗಳದ್ದು ಒಂದು, ಪಕ್ಷಿಗಳದ್ದು ಒಂದು ಸ್ಪೀಶೀಸ್ಗಳು. ಗೊತ್ತಾಯ್ತಲ್ಲ? ಒಂದೇ ಆರ್ಗ್ಯಾನಿಸಮ್ಸ್ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ಇರುವಂಥದ್ದನ್ನ ನಾವು ವಿ ಕಾಲ್ಡ್ ಆಸ್ ಸ್ಪೀಶೀಸ್. ಗೊತ್ತಾಯ್ತಲ್ಲ? ಗ್ರೂಪ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ವಿಚ್ ಬಿಲಾಂಗ್ ಟು ಸೇಮ್ habitat and which interbreed among themselves. ಸೊ ಅಂತದನ್ನ ನಾವು ಸ್ಪೀಶೀಸ್ ಅಂತ ಕರಿತೀವಿ. ಆ ಸ್ಪೀಶೀಸ್ಗಳಿಗೆ ಅದರದಂತ ನೆಲೆ ಇರುತ್ತೆ, ಅದನ್ನ ನಾವು ಹ್ಯಾಬಿಟಾಟ್ ಅಂತ ಕರಿತೀವಿ. ಹ್ಯಾಬಿಟಾಟ್ ಅಂದ್ರೆ ನೆಲೆ. ಯಾವ ಒಂದು ಜೀವಿ ಅದರ ಯಾವ ತಾಣದಲ್ಲಿ ಸಿಗುತ್ತಲ್ಲ ಅದು ಹ್ಯಾಬಿಟಾಟ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಮಾನವ ಜಾತಿ ಹೋಮೋಸೆಪಿಯನ್ಸ್ ಅಂತ ಕರಿತೀವಿ. ನಮ್ದು ನೆಲೆ ಇದು ಹ್ಯಾಬಿಟಾಟ್. ಕರೆಕ್ಟಾ? ಅರ್ಬನ್ ಏರಿಯಾಸ್, ರೂರಲ್ ಏರಿಯಾಸ್ ನಮ್ಮ ಹ್ಯಾಬಿಟಾಟ್. ಈ ಅರ್ಬನ್ ಏರಿಯಾ, ರೂರಲ್ ಏರಿಯಾಸ್ ಅಲ್ಲಿ ನಮ್ದೇ ಆದಂತ ಒಂದು ಮನೆ ಇರುತ್ತೆ, ಅದನ್ನ ನಾವು ಇಕೋಟೋಪ್ ಅಂತ ಕರಿತೀವಿ, ಮನೆ. ಗೊತ್ತಾಯ್ತಲ್ಲ? ಈಗ ಅರ್ಬನ್ ಏರಿಯಾದಲ್ಲಿ ರೂರಲ್ ಏರಿಯಾ, ಅದು ಹ್ಯಾಬಿಟಾಟ್. ಅದರೊಳಗೆ ಒಂದು ಮನೆ ಇರುತ್ತೆ, ಇವಾಗ ನಾವು ಮನೆ ಕಟ್ಕೊಂಡಿರ್ತೀವಿ, ಅದನ್ನ ನಾವು ಇಕೋಟೋಪ್ ಅಂತ ಕರಿತೀವಿ. ಇಕೋ ಅಂದ್ರೇನು ನಮ್ಮ ಪರಿಸರ, ಟೋಪ್ ಅಂದ್ರೆ ಜಾಗ, ಎಲ್ಲಿ ನಾವು ವಾಸ ಮಾಡ್ತೀವಿ ನೋಡಿ, ಅದನ್ನ ನಾವು ಇಕೋಟೋಪ್ ಅಂತ ಕರಿತೀವಿ. ನಮ್ಮ ಕಟ್ಕೊಳ್ತೀನಿ, ನಮ್ದೇ ಆದಂತ ಒಂದು ಪಾತ್ರ ಇರುತ್ತೆ. ಪ್ರತಿಯೊಂದು ಜೀವಿಗಳಿಗೂ ಒಂದು ಪಾತ್ರ ಇರುತ್ತೆ, ಅದು ನಿಶ್ ಅಂತ ಕರಿತೀವಿ. ಎಕಾಲಜಿಕಲ್ ನಿಶ್, NICH. ಎಕಾಲಜಿಕಲ್ ನಿಶ್ ಅಂದ್ರೆ ರೋಲ್ ಆಫ್ ಅ ಸ್ಪೀಶೀಸ್ ಇನ್ ಇಟ್ಸ್ ಹ್ಯಾಬಿಟಾಟ್. ಇವಾಗ ನಿಮ್ದು ಏನು ಪಾತ್ರ? ನೀವು ವಿದ್ಯಾರ್ಥಿಗಳು, ನಿಮ್ದು ಪಾತ್ರ ಏನು? ಓದೋದು, ಒಂದು ಒಳ್ಳೆ ಹುದ್ದೆಗೆ ಸೇರುವಂಥದ್ದು, ಅದು ನಿಮ್ಮ ಒಂದು ಪಾತ್ರ. ನಿಮ್ಮ ಮನೆಯಲ್ಲಿ ಕೆಲಸ ಕೊಡ್ತಾರೆ, ನೀವು ದಿನ ಬೆಳಿಗ್ಗೆ ಅದೇ ರೀತಿ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಪೇಪರ್ ತರೋದಾಗಿರ್ಬೋದು, ಹಾಲು ತರೋದಾಗಿರ್ಬೋದು, ತರಕಾರಿ ತರೋದಾಗಿರ್ಬೋದು, ಒಂದು ಕೆಲಸ ಇರುತ್ತೆ ನಿಮಗೆ, ಅದು ರೂಟೀನ್ ನಿಮ್ಮದು. ಹಂಗೆ ಓದಕ್ಕಿರುತ್ತೆ, ಕೆಲಸ ತಗೊಳಕ್ಕಿರುತ್ತೆ, ಕರೆಕ್ಟಾ? ಸೊ ಸೆಟ್ಲ್ ಆಗಿರುತ್ತೆ ಲೈಫಲ್ಲಿ, ಅವೆಲ್ಲ ನಿಮ್ಮ ರೋಲ್, ಪಾತ್ರ. ಗೊತ್ತಾಯ್ತಲ್ಲ? ಪ್ರತಿಯೊಂದು ಜೀವಿಗೂ ಹಂಗೆ. ನೀವು ಕೇಳ್ಬೋದು ಸರ್ ಹುಲ್ಲಿಗೆ ಏನ್ ಪಾತ್ರ ಅಂತ. ಹುಲ್ಲಿಗೆ ಏನ್ ಪಾತ್ರ? ಅದು ಹರ್ಬಿವೋರ್ಗಳ ಸಂಖ್ಯೆನ, ಸಸ್ಯಾಹಾರಿಗಳ ಸಂಖ್ಯೆಯನ್ನು ನಿಯಂತ್ರಿಸುವುದು ಅದರ ಕರ್ತವ್ಯ. ಗೊತ್ತಾಯ್ತಲ್ಲ? ಈ ರೀತಿ ಪ್ರತಿಯೊಂದು ಜೀವಿಗೂ ಒಂದು ಪಾತ್ರ ಇದೆ. ಆನೆದು ಸರ್ ಪಾತ್ರ ಅನ್ಬೋದು. ಆನೆಗಳು ಏನ್ ಮಾಡ್ತವೆ, ಎಲ್ಲೊಂದ್ ಕಡೆ ಹಣ್ಣುಗಳು ತಿಂತವೆ, ಇನ್ನೊಂದ್ ಕಡೆ ಏನೋ ಹುಲ್ಲು ತಿಂತವೆ, ಇನ್ನೊಂದ್ ಕಡೆ ಏನೋ ತಿಂತವೆ, ಅದನ್ನ ತಗೊಂಡು ಬೇರೆ ಬೇರೆ ಕಡೆ ಹೋಗ್ತಾರ್ತವೆ. ಅದ್ರ ಅಲ್ಲಿ ಏನಾದ್ರು ನಿಮ್ಮ ಡ್ರಾಪಿಂಗ್ಸ್ ಅಂತ ಏನ್ ಕರಿತೀವಿ, ಪೀಸೀಸ್ ಅಂತ ಕರಿತೀವಲ್ಲ, ಅದು ಎಲ್ಲೋ ಕಡೆ ಬೀಳ್ತದೆ. ಅಲ್ಲೇ ಅದು ಗೊಬ್ಬರವಾಗಿ ಅದರಲ್ಲಿರುವಂತಹ ಸೀಡ್ಸ್ ಎಲ್ಲ ಗಿಡಗಳ ಮತ್ತೆ ಬೆಳೆಯುತ್ತೆ, ಇನ್ನೊಂದ್ ಕಡೆ ಮರ ಆಗುತ್ತೆ. ಗೊತ್ತಾಯ್ತಾ? ಪ್ರಾಣಿಗಳು ಏನ್ ಮಾಡುತ್ತೆ, ಆನೆಗಳು ಎಸ್ಪೆಷಲಿ ಕಾಡನ್ನ ದೊಡ್ಡ ಮಾಡ್ತಾ ಹೋಗ್ತಾವು. ಯಾಕಂದ್ರೆ ಅಷ್ಟೋ ದೂರ ನಡೀತಾ ಇರ್ತಾವೆ, ಅಷ್ಟೊಂದನ್ನ ತಿಂತಾ ಇರ್ತಾವೆ, ಅಷ್ಟೊಂದ್ ಕಡೆ ಹೋಗ್ತಾ ಇರ್ತಾವೆ. ಅವುಗಳ ಡ್ರಾಪಿಂಗ್ಸ್ ಏನಿರುತ್ತೆ, ಆನೆ ಲತಿ ಅಂತ ಏನ್ ಕರಿತೀವಿ ನಾವು, ಅದರಲ್ಲಿ ಇರುವಂತಹ ಸೀಡ್ಸ್ ಇನ್ನೊಂದ್ ಕಡೆ ಜರ್ಮಿನೇಟ್ ಆಗಿ ಒಂದು ಮರ ಆಗುತ್ತೆ. ನೀವು ಕೇಳ್ಬೋದು, ಇವೆಲ್ಲ ಫಾರೆಸ್ಟರ್ಸ್, ಇವೆಲ್ಲ ಗೊತ್ತಾಯ್ತಲ್ಲ ಜೀವಿಗಳು. ಪ್ರತಿಯೊಂದು ಎನಿಮಲ್, ಅದು ಪ್ರಾಣಿಗಳದ್ದು ಒಂದು ಪಾತ್ರ ಇದೆ.
ಅಥವಾ ಮರದ ಏನು ಪಾತ್ರ ಅನ್ಬೋದು ನೀವು. ಮರಗಳಿಗೇನು ಅವುಗಳಿಗಾಗಿರ್ಬೋದು ಇನ್ನು ಫೋಟೋಸಿಂಥಸಿಸ್ ಮಾಡೋದಾಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ನ ಆಕ್ಸಿಜನ್ ಕನ್ವರ್ಟ್ ಮಾಡೋದಾಗಿರ್ಬೋದು, ಪ್ರಾಣಿಗಳ ನೆಲೆ ಆಗೋದಾಗಿರ್ಬೋದು, ಹಣ್ಣು ಹಂಪಲುಗಳನ್ನ ಕೊಡೋದಾಗಿರ್ಬೋದು ನಮಗೆ, ಅವೆಲ್ಲ ಗಿಡದ್ದು ಒಂದು ಪಾತ್ರ. ಸೊ ಈ ರೀತಿ ಪ್ರತಿ ಪರಿಸರದಲ್ಲಿ ಪ್ರತಿಯೊಂದು ಜೀವಿಗೂ ಅದರದೇ ಆದ ಪಾತ್ರ ಇರುತ್ತೆ. ಅದನ್ನು ನಾವು ಎಕಾಲಜಿಕಲ್ ನಿಶ್ ಅಂತ ಕರಿತೀವಿ. ಎಕಾಲಜಿಕಲ್ ನಿಶ್. ಇಕೋಟೋಪ್ ಪದ ನಾವು ಕಟ್ಕೊಳ್ಳಿ. ಇಕೋಟೋಪ್ ಅಂದ್ರೆ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ನಮ್ಮ ಜೀವಿಗಳ ಒಂದು ಸ್ಥಾನ ಏನಿದೆ ಅದು. ಇಕೋ ಅಂದ್ರೆ ಪರಿಸರ, ಟೋಪ್ ಅಂದ್ರೆ ಪ್ಲೇಸ್, ಸ್ಪೇಸ್, ಜಾಗ. ಇದನ್ನ ಹೇಳಿದ ಹ್ಯಾಬಿಟಾಟ್ ಅನ್ನೋದು ನಮ್ಮ ನೆಲೆ. ಹ್ಯಾಬಿಟಾಟ್ ಗೊತ್ತಾಯ್ತಲ್ಲ, ನೆಲೆ. ಅದರಲ್ಲೂ ಒಂದು ಜಾಗ ಇರುತ್ತೆ. ನಾವು ಯಾವಾಗಲೂ ಆ ಜೀವಿನ ನೋಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯೇ ಒಂದು ನೆಲೆ. ಅಲ್ಲಿ ಬಂದರೆ ನಿಮ್ಮದೇ ಒಂದು ರೂಮ್ ಇರುತ್ತೆ, ಯಾವಾಗಲೂ ನೀವು ಇರ್ತೀರ. ಸೊ ನಿಮ್ಮ ಮನೆಗೆ ಹೋದರೆ ನಿಮ್ಮ ಪೇರೆಂಟ್ಸ್ ಕಳಿಸ್ತಾರೆ, ನಿಮಗೆ ಅವ್ರ ರೂಮಲ್ಲಿ ಇದನ್ನು ಹೋಗಿ ಅಂತ. ಆ ಥರ ದಟ್ ಈಸ್ ಒನ್ ಪ್ಲೇಸ್. ಇಕೋಟೋಪ್ ಗೊತ್ತಿಲ್ಲ. ಈ ಪದ 1948 ಸ್ಮಿಥಸನ್ ಅಂತೇಳಿ ಒಬ್ಬ ವಿಜ್ಞಾನಿ, ಜರ್ಮನ್ ವಿಜ್ಞಾನಿ ಇದನ್ನ ಕೊಟ್ಟರು. ಓಕೆ, ಸ್ಮಿಥಸನ್ ಅಂತೇಳಿ ಅವರ ಹೆಸರು. ಸೊ ಇಕೋಟೋಪ್ಸ್ ಆರ್ ಸ್ಮಾಲೆಸ್ಟ್ ಎಕಾಲಜಿಕಲ್ ಯೂನಿಟ್ಸ್ ವೇರ್ ಪರ್ಟಿಕ್ಯುಲರ್ ಸ್ಪೀಶೀಸ್ ಕ್ಯಾನ್ ಬಿ ಫೌಂಡ್. ಓಕೆ, ಒಂದು ಜಾಗದಲ್ಲಿ ಒಂದು ಜೀವಿಯ ಸ್ಥಳ ಇಕೋಟೋಪ್ ಅಂದ್ರೆ. ಸೊ ಅಲ್ಲಿ ನಾವು ಏನಾಗುತ್ತೆ, ಗಿಡಗಳು, ಪ್ರಾಣಿಗಳು, ಮರಗಳು ಆ ಜಾಗದಲ್ಲಿ ನೋಡ್ಬೋದು ನಾವು. ಸೊ ಜಾಗ, ಲ್ಯಾಂಡ್ ತಗೊಂಡ್ರೆ ಫಿಜಿಯೋಟೋಪ್. ಓಕೆ, ರಾಕ್ ಸಾಯಿಲ್ ತಗೊಂಡ್ರೆ ಜಿಯೋಟೋಪ್. ಅಲ್ಲಿರುವಂತಹ ಜೀವಿಗಳನ್ನ ತಗೊಂಡ್ರೆ ಬಯೋಟೋಪ್. ಇವಾಗ ಒಂದೊಂದು ಜಾಗದಲ್ಲಿ ಒಂದೇ ತರ ಕಲ್ಲು ಇರುತ್ತೆ, ಚಿತ್ರದುರ್ಗ ಕಲ್ಲು, ಅದೆಲ್ಲ ಏನು ಜಿಯೋಟೋಪ್. ಅದು ಗೊತ್ತಾಯ್ತಲ್ಲ. ಅಲ್ಲಿ ವಾಸ ಮಾಡುವಂತ ಗಿಡಗಳು, ಪ್ರಾಣಿಗಳು ಬಯೋಟೋಪ್. ಆ ಸುತ್ತಮುತ್ತ ಎಲ್ಲ ಸೇರಿದ್ರೆ ಅದೊಂದು ಫಿಜಿಯೋಟೋಪ್, ಲ್ಯಾಂಡ್ ಫಾರ್ಮ್. ಗೊತ್ತಾಯ್ತಲ್ಲ. ಚಿತ್ರದುರ್ಗ ನೋಡ್ಬೋದು ನೀವು, ಬರೀ ಕಲ್ಲು ಬಂಡೆಗಳು. ಪ್ರತಿಯೊಂದು ಜಾಗ ವಿಭಿನ್ನವಾಗಿರುತ್ತೆ. ಇಕೋಟೋಪ್ ಅಂದ್ರೆ ಗೊತ್ತಾಯ್ತು. ಸೊ ನೋಡಿ, ಬಯೋ ಜಿಯೋ ಕೋಇನ್ಸಿಡೆನ್ಸ್ ಅಂತ ಒಂದು ಪದ ಇದೆ. ಬಯೋ ಅಂದ್ರೆ ಜೀವಿ, ಲೈಫ್. ಜಿಯೋ ಅಂದ್ರೆ ಭೂಮಿ. ಕೋಇನ್ಸಿಡೆನ್ಸ್ ಅಂದ್ರೆ ಕಮ್ಯುನಿಟಿ. ಬಯೋಟಿಕ್ ಕಮ್ಯುನಿಟಿ ಅಂತ ಕರಿತೀವಿ ನಾವು. ಬಯೋಟಿಕ್ ಕಮ್ಯುನಿಟಿ. ಸೊ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಇರುವಂತ ಜೀವಿಗಳು, ಗಿಡಗಳು, ಪ್ರಾಣಿಗಳು. ಓಕೆ, ಬಯೋ ಜಿಯೋ ಕೋಇನ್ಸಿಡೆನ್ಸ್ ಅಲ್ಲಿ ಬಯೋ ಕೋಇನ್ಸಿಡೆನ್ಸ್ ಮತ್ತು ಬಯೋಟೋಪ್ ಅಂತ ಎರಡು ಪದ ಇದೆ. ಬಯೋ ಕೋಇನ್ಸಿಡೆನ್ಸ್ ಅಲ್ಲಿ ಫೈಟೋ ಕೋಇನ್ಸಿಡೆನ್ಸ್ ಅಂದ್ರೆ ಬರೀ ಗಿಡಗಳು, ಆ ಜಾಗದಲ್ಲಿ ಆ ಪರಿಸರದಲ್ಲಿ ಬರೀ ಗಿಡಗಳು. ಝೂ ಕೋಇನ್ಸಿಡೆನ್ಸ್ ಅಂದ್ರೆ ಬರೀ ಪ್ರಾಣಿಗಳು. ಮೈಕ್ರೋ ಬಯೋ ಕೋಇನ್ಸಿಡೆನ್ಸ್ ಅಂದ್ರೆ ಬರೀ ಮೈಕ್ರೋ ಆರ್ಗಾನಿಸಮ್ಸ್ ಆಗಿರುವಂತ ಸಾಯಿಲ್ ಬ್ಯಾಕ್ಟೀರಿಯಾ, ಸಾಯಿಲ್ ಮೈಕ್ರೋ ಆರ್ಗಾನಿಸಮ್ಸ್. ಗೊತ್ತಾಯ್ತಲ್ಲ. ಬಯೋಟೋಪ್ ಅಲ್ಲಿ ಹೇಳ್ತಾರ, ಎಡಫೋಟೋಪ್ ಅಂದ್ರೆ ಸಾಯಿಲ್, ಮಣ್ಣು, ಕಲ್ಲು, ಖನಿಜಗಳು, ಆ ಪದ ಎಡಫೋಟೋಪ್ ಅಂದ್ರೆ. ಕ್ಲೈಮೇಟೋಪ್ ಅಂದ್ರೆ ಆ ಜಾಗದಲ್ಲಿರುವಂತ ಟೆಂಪರೇಚರ್ ಮತ್ತು ರೈನ್ಫಾಲ್, ವಾಯುಗುಣ. ಗೊತ್ತಾಯ್ತಲ್ಲ. ಈ ರೀತಿ ಬಯೋ ಜಿಯೋ ಕೋಇನ್ಸಿಡೆನ್ಸ್ ಅಂತ ಒಂದು ಪದ ಇದೆ. ಬಯೋ ಕೋಇನ್ಸಿಡೆನ್ಸ್ ಈ ಪದ ನೆನಪಿಟ್ಕೊಳ್ಳಿ. ಸೊ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಇರುವಂತ ಜೀವ ವ್ಯವಸ್ಥೆ ಬಯೋ ಕೋಇನ್ಸಿಡೆನ್ಸ್. ಬಯೋಟಿಕ್ ಕಮ್ಯುನಿಟಿ, ಮೇನ್ ಆಗಿ ಬಯೋಟಿಕ್ ಕಮ್ಯುನಿಟಿ ಇದೆ, ಅದನ್ನ ಬಯೋ ಕೋಇನ್ಸಿಡೆನ್ಸ್ ಅಂತ ಕರಿತೀವಿ. ಸೊ ಬಯೋ ಕೋಇನ್ಸಿಡೆನ್ಸ್ ಅಂತ ನೆನಪಿಟ್ಕೊಳ್ಬೇಕಾಗಿರೋದು ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್, ಫ್ಲೋರಾ ಅಂಡ್ ಫೌನಾ ಲಿವಿಂಗ್ ಅಂಡ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್. ಇವಾಗ ಫಾರ್ ಎಕ್ಸಾಂಪಲ್, ಎಷ್ಟೋ ತರ ಪ್ರಾಣಿಗಳು ಇರ್ತವೆ. ಆ ಪ್ರಾಣಿಗಳೆಲ್ಲ ಒಂದಕ್ಕೊಂದು ಹೊಂದಾಣಿಕೆ ಇದೆ, ಒಂದಕ್ಕೊಂದು ಸಂಪರ್ಕ ಇದೆ, ಒಂದಕ್ಕೊಂದು ಇಂಟರಾಕ್ಷನ್ ಇದೆ. ಅದನ್ನ ನಾವು ಬಯೋ ಕೋಇನ್ಸಿಡೆನ್ಸ್ ಅಂತ ಕರಿತೀವಿ, ಅಥವಾ ಬಯೋ ಕೊಯಿನೋಸಿಸ್ ಅಂತ ಕರೀತಾರೆ ಪದನ. ಬಯೋ ಕೊಯಿನೋಸಿಸ್ ಅಂದ್ರೆ ದ ಇಂಟರಾಕ್ಷನ್ ಬಿಟ್ವೀನ್ ಆರ್ಗಾನಿಸಮ್ಸ್ ಇನ್ ದ ಎನ್ವೈರನ್ಮೆಂಟ್. ಫಾರ್ ಎಕ್ಸಾಂಪಲ್, ಒಂದು ಅಕ್ವೇರಿಯಂ ಇದೆ, ಆ ಅಕ್ವೇರಿಯಂ ಅಲ್ಲಿ ಇರುವಂತಹ ಫಿಶ್ಗಳು ಫಾರ್ ಎಕ್ಸಾಂಪಲ್, ಅದೊಂದು ಬಯೋ ಕೋಇನ್ಸಿಡೆನ್ಸ್. ಪಾಂಡ್ ಇದೆ, ಅಲ್ಲಿ ಗಿಡಗಳು, ಪ್ರಾಣಿಗಳು ಹೊಂದಾಣಿಕೆ ಇದೆ, ಬಯೋ ಕೋಇನ್ಸಿಡೆನ್ಸ್. ಅದೇ ಎನ್ವೈರನ್ಮೆಂಟ್ ಅಲ್ಲಿ ಇರ್ತಾವೆ ಯಾವಾಗಲೂ, ದಿನಾಗ್ಲೂ, ಅದು ಬಯೋ ಕೋಇನ್ಸಿಡೆನ್ಸ್. ದೇ ಹ್ಯಾವ್ ಟು ಕೋಎಕ್ಸಿಸ್ಟ್. ಗೊತ್ತಾಯ್ತಲ್ಲ. ಬಯೋ ಕೋಇನ್ಸಿಡೆನ್ಸ್ ನಲ್ಲಿ ನೋಡಿ, ಗಮನಿಸಿ, ಇಲ್ಲಂತೆ ಎಷ್ಟೊಂದರ ಜೀವಿಗಳಿದೆ ಭೂಮಿ ಮೇಲೆ ಮತ್ತು ನೀರು. ನೋಡಿ, ಇಲ್ಲೆಲ್ಲ ಗಿಡಗಳೆಲ್ಲ ಇದೆ, ಪ್ರಾಣಿಗಳಿದೆ, ಹಂಗೆ ನೀರೊಳಗಿರೋ ಜೀವಿಗಳೆಲ್ಲ ಇದೆ. ನೋಡಿ, ಇದು ಬಯೋ ಕೋಇನ್ಸಿಡೆನ್ಸ್. ಇನ್ ಅ ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್, ಫ್ಲೋರಾ ಅಂಡ್ ಫೌನಾ ಲಿವಿಂಗ್ ಅಂಡ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್, ದಿಸ್ ಬಯೋ ಕೋಇನ್ಸಿಡೆನ್ಸ್. ಅದೇ ಅವೆಲ್ಲ ಸತ್ತಾಗ ಅಲ್ಲೇ ಕೆಳಗಡೆ ಹೋಗುತ್ತೆ, ಮಣ್ಣೊಳಗೆ ಅಥವಾ ನೀರೊಳಗೆ ಹೋಗುತ್ತೆ. ಏನಾಗುತ್ತೆ? ಫಾಸಿಲ್ಸ್, ಪಳೆಯುಳಿಕೆಗಳಾಗುತ್ತೆ. ಆ ಫಾಸಿಲ್ಸ್ ಒಂದೇ ಎನ್ವೈರನ್ಮೆಂಟ್ ಇರುವಂತಹ ಜೀವಿಗಳ ಪಳೆಯುಳಿಕೆಗಳು ಏನ್ ಸಿಗುತ್ತಲ್ಲ, ಎಷ್ಟು ವರ್ಷ ಆದ್ಮೇಲೆ ನಮ್ಗೆ ಸಿಗುತ್ತೆ. ಸೊ ನಮ್ಗೆ ಇವಾಗ ಸಿಗ್ತಾ ಇರೋ ಫಾಸಿಲ್ಸ್ ಗಳೆಲ್ಲ ಎಷ್ಟು ವರ್ಷದ್ದು? ತುಂಬಾ ವರ್ಷದಿಂದ, ಮಿಲಿಯನ್ಸ್ ಆಫ್ ಇಯರ್ಸ್ ಓಲ್ಡ್. ಅದನ್ನ ಥ್ಯಾನಟೋಕೊಯಿನೋಸಿಸ್ ಅಂತ ಕರಿತೀವಿ. ಥ್ಯಾನಟೋಕೊಯಿನೋಸಿಸ್ ಈ ಪದ ನಾವು ಕೇಳ್ತಾರೆ. ಬಯೋಕೊಯಿನೋಸಿಸ್ ಅಂದ್ರೆ ಏನು? ಒಂದು ಎನ್ವೈರನ್ಮೆಂಟ್ ಅಲ್ಲಿ ಇರುವಂತಹ ಜೀವಿಗಳು ಮತ್ತು ಅವುಗಳ ಮಧ್ಯೆ ಇರುವಂತಹ ಸಂಪರ್ಕ, ಇಂಟ್ರಾಕ್ಷನ್. ಅದೇ ಅವುಗಳು ಸತ್ತಾಗ ಅದರಲ್ಲಿ ಏನು ಫಾಸಿಲ್ಸ್ ಆಗಿ ಮುಂದಕ್ಕಾಗುತ್ತೆ, ಅವುಗಳನ್ನ ನಾವು ಥ್ಯಾನಟೋಕೊಯಿನೋಸಿಸ್ ಅಂತ ಕರಿತೀವಿ. ಈ ಪದ ನೆನಪಿಟ್ಕೊಳ್ಳಿ. ಅದ್ರ ಬಗ್ಗೆ ಏನಿದೆ,
ಬಯೋಕೊನೋಸಿಸ್ನ ಫಸ್ಟ್ ಕೊಟ್ಟಿದ್ದು 1877 ಕಾರ್ಲ್ ಮೂಬಿಯಸ್ ಎಂಬ ವಿಜ್ಞಾನಿ. ಆಯ್ತಾ? ಸೊ ಯಾವ ರೀತಿ ಇಂಟ್ರಾಕ್ಷನ್ ನೋಡಿ, ಜೀವಿಗಳು ಯಾವ ರೀತಿ ಒಂದಕ್ಕೊಂದು ಹೊಂದಾಣಿಕೆ ಇರುತ್ತೆ, ಒಟ್ಟಿಗೆ ಏನು ಒಂದೇ ಜಾಗದಲ್ಲಿ ಜೀವಿಸ್ತಾ ಇರ್ತವೆ, ಅವುಗಳ ಮಧ್ಯೆ ಇರುವಂತಹ ಸಂಪರ್ಕಕ್ಕೆ ನಾವು ಬಯೋಕೊನೋಸಿಸ್ ಅಂತ ಕರಿತೀವಿ. ಈ ಪದಗಳನ್ನ ಕೇಳ್ತಾರೆ ಎಕ್ಸಾಮಲ್ಲಿ. ಇಕೋಟೋಪ್ ಗೊತ್ತಾಯ್ತು, ಥೆರನೋಟೋಕೊನೋಸಿಸ್ ಗೊತ್ತಾಯ್ತು. ಇಕೋಟೋಪ್ ನಲ್ಲಿ ಯಾವ ತರ ಇದೆ ಅಂತ ಹೇಳಿದೀನಿ, ಒಂದು ಪರಿಸರ ವ್ಯವಸ್ಥೆ, ಸ್ಮಾಲೆಸ್ಟ್ ಯೂನಿಟ್ ವೇರ್ ಪರ್ಟಿಕ್ಯುಲರ್ ಸ್ಪೀಶೀಸ್ ಕ್ಯಾನ್ ಬಿ ಫೌಂಡ್, ಅದು ಗೊತ್ತಾಯ್ತು. ನಿಶ್ ಅಂದ್ರೆ ಗೊತ್ತಾಗಿದೆ, ರೋಲ್ ಪಾತ್ರ. ನೆಕ್ಸ್ಟ್ ಇಕೋಟೋನ್ ನೋಡಿ, ನಮ್ಮ ಒಂದು ಇಕೋಸಿಸ್ಟಮ್ ಇಂದ ಇನ್ನೊಂದು ಇಕೋಸಿಸ್ಟಮ್ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ, ಲ್ಯಾಂಡ್ ಇಂದ ನೀರು, ಅವೆರಡು ಮಧ್ಯ ನೋಡಿ ಏನ್ ಇಂಟ್ರಾಕ್ಷನ್ ಇರುತ್ತೆ ನೋಡಿ, ಲ್ಯಾಂಡ್ ನೀರು ಎರಡು ಭೇಟಿ ಆಗುತ್ತೆ ನೋಡಿ. ಇಲ್ಲಿ ನೋಡಿ ಮರಗಳು, ಇದೆಲ್ಲ ಲ್ಯಾಂಡ್. ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಇದು ಆಕ್ವಾಟಿಕ್, ನೀರು. ಇವೆರಡು ಮಧ್ಯ ಏನಿರುತ್ತೆ ನೋಡಿ, ಇದು ಲ್ಯಾಂಡ್ ಮತ್ತೆ ನೀರು ಮಧ್ಯ ಇರುತ್ತೆ ನೋಡಿ, ಈ ಜಾಗ, ಇದನ್ನ ನಾವು ಇಕೋಟೋನ್ ಅಂತ ಕರೀತೀವಿ. ಇಕೋಟೋನ್, ಟೋನ್ ಅಂದ್ರೆ ಟೆನ್ಷನ್, ಟ್ರಾನ್ಸಿಷನ್ ಝೋನ್ ಅಂತ. ಒಂದು ಪರಿಸರ ವ್ಯವಸ್ಥೆಯಿಂದ ಇನ್ನೊಂದು ಪರಿಸರ ವ್ಯವಸ್ಥೆ ಮಧ್ಯದಲ್ಲಿ ಟ್ರಾನ್ಸಿಷನ್ ಇರುತ್ತಲ್ಲ, ಆ ಜಾಗಕ್ಕೆ ಇಸ್ ಅ ಝೋನ್ ಆಫ್ ಟೆನ್ಷನ್, ಝೋನ್ ಆಫ್ ಕಾಂಪಿಟೇಷನ್ ಇರುತ್ತೆ. ಸ್ಪೀಶೀಸ್ಗಳು ರಿಸೋರ್ಸಸ್ಗೆ ಕಂಪೀಟ್ ಮಾಡ್ತಾ ಇರ್ತವೆ ಆ ಜಾಗದಲ್ಲಿ, ಅದನ್ನ ನಾವು ಇಕೋಟೋನ್ ಅಂತ ಕರೀತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ರೂಮ್ ಇದೆ, ಅಥವಾ ನಿಮ್ಮ ಒಂದು ರೂಮಲ್ಲಿ ನೀವಿದ್ರೆ ಮತ್ತೆ ನಿಮ್ಮ ರೂಮ್ಮೇಟ್ ಇದೆ, ಒಂದಿಷ್ಟು ಕಾಮನ್ ರಿಸೋರ್ಸಸ್ಗೆ ನಿಮ್ಮಲ್ಲಿ ಒಂದು ಚಿಕ್ಕದಾಗಿ ಕಾಂಪಿಟೇಷನ್ ಇರುತ್ತೆ. ಲೈಕ್ ಬಾತ್ರೂಮ್ ಹೋಗುದು, ವಾಶ್ರೂಮ್ ಆಗಿರ್ಬೋದು, ಇಲ್ಲ ಟಿವಿ ಆಗಿರ್ಬೋದು, ಆ ಥರ. ಅಥವಾ ನೀವು ಮತ್ತು ಸಿಬ್ಲಿಂಗ್ಸ್, ಕರೆಕ್ಟಾ, ಅಣ್ಣ ತಮ್ಮ ಅಕ್ಕ ತಂಗಿ ಮಧ್ಯೆ ಕಾಂಪಿಟೇಷನ್ ಇರುತ್ತೆ, ಅದು ಝೋನ್ ಆಫ್ ಟೆನ್ಷನ್ ಫಾರ್ ಕಾಮನ್ ರಿಸೋರ್ಸಸ್. ಕಾಮನ್ ರಿಸೋರ್ಸಸ್ ಏನಾಗಿರ್ಬೋದು, ಫುಡ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಕರೆಕ್ಟ್ ಸೋಫಾದಲ್ಲಿ ಸ್ಪೇಸ್ ಆಗಿರ್ಬೋದು, ಅದೆಲ್ಲ ಅದಕ್ಕೂ ಇದು ಕಾಂಪಿಟೇಟ್. ರೂಮ್ ಆಗಿರ್ಬೋದು, ಅದನ್ನು ನಾವು ಝೋನ್ ಆಫ್ ಟೆನ್ಷನ್ ಅಂತ ಕರಿತೀವಿ. ನಮ್ಮ ಕಡೆ ಇಕೋ ಅಂದ್ರೆ ಪರಿಸರ, ಇಕೋ ಅಂದ್ರೆ ನಮ್ಮ ಪರಿಸರ, ಕರೆಕ್ಟಾ, ಮತ್ತೆ ಹೋಮ್ ಮನೆ, ಇಕೋ ನಮ್ಮ ಕಡೆ ಇಕೋ ನಮ್ಮ ಕಡೆ ಗ್ರೀಕ್ ಪದ ಐಕೋಸ್, ಇದೆಲ್ಲ ಹೇಳ್ಕೊಡ್ತೀನಿ ನಾನು ನೋಡಿ ಫಸ್ಟ್ ಕ್ಲಾಸಲ್ಲಿ ಇಂದ ಬಂದೆ. ಟೋನ್ ಅಂದ್ರೆ ಟೆನ್ಷನ್ ಅಂತ, ಟ್ರಾನ್ಸಿಷನ್ ಅಂತ, ಝೋನ್ ಆಫ್ ಟೆನ್ಷನ್ ಅಂತ ಗೊತ್ತಲ್ಲ. ಇಕೋಟೋನ್ ಹಾಕಿ ನೋಡಿ, ಇಕೋಟೋನ್ ನಲ್ಲಿ ಇದು ನೋಡಿ, ಕಾಡು ಮತ್ತು ಗ್ರಾಸ್ ಲ್ಯಾಂಡ್. ಇದು ಗ್ರಾಸ್ ಲ್ಯಾಂಡ್, ಇಲ್ಲಿ ಕಾಡು, ಫಾರೆಸ್ಟ್. ಫಾರೆಸ್ಟ್ ಅಲ್ಲಿ ದಟ್ಟವಾಗಿ ಗಿಡಗಳು ಮರಗಳು ಬೆಳೆಯೋದನ್ನ ಫಾರೆಸ್ಟ್ ಅಂತ ಕರೀತೀವಿ. ಡೆನ್ಸ್ ಗ್ರೋತ್ ಆಫ್ ಪ್ಲಾಂಟ್ಸ್ ಅಂಡ್ ಟ್ರೀಸ್, ಇದು ಗ್ರಾಸ್ ಲ್ಯಾಂಡ್. ಅವೆರಡು ಮಧ್ಯ ಇರುತ್ತೆ ನೋಡಿ, ಇದು ಇಕೋಟೋನ್. ಇಲ್ಲಿ ತುಂಬಾ ಜಾಸ್ತಿ ಪ್ರಾಣಿಗಳು ಸಿಗ್ತವೆ, ನಮಗೆ ತುಂಬಾ ಪ್ರಾಣಿಗಳು ಸಿಗ್ತವೆ. ಇಲ್ಲಿ ಹರ್ಬಿವರ್ಸ್ ಎಲ್ಲ ಬಂದ್ಬಿಡ್ತವೆ ಇಲ್ಲಿ, ಅದಕ್ಕೆ ಕಾರ್ನಿವರ್ಸ್ ಬರ್ತಾರೆ. ಇದನ್ನ ನಾವು ಇಕೋಟೋನ್ ಅಂತ ಕರಿತೀವಿ. ಇಲ್ಲಿ ತುಂಬಾ ಜಾಸ್ತಿ ಜೀವಿಗಳು ಇರ್ತಾವಲ್ಲ, ಇದನ್ನ ನಾವು ಎಡ್ಜ್ ಸ್ಪೀಶೀಸ್ ಅಂತ ಕರೀತೀವಿ. ಎಡ್ಜ್ ಪರಿಮಿತಿಯಲ್ಲಿರುವಂತಹ ಜೀವಿಗಳು, ಸ್ಪೀಶೀಸ್. ಎಡ್ಜ್ ಅಲ್ಲಿರುವಂತಹ, ಎಡ್ಜ್ ಅಂದ್ರೆ ಪರಿಮಿತಿ, ಅರಣ್ಯ ಪರಿಮಿತಿ ಮತ್ತು ಹುಲ್ಲುಗಾವಲಿನ ಪರಿಮಿತಿಯಲ್ಲಿರುವಂತಹ ಜೀವಿಗಳು. ಓಕೆ, ಸೊ ಎರಡರದ್ದು ಪಾಪ್ಯುಲೇಷನ್ ಮೀಟ್ ಆಗ್ತಾ ಇರುತ್ತೆ, ಮೀಟ್ ಆಗಿ ಇಂಟ್ರಾಕ್ಟ್ ಆಗ್ತಾ ಇರುತ್ತೆ. ಇದನ್ನ ನಾವು ಎಡ್ಜ್ ಸ್ಪೀಶೀಸ್ ಅಂತ ಕರಿತೀವಿ. ನೋಡಿ, ಎರಡು ಸ್ಪೀಶೀಸ್ಗಳು ನೋಡಿ ಎಲ್ಲಿ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಈ ಮಧ್ಯದಲ್ಲಿ ಇರೋ ಜಾಗಕ್ಕೆ ಎಡ್ಜ್ ಸ್ಪೀಶೀಸ್ ಅಂತ ಕರಿತೀವಿ, ಎಡ್ಜ್ ಎಫೆಕ್ಟ್ ಅಂತ ಕರೀತಾರೆ. ಇಲ್ಲೇ ಒಂದು ಬೇರೆ ತರ ವಾತಾವರಣ ಇರುತ್ತೆ. ಸೊ ಇದನ್ನ ನೀವು ಗಮನಿಸಬೇಕು ಸ್ನೇಹಿತರೆ. ಎಡ್ಜ್ ಎಫೆಕ್ಟ್, ಎಡ್ಜ್ ಸ್ಪೀಶೀಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಇಕೋಟೋನ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಇಲ್ಲ ಎಷ್ಟೊಂದು ಪದಗಳು ಕಲ್ತ್ರಿ ಇವತ್ತು, ಹೌದಲ್ಲ? ಸೊ ಇದೆಲ್ಲ ಪದಗಳು ನಿಮಗೆ ಸೈಂಟಿಫಿಕ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ವಲ್ಪ ಎಕ್ಸಾಂಪಲ್ ಇನ್ನೂ ಕೊಡ್ತೀನಿ, ಆದರೆ ನಿಮಗೆ ಇನ್ನೂ ನೀವು ರೆಡಿ ಇಲ್ಲ ಆ ಎಕ್ಸಾಂಪಲ್ಸ್ಗೆ. ಮುಂದಿನ ತರಗತಿಗಳಲ್ಲಿ ಇನ್ನೂ ಬರುತ್ತೆ ಎಕ್ಸಾಂಪಲ್ಸ್. ಇನ್ನೊಂದು ಪದ ಏನು, ಈ ಕ್ಯಾಡ್ ಅಥವಾ ಇಕೋಫೀನ್ ಅಂತ ಕರಿತೀವಿ. ಈ ಕ್ಯಾಡ್ ಅಥವಾ ಇಕೋಫೀನ್, ಇನ್ನೊಂದು ಇಕೋ ಟೈಪ್. ಓಕೆ, ಸೊ ಎರಡು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇಕೋ ಟೈಪ್ ಮತ್ತು ಇಕೋಫೀನ್. ಸೊ ಈ ಕ್ಯಾಡ್ ಅಥವಾ ಇಕೋಫೀನ್ ಅಂದ್ರೆ ತಾತ್ಕಾಲಿಕವಾಗಿ ಒಂದು ಜಾಗದಲ್ಲಿ ಆಗುವಂತಹ ದೈಹಿಕ ಬದಲಾವಣೆಗಳು, ಫಿನೋಟೋಪಿಕ್ ಚೇಂಜಸ್ ದಟ್ ಆಕರ್ ಟೆಂಪರರಿ ಇನ್ ಎ ಸ್ಪೀಶೀಸ್ ಡ್ಯೂ ಟು ಚೇಂಜ್ ಇನ್ ದ ಹ್ಯಾಬಿಟಾಟ್ ಬದಲಾವಣೆಯಿಂದ, ಇಲ್ಲ ವಾಯುಗುಣ ಬದಲಾಗ್ತಾ ಇರೋದ್ರಿಂದ, ಕೆಲವು ದೈಹಿಕ ಬದಲಾವಣೆಗಳಾಗಬಹುದು ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ, ಅದು ತಾತ್ಕಾಲಿಕವನ್ನ. ಅದನ್ನು ನಾವು ಈ ಕ್ಯಾಡ್ ಅಥವಾ ಇಕೋಫೀನ್ ಅಂತ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಜಾಗಕ್ಕೆ ಹೋಗ್ತೀವಿ, ಆ ಜಾಗದಲ್ಲಿ ವಾಯುಗುಣ ಬೇರೆ ಇರುತ್ತೆ, ಸ್ವಲ್ಪ ದೈಹಿಕ ಬದಲಾವಣೆಗಳಾಗುತ್ತೆ. ಎಸ್ಪೆಷಲಿ ನಾವು ಬಿಸಿಲು ನಿಂತಿರ್ತೀವಿ ಅನ್ಕೊಳ್ಳಿ, ಒಂದು ತುಂಬ ಬಿಸಿಲಿರೋ ಜಾಗಕ್ಕೆ ಹೋಗ್ತೀವಿ, ನಮ್ಗೆ ಸ್ಕಿನ್ ಏನಾಗುತ್ತೆ, ಟ್ಯಾನ್ ಆಗುತ್ತೆ, ಮೆಲನಿನ್ ಪಿಗ್ಮೆಂಟೇಷನ್ ಹೆಚ್ಚಾಗುತ್ತೆ. ದಟ್ ಇಸ್ ಕಾಲ್ಡ್ ಈ ಕ್ಯಾಡ್ ಆರ್ ಇಕೋಫೀನ್. ಟೆಂಪರರಿ ಫಿನೋಟೋಪಿಕ್ ಚೇಂಜಸ್ ಅಂತ ಕರಿತೀವಿ ನಾವು, ಅಂದ್ರೆ ದೈಹಿಕ ಬದಲಾವಣೆಗಳು ತಾತ್ಕಾಲಿಕವಾಗಿ ಆಗುವುದನ್ನ ನಾವು ಈ ಕ್ಯಾಡ್ ಇಕೋಫೀನ್ ಅಂತ ಕರಿತೀವಿ. ಅಂಡ್ ಇಟ್ಸ್ ರಿವರ್ಸಿಬಲ್, ಅಂದ್ರೆ ಮತ್ತೆ ವಾಪಸ್ ನೀವು ಅದೇ ಜಾಗಕ್ಕೆ ಹೋಗಿ ಹಳೆ ಜಾಗಕ್ಕೆ ಬದಲಾವಣೆಗಳು ಸರಿ ಹೋಗ್ಬಿಡುತ್ತೆ.
ಇವಾಗ ನಾವು ಬಿಸಿಲಲ್ಲಿ ಇರ್ತೀವಿ, ತುಂಬಾ ಹೊತ್ತು ಅನ್ಕೊಳ್ಳಿ, ಫೀಲ್ಡ್ ಜಾಬ್ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ಸ್ಕಿನ್ ಸ್ವಲ್ಪ ಟ್ಯಾನ್ ಆಗುತ್ತೆ. ಮತ್ತೆ ವಾಪಸ್ ನೀವು ಒರಿಜಿನಲ್ ಎನ್ವೈರನ್ಮೆಂಟ್ ಹೋದ ತಕ್ಷಣ ಅದು ಸ್ವಲ್ಪ ದಿವಸದಲ್ಲಿ ಸರಿ ಹೋಗುತ್ತೆ. ಅದು ಈ ಕ್ಯಾಡ್ ಅಥವಾ ಇಕೋಫೀನ್ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇದಕ್ಕೆ ಕನ್ನಡ ಪದ ಇಲ್ಲ. ಓಕೆ, ತಾತ್ಕಾಲಿಕವಾಗಿ ನಮ್ಮ ಪರಿಸರದಲ್ಲಾಗುವಂತ ದೈಹಿಕ ಬದಲಾವಣೆಗಳು ಆಯ್ತಾ. ಅದೇ ಶಾಶ್ವತವಾಗಿ ನಮ್ಮ ಆನುವಂಶಿಕ ಬದಲಾವಣೆಗಳಾಗುತ್ತೆ ಅನ್ಕೊಳ್ಳಿ. ಒಂದು ಜಾಗದಲ್ಲಿ ತುಂಬಾ ವರ್ಷಗಳ ಕಾಲ ಒಂದು ಜೀವಿ ಇದ್ರೆ ಪರ್ಮನೆಂಟ್ ಆಗಿ ದೈಹಿಕ ಬದಲಾವಣೆ ಆಗುತ್ತೆ, ಮತ್ತು ನಮ್ಮ ಜೀನ್ ಅಂತ ಏನ್ ಕರಿತೀವಿ ನಾವು ಅದರಲ್ಲೂ ಬದಲಾವಣೆ ಆಗುತ್ತೆ. ಆನುವಂಶಿಕ ಬದಲಾವಣೆಗಳಾಗುತ್ತೆ. ಆನುವಂಶಿಕ ಬದಲಾವಣೆಗಳಾದಾಗ ಏನಾಗುತ್ತೆ, ಜೀನ್ ಚೇಂಜ್ ಆದಾಗ ಏನಾಗುತ್ತೆ, ಸೊ ಪರ್ಮನೆಂಟ್ ಫೀಚರ್ ಅದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ಮಾನವ ವಿಕಾಸದಲ್ಲಿ ಒಂದು ಪಂಗಡ ಹೋಗಿ ಮಂಗೋಲಾಯ್ಡ್ ಆಗಿ ಪರಿವರ್ತನೆ ಆಯಿತು. ಅವರು ಗೋಬಿ ಮರುಭೂಮಿ ಭಾಗದಲ್ಲಿ ವಾಸ ಮಾಡ್ತಾರೆ. ಗೋಬಿ ಮರುಭೂಮಿಯಲ್ಲಿ ಗಾಳಿ, ಧೂಳು, ಈಗಿನ ತರ ಕರ್ನಾಟಕ ಆಗಲಿ ಬಟ್ಟೆ ಆಗಲಿ ಇರ್ತಿರಲಿಲ್ಲ. ತುಂಬಾ ಜಾಸ್ತಿ ಧೂಳು ಬಂದು ಆ ಜಾಗದಲ್ಲಿ ಆ ಜನಗಳು ಯಾವಾಗಲೂ ಕಣ್ಣನ್ನು ಯಾವಾಗಲೂ ಈ ತರ ಮುಚ್ಚಿರ್ಬೇಕಾಗುತ್ತೆ. ಈ ತರ ರೆಪ್ಪೆಗಳನ್ನ ಯಾವಾಗಲೂ ಕ್ಲೋಸ್ ಮಾಡಿರ್ಬೇಕಾಗುತ್ತೆ. ಯಾಕೆಂದ್ರೆ ಅದ್ರ ಧೂಳನ್ನ ಬಂದಾಗ ನಿಮ್ಮ ಕಣ್ಣನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅವ್ರ ಕಣ್ಣನ್ನು ಮುಚ್ಚತಾ ಇರ್ತಾರೆ. ಅವಾಗ ಈ ರೆಪ್ಪೆಗಳಲ್ಲಿ ಫೋಲ್ಡ್ ಬಂದಿರ್ತೀವಿ, ಫೋಲ್ಡ್ ಅದನ್ನ ನಾವು ಎಪಿಕ್ಯಾಂಟಿಕ್ ಫೋಲ್ಡ್ ಅಂತ ಕರಿತೀವಿ. ಕಣ್ಣಲ್ಲಿ ಎಪಿಕ್ಯಾಂಟಿಕ್ ಫೋಲ್ಡ್ ಬಂದ್ರೆ ಎಷ್ಟು ಓಪನ್ ಮಾಡ್ತಾರೆ, ಕಣ್ಣು ಕಾಣಬೇಕಲ್ಲ ಇಷ್ಟು ಓಪನ್, ಅದು ಪರ್ಮನೆಂಟ್ ಫೀಚರ್ ಉಳ್ಕೊಬಿಡುತ್ತೆ. ಫಸ್ಟ್ ಅದು ಇಕೋಫೀನ್ ಆಗಿರುತ್ತೆ, ತಾತ್ಕಾಲಿಕವಾಗಿ ಅದು ಹೋಗ್ತಾ ಅದೇ ಪರಿಸರದಲ್ಲಿ ಏನಾಗುತ್ತೆ, ಜಿನೋಟೋಪಿಕ್ ಚೇಂಜ್ ಆಗೋಗುತ್ತೆ, ಆನುವಂಶಿಕವಾಗಿ ಅದಾಗೋದು. ಅದಕ್ಕೆ ಈಗೆಲ್ಲ ಮೊಬೈಲ್ಸ್ ಆ ಫೀಚರ್ ಇರುತ್ತೆ ಕಣ್ಣಲ್ಲಿ, ಗೊತ್ತಾಯ್ತಲ್ಲ. ಸೊ ಒಂದು ಸ್ಪೀಶೀಸ್ ಒಂದು ಜಾಗದಲ್ಲಿ ತುಂಬಾ ವರ್ಷಗಳ ಕಾಲ ಇದ್ದಾಗ ಅದರಲ್ಲಿ ಆಗುವಂತಹ ದೈಹಿಕ ಬದಲಾವಣೆ ಮತ್ತು ಆನುವಂಶಿಕ ಬದಲಾವಣೆಗಳನ್ನ ನಾವು ಇಕೋ ಟೈಪ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಇಕೋ ಟೈಪ್ ಈ ಪದ ನೆನಪಿಟ್ಕೊಳ್ಳಿ. ಇಕೋ ಟೈಪ್ ತೋರಿಸ್ತೀನಿ, ವರ್ಲ್ಡ್ ಅಲ್ಲಿ ಎಷ್ಟು ಇಕೋ ಟೈಪ್ಸ್, ಇಕೋ ರೀಜನ್ಸ್ ಇದೆ ಅಂತ ತೋರಿಸ್ತೀನಿ ನಾನು. ಇದು ಪರ್ಮನೆಂಟ್, ರಿವರ್ಸಿಬಲ್ ಅಲ್ಲ, ಇಟ್ ಕ್ಯಾನ್ ಬಿ ರಿವರ್ಸ್. ಇದು ತುಂಬಾ ಕಷ್ಟ ಇದೆ, ರಿವರ್ಸ್ ಆಗೋದೇ ಇಲ್ಲ. ಇವಾಗ ಜೀವಿಗಳಲ್ಲಿ ನೋಡಿ, ಹುಲಿಗಳಲ್ಲಿ ಎಷ್ಟೋ ಜಾತಿ ಹುಲಿಗಳಿದ್ವು ಮೊದಲು, ಈಗ ಬರೀ 6 ಇದೆ. ಮೊದಲು 9 ಇತ್ತು, 9ರಲ್ಲಿ ಈಗ 6 ಉಳಿದಿದೆ. ಯೋಚನೆ ಮಾಡಿ, ಬೆಂಗಾಲ್ ಟೈಗರ್ ಉಳಿದಿದೆ, ಇಂಡೋ ಚೈನೀಸ್ ಟೈಗರ್ ಉಳಿದಿದೆ, ಸೈಬೇರಿಯನ್ ಟೈಗರ್, ಸೌತ್ ಚೈನಾ ಟೈಗರ್, ಸುಮಾತ್ರಾ ಟೈಗರ್, ಮಲೇಷಿಯನ್ ಟೈಗರ್ ಉಳ್ಕೊಂಡಿದೆ ಈಗ. ಸೊ ಬಾಲಿನಲ್ಲಿ ಟೈಗರ್ ಎಕ್ಸ್ಟೆಂಟ್ ಆಯಿತು, ಕ್ಯಾಸ್ಪಿಯನ್ ಟೈಗರ್ ಎಕ್ಸ್ಟೆಂಟ್ ಆಗಿದೆ, ಜಾವನ್ ಟೈಗರ್. ಇದಕ್ಕೆ ಹ್ಯಾಬಿಟಾಟ್ ಇಲ್ಲ, ಮತ್ತೆ ಪ್ರೇ ಬೇಸ್ ಇಲ್ಲ, ಮತ್ತೆ ಪೋಚಿಂಗ್, ಹಂಟಿಂಗ್, ಮತ್ತೆ ಮಾನವ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದು, ಈ ಎಲ್ಲ ಕಾರಣಗಳಿಂದ ಹುಲಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇವಾಗ 6 ಸ್ಪೀಶೀಸ್ಗಳು ಮಾತ್ರ ಟೈಗರ್ ಸಬ್ ಸ್ಪೀಶೀಸ್ ಉಳ್ಕೊಂಡಿದೆ ನಮಗೀಗ, ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಗೊತ್ತಾಯ್ತಲ್ಲ. ಸೊ ಈ ಆನೆಗಳು ನೋಡಿ, ಆಫ್ರಿಕನ್ ಎಲಿಫೆಂಟ್, ಏಷ್ಯನ್ ಎಲಿಫೆಂಟ್, ಗೊತ್ತಾಯ್ತಲ್ಲ. ಏಷ್ಯನ್ ಎಲಿಫೆಂಟ್ ನಲ್ಲಿ ನೋಡಿ ಕೆಲವು ವ್ಯತ್ಯಾಸಗಳನ್ನ ಗಮನಿಸಬಹುದು. ಬಣ್ಣ, ಕಲರ್ ನೋಡಿ ಅದರದ್ದು. ಇದು ಆಫ್ರಿಕನ್ ಎಲಿಫೆಂಟ್ ಬಣ್ಣ ನೋಡಿ, ಇದು ಏಷ್ಯನ್ ಎಲಿಫೆಂಟ್ ಬಣ್ಣ ನೋಡಿ. ಪಿಗ್ಮೆಂಟೇಷನ್ ನೋಡಿ, ಕಲರ್ ಗೊತ್ತಾಗುತ್ತೆ, ಪಿಗ್ಮೆಂಟೇಷನ್ ಒಂದು. ಇನ್ನೊಂದು ತಲೆಯಲ್ಲಿ ಈ ತರ ಡೆಂಟ್ ಇದೆ ನೋಡಿ ಏಷ್ಯನ್ ಎಲಿಫೆಂಟ್ ಅಲ್ಲಿ. ಇದು ಆಫ್ರಿಕನ್ ಎಲಿಫೆಂಟ್ ಅಲ್ಲಿ ಒಂದೇ ಒಂದು ಡೂಮ್ ಶೇಪ್ ಇದೆ ನೋಡಿ. ಅಂದ್ರೆ ಆ ಜಾಗದಲ್ಲಿ ಇರುವಂತಹ ವಾಯುಗುಣ, ಕ್ಲೈಮೇಟ್, ಅವುಗಳ ಹ್ಯಾಬಿಟಾಟ್ ಪ್ಲಸ್ ಆ ಜಾಗದಲ್ಲಿ ಇರುವಂತಹ ಆಹಾರ ಅವುಗಳದ್ದು, ಗೊತ್ತಾಯ್ತಲ್ಲ. ಸೊ ಅದನ್ನೆಲ್ಲ ಅದ್ರ ಮೇಲೆ ಡಿಸೈಡ್ ಆಗ್ತಾವೆ. ಸೊ ಈ ರೀತಿ ಬದಲಾವಣೆಗಳ ಮೇಲೆ ಅವುಗಳಲ್ಲಿ ನೋಡಿ, ಬೆನ್ನು ಈ ಭಾಗದಲ್ಲಿ ಇರುವಂತ ನೋಡಿ, ಆಫ್ರಿಕನ್ ಏಷ್ಯನ್ ಎಲಿಫೆಂಟ್ ಅಲ್ಲಿ ಯಾವ ರೀತಿ ಇದೆ ನೋಡಿ. ಆಫ್ರಿಕನ್ ಎಲಿಫೆಂಟ್ ಅಲ್ಲಿ ಹಿಂಗ್ ಹೋಗುತ್ತೆ, ಇಲ್ಲಿ ತಗ್ಗು ಬರುತ್ತೆ, ಹಿಂಗೆ ಬೆನ್ನಲ್ಲಿ ಗೋಲಿ ಬರುತ್ತೆ. ಆದ್ರೆ ಏಷ್ಯನ್ ಎಲಿಫೆಂಟ್ ಅಲ್ಲಿ ಇಲ್ಲೇ ಇದೆ ನೋಡಿ, ಕತ್ತತ್ರ ಹಿಂಗೆ ಗಮನಿಸಿ, ಗೊತ್ತಾಯ್ತಲ್ಲ. ಸೈಜ್ ವೈಸ್ ಅಷ್ಟೇ, ಸೈಜ್ ಆಫ್ರಿಕನ್ ಎಲಿಫೆಂಟ್ ದೊಡ್ಡದು, ಏಷ್ಯನ್ ಎಲಿಫೆಂಟ್ ಚಿಕ್ಕದು. ಸೊಂಡು ನೋಡಿ, ಟ್ರಂಕ್ ಅಲ್ಲಿ 2 ಫಿಂಗರ್ಸ್ ಇರುತ್ತೆ ಇಲ್ಲಿ ಮುಂದೆ, ಇನ್ನೊಂದು ಫಿಂಗರ್ ಇರುತ್ತೆ, ಇನ್ನೊಂದು ಫಿಂಗರ್ ಇರುತ್ತೆ ಇಲ್ಲಿ ಟ್ರಂಕ್ ಅಲ್ಲಿ. ಯಾಕಂದ್ರೆ ಆಫ್ರಿಕಾದಲ್ಲಿ ಹುಲ್ಲು ಗ್ರಾಸಸ್ ಎಲ್ಲ ತೆಳಿಬೇಕಲ್ಲ, ಅಲ್ಲಿಗೆ ಜಾಸ್ತಿ ಗ್ರಿಪ್ ಬೇಕು. ಇಂಡಿಯಾದಲ್ಲಿ ಮುಂದೆ ಫಿಂಗರ್ಸ್ ಒಂದೇ ಒಂದಿರುತ್ತೆ, ಈ ತರ ಇರುತ್ತೆ ಫಿಂಗರ್, ಟ್ರಂಕ್ ಫಿಂಗರ್ ಅಂತ ಕರೀತೀವಿ, ಟ್ರಂಕ್ ಮುಂದೆ ಭಾಗದಲ್ಲಿರುವಂತಹ ಫಿಂಗರ್ಸ್, ಗೊತ್ತಾಯ್ತಲ್ಲ. ಈ ರೀತಿ ಆನೆಗಳಲ್ಲಿ ವ್ಯತ್ಯಾಸ ಇದೆ. ಏನಾಗುತ್ತೆ, ಆ ಜಾಗದಲ್ಲಿರುವಂತಹ ವಾಯುಗುಣ ಮತ್ತು ಯಾವ ರೀತಿ ಅದು ಜಿನೋಟೋಪಿಕ್ ಬದಲಾವಣೆಗಳಾಗಿದೆ. ಇದು ರಿವರ್ಸಿಬಲ್ ಅಲ್ಲ, ಪರ್ಮನೆಂಟ್, ಶಾಶ್ವತ ಬದಲಾವಣೆಗಳಿದು, ಗೊತ್ತಾಯ್ತಲ್ಲ. ಹಂಗೆ ನೋಡಿ, ಈ 3 ಏನು ನೀವು ನೋಡಿದ ತಕ್ಷಣ ಎಲ್ಲ ಒಂದೇ ಅಂತ ಅನ್ಸುತ್ತೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಲೆಪರ್ಡ್, ಚಿರತೆ, ಇದು ಚೀತಾ, ಇದು ಜಾಗ್ವಾರ್ ನೋಡಿ ಹಿಂಗಿದೆ. ಸೊ ಹೆಂಗೆ ಹೇಳಿದ್ವಿ ನಾವು ಅಂದ್ರೆ, ಇದು ಒಂದು ಚೀತಾದಲ್ಲಿ ಈ ತರ ಕಣ್ಣಲ್ಲಿ ಮಾರ್ಕ್ ಇರುತ್ತೆ ನೋಡಿ, ಕಣ್ಣಿಂದ ಟೇರ್ ಲೈನ್ ಅಂತ ಕರಿತೀವಿ, ಕಪ್ಪು ಕಲರ್ ಲೈನ್ ಇರುತ್ತೆ, ಕಣ್ಣಿಂದ ಹಿಂಗಿರುತ್ತೆ, ಚೀತಾದಲ್ಲಿ ಇರುತ್ತೆ.
ಇದರಲ್ಲಿ ಇರಲ್ಲ, ಇವೆರಡರಲ್ಲಿ ಒಂದು. ಜೊತೆಗೆ ಬಿಲ್ಟ್ ನೋಡಿ, ಇದ್ರ ಲಾರ್ಜ್ ಸೈಜ್, ಅದಕ್ಕಿಂತ ದೊಡ್ಡದು ಇದು ಜಾಗ್ವಾರ್. ಜಾಗ್ವಾರ್ಸ್ ಆರ್ ಇವನ್ ಲಾರ್ಜರ್. ಜೊತೆಗೆ ಅದ್ರ ಮೇಲೆ ಮಾರ್ಕ್ ಇರುತ್ತೆ ನೋಡಿ, ಸ್ಕಿನ್ ಮೇಲೆ ಮಾರ್ಕ್ ಇರುತ್ತೆ ನೋಡಿ, ಇದೊಂಥರ ಈ ತರ ಮಾರ್ಕ್ ಇರುತ್ತೆ ನಿಮಗೆ, ಆಯ್ತಾ? ಅದರ ಒಂದು ಹಿಂಗ್ ಮಾರ್ಕ್ ಇರುತ್ತೆ ನೋಡಿ, ಪಾಲಿಗಾನ್ ಶೇಪ್ ಅಲ್ಲಿ ಮಾರ್ಕ್ ಇರುತ್ತೆ. ರೊಸೆಟೆ ಅಂತ ಕರಿತೀವಿ ನಾವು, ರೊಸೆಟಾ, ROSETE, ರೊಸೆಟೆ. ರೊಸೆಟೆಸ್ ಆರ್ ಮಾರ್ಕ್ಸ್ ಆನ್ ದ ಸ್ಕಿನ್ ಆಫ್ ದಿ ಪೆಲ್ಟ್, ಪೆಲ್ಟ್ ಮೇಲೆ ಇರುವಂತ ಮಾರ್ಕ್. ಇದರಲ್ಲಿ ಜಾಗ್ವಾರ್ಗಳಲ್ಲಿ ನೋಡಿ, ಅದ್ರ ಮೇಲೆ ಹಿಂಗೆ ರೊಸೆಟೆಗಳಲ್ಲಿ ಮಧ್ಯದಲ್ಲಿ ಡಾಟ್ ಕೂಡ ಬರುತ್ತೆ ಮಧ್ಯದಲ್ಲಿ, ಗೊತ್ತಾಯ್ತಾ? ಈ ರೀತಿ ನಾವು ಅವುಗಳ ಮೇಲೆ ರೊಸೆಟೆ ಹೆಂಗಿರುತ್ತೆ ನೋಡಿ ಅದ್ರದ್ದು ಮಾರ್ಕ್ ಇಲ್ಲಿ ನೋಡಿ, ಇವಾಗ ಗೊತ್ತಾಗುತ್ತೆ ನಿಮಗೆಲ್ಲರಿಗೂ. ಚೀತಾದಲ್ಲಿ ಟಿಯರ್ ಲೈನ್ ಇರುತ್ತೆ ಕಣ್ಣಲ್ಲಿ, ಜೊತೆಗೆ ಒಂದೇ ಒಂದು ಚಿಕ್ಕ ಡಾಟ್ ಇರುತ್ತೆ. ಇದರಲ್ಲಿ ನೋಡಿ ಲೆಪರ್ಡ್ ಅಲ್ಲಿ ನೋಡಿ ಹಿಂಗಿರುತ್ತೆ, ಪಾಲಿಗಾನ್ ಶೇಪ್ ಇರುತ್ತೆ. ಓಕೆ, ಜಾಗ್ವಾರ್ ಅಲ್ಲಿ ಒಂದು ಡಾಟ್ ಬಂದ್ಬಿಡುತ್ತೆ ಮಧ್ಯದಲ್ಲಿ, ಹಾರ್ಟ್ ಶೇಪ್ ಅಲ್ಲಿ ಇರುತ್ತೆ, ಅಥವಾ ರೋಸ್ ಆಕಾರದಲ್ಲಿ ಇರುತ್ತೆ, ಮಧ್ಯದಲ್ಲಿ ಒಂದು ಡಾಟ್ ಇರುತ್ತೆ ನೋಡಿ, ಡಾಟ್, ಇದು ಜಾಗ್ವಾರ್, ಆಯ್ತಾ? ಜಾಗ್ವಾರ್ ಹ್ಯಾಬಿಟಾಟ್ ನೋಡಿ, ಚೀತಾ ನಮ್ಗೆ ಸಿಗದೆ ಈ ಭಾಗದಲ್ಲಿ, ಆಫ್ರಿಕಾ ಮೇನು, ಸ್ವಲ್ಪ ಏಷ್ಯಾದಲ್ಲಿ ಎಕ್ಸ್ಟೆಂಡ್ ಆಗಿದೆ ಎಲ್ಲ ಕಡೆ, ಆಯ್ತಾ? ಲೆಪರ್ಡ್ ನೋಡಿ, ಮೋಸ್ಟ್ ಆಫ್ ದ ಲೆಪರ್ಡ್ಸ್ ಆರ್ ಇನ್ ಏಷ್ಯಾ ಮತ್ತು ಆಫ್ರಿಕಾ ಮೇನ್ ಆಗಿ, ಮತ್ತು ವೆಸ್ಟ್ ಏಷ್ಯಾ, ಸೌತ್ ಏಷ್ಯಾ, ಈಸ್ಟ್ ಏಷ್ಯಾ ಲೆಪರ್ಡ್ಸ್. ಆದ್ರೆ ಜಾಗ್ವಾರ್ಗಳೆಲ್ಲ ಇರೋದೆಲ್ಲ ಸೆಂಟ್ರಲ್ ಅಮೆರಿಕಾ, ಸೌತ್ ಅಮೆರಿಕಾ, ಆಯ್ತಾ? ಜ್ಞಾಪಕ ಸ್ನೇಹಿತರೆ, ಎಕ್ಸಾಂಪಲ್ ಗ್ಯಾರಂಟಿ ಕೇಳ್ತಾರೆ, ಇದನ್ನ ಯಾವ ರೀತಿ ನೀವು ಇದನ್ನ ಜ್ಞಾಪಕ ಅದನ್ನ ನೋಡಿ. ಇದರಲ್ಲೇನು ಪರ್ಮನೆಂಟ್ ಆಗುವಂತ ಬದಲಾವಣೆಗಳು, ಗೊತ್ತಾಯ್ತಲ್ಲ? ಓಕೆ, ಸೊ ಇವಾಗ ನೋಡಿ, ಆಫ್ರಿಕನ್ ಲಯನ್ ಮತ್ತು ಏಷ್ಯಾಟಿಕ್ ಲಯನ್, ಆಫ್ರಿಕನ್ ಮತ್ತು ಏಷ್ಯಾಟಿಕ್ ಲಯನ್ಗಳನ್ನ ನಾವು ಇಲ್ಲಿ ಗಮನಿಸಬೇಕು. ಓಕೆ, ಇಲ್ಲಿ ಗಮನಿಸಿ, ಆಫ್ರಿಕನ್ ಲಯನ್ ತುಂಬಾ ಸೈಜ್ ದೊಡ್ಡದು ಏಷ್ಯನ್ ಲಯನ್ ಅಂತ. ಇದು ಎರಡು ಮೇನ್ ಸ್ಪೀಶೀಸ್ ಗಳನ್ನ ತಗೊಂಡಿದ್ದೀವಿ ನೋಡಿ. ಅದ್ರ ಮೇನ್ ನೋಡಿ, ಗಡ್ಡ ಮೀಸೆ ಎಲ್ಲ ಇರ್ತಾರೆ ನೋಡಿ, ಇದು ಮೇನ್ ಜಾಸ್ತಿ ಇರುತ್ತೆ ಇದ್ರಲ್ಲಿ ನೋಡಿ. ಸೊ ಇದೆಲ್ಲ ಆ ಜಾಗಕ್ಕೆ ಹೊಂದ್ಕೊಂಡು ಆಗಿರುವಂತ ದೈಹಿಕ ಬದಲಾವಣೆಗಳು, ಪರ್ಮನೆಂಟ್ ಚೇಂಜಸ್ ಇವೆಲ್ಲ. ಸೈಜ್ ನೋಡಿ, ಸೊ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಸೊ ನಿಮಗೆ ಸ್ವಲ್ಪ ಬೇಗ ಅರ್ಥ ಆಗಲಿ ಅಂತ. ಅವಾಗ ನೋಡಿ ನಿಮಗೆ ಬಯೋಟೋಪ್ ಅರ್ಥ ಆಗುತ್ತೆ, ಇಕೋಟೋಪ್ ಅರ್ಥ ಆಗುತ್ತೆ, ಜೊತೆಗೆ ಈ ಕ್ಯಾಡ್ ಅಂದ್ರೆ ಅರ್ಥ ಆಗುತ್ತೆ, ಇಕೋಟೈಪ್ ಅರ್ಥ ಆಗುತ್ತೆ, ಆಯ್ತಾ? ಈ ರೀತಿ ಜಗತ್ತಿನಾದ್ಯಂತ ನಮಗೆ ತುಂಬಾ ಜಾಸ್ತಿ ವೈವಿಧ್ಯತೆ ಇದೆ, ಡೈವರ್ಸಿಟಿ ಇದೆ. ಸೊ ಆ ದೇಶಗಳಲ್ಲಿ, ಯಾವ ದೇಶಗಳಲ್ಲಿ ಅತಿ ಹೆಚ್ಚು ವೈವಿಧ್ಯತೆ ಇರುತ್ತೆ ಅದನ್ನು ನಾವು ಮೆಗಾ ಡೈವರ್ಸ್ ಕಂಟ್ರೀಸ್ ಅಂತ ಕರಿತೀವಿ. ಮೆಗಾ ಡೈವರ್ಸ್, ಇವಾಗ 17 ಮೆಗಾ ಡೈವರ್ಸ್ ಕಂಟ್ರೀಸ್ ಇದೆ ಅಂತ ಹೇಳಿ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆ ಪತ್ತೆ ಹಚ್ಚಿದೆ. ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆ 1987 ನಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿ ಅರ್ಲಿಂಗ್ಟನ್, ವರ್ಜೀನಿಯಾ, US ನಲ್ಲಿ ಸ್ಥಾಪನೆ ಆಯಿತು, ಆಯ್ತಾ? ಅರ್ಲಿಂಗ್ಟನ್, ವರ್ಜೀನಿಯಾ, USA 1987 ನಲ್ಲಿ. ಇವರು ಯಾವ್ಯಾವ ದೇಶಗಳಲ್ಲಿ ಮುಖ್ಯವಾಗಿ ವೈವಿಧ್ಯತೆ ಜಾಸ್ತಿ ಇದೆ ಹೆಂಗ್ ಪತ್ತೆ ಹಚ್ಚೋದು ಅಂದ್ರೆ, ಯಾವ ಜಾಗದಲ್ಲಿ ಅತಿ ಹೆಚ್ಚು ಗಿಡಗಳಿದೆ, ಎಂಡಮಿಕ್, ನೇಟಿವ್, ಸ್ಥಳೀಯ, ಎಂಡಮಿಕ್ ಅದೇನು ನೇಟಿವ್ ತಳಿಗಳಿದೆ, ಗಿಡಗಳು ಮೇನ್ ಆಗಿ 5,000, ಅಟ್ಲೀಸ್ಟ್ ಮಿನಿಮಮ್ 5,000 ಎಂಡಮಿಕ್ ಪ್ಲಾಂಟ್ಸ್ ಇರಬೇಕು. ಜೊತೆಗೆ ಕರಾವಳಿ ತೀರ ಇರಬೇಕು, ಮರೈನ್ ಇಕೋಸಿಸ್ಟಮ್ ಇರಬೇಕು, ಕರಾವಳಿ ತೀರ ಇರಬೇಕು. ನೆನಪಿಟ್ಕೊಳ್ಳಿ, ಮೆಗಾ ಡೈವರ್ಸ್ ಕಂಡಿದ್ದಕ್ಕೆ ಮೇನ್ ಕಂಡೀಷನ್ ಒಂದು, ಅಟ್ಲೀಸ್ಟ್ ಮಿನಿಮಮ್ 5,000 ಎಂಡಮಿಕ್ ಪ್ಲಾಂಟ್ಸ್ ಇದ್ದು, ಸ್ಥಳೀಯ ಗಿಡಗಳಿದ್ದು, ಕರಾವಳಿ ತೀರ ಇರಬೇಕು, ಕರಾವಳಿ ವ್ಯವಸ್ಥೆ, ಪರಿಸರ ವ್ಯವಸ್ಥೆ ಇರಬೇಕು. 2 ಕಂಡೀಷನ್ ಇದೆ, ಗೊತ್ತಾಯ್ತಲ್ಲ? ಇದನ್ನ ಹಾಟ್ ಸ್ಪಾಟ್ಸ್ ಜೊತೆ ಕನ್ಫ್ಯೂಸ್ ಮಾಡ್ಕೊಳ್ಳಿ, ಇದು ಮೆಗಾ ಡೈವರ್ಸ್ ನಾನು ಹೇಳ್ತಾ ಇರೋದು. ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅವರು 2 ಕಂಡೀಷನ್ ನೋಡಿ 17 ದೇಶಗಳನ್ನ ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ ಭಾರತ ಕೂಡ ಇದೆ. ಯಾಕೆಂದ್ರೆ ಭಾರತ ನೋಡಿ, ಮುಕ್ಕಾಲು ಇರೋದೆಲ್ಲ ಉಷ್ಣವಲಯದ ದೇಶಗಳೇ ನೋಡಿ, ಟ್ರಾಪಿಕಲ್ 30ರಿಂದ 32 ಬರುವಂತ ದೇಶಗಳೇ ಜಾಸ್ತಿ ಇದೆ. ಯಾಕೆಂದ್ರೆ ಉಷ್ಣವಲಯದಲ್ಲಿ ಬಿಸಿಲು, ಗಾಳಿ, ಮಳೆ, ಮೇನ್ ಆಗಿ ಬಿಸಿಲು ಮತ್ತು ಮಳೆ ಜಾಸ್ತಿ ಇರೋದ್ರಿಂದ ಈ ಭಾಗದಲ್ಲಿ ನಮಗೆ ಜಾಸ್ತಿ ಜೀವ ವೈವಿಧ್ಯತೆ ಇರೋದು, ಜೀವರಾಶಿ ಇರೋದು. ಇಲ್ಲಿ ನೋಡಿ ಮೊದಲಾಗಿ ಭಾರತ ಫಸ್ಟ್ ನೋಡಿ, ಹಂಗೆ ಚೈನಾ 2ನೇದು, 3 ಮಲೇಷಿಯಾ ನೋಡಿ, 4 ಇಂಡೋನೇಷಿಯಾ, 5 ಫಿಲಿಪೀನ್ಸ್. ಏಷ್ಯಾದಲ್ಲಿ 5 ಇದೆ, ಏಷ್ಯಾದಲ್ಲಿ 5 ದೇಶಗಳು. ಹಂಗೆ ಇಲ್ಲಿ ನೋಡಿ, ಪಾಪುವಾ ನ್ಯೂ ಗಿನಿ ಮತ್ತು ಆಸ್ಟ್ರೇಲಿಯಾ. ಪಾಪುವಾ ನ್ಯೂ ಗಿನಿ ಕಾಣ್ತಾ ಇಲ್ಲ ನಮಗೆ, ಪಾಪುವಾ ನ್ಯೂ ಗಿನಿ ನಾನು ಹಿಂದೆ ಆಸ್ಟ್ರೇಲಿಯಾ ಮ್ಯಾಪ್ ಬಂದ್ಬಿಡುತ್ತೆ, 6 ಮತ್ತು 7. ಓಷನಿಯಾ ಭಾಗದಲ್ಲಿ 2, ಪಾಪುವಾ ನ್ಯೂ ಗಿನಿ ಮತ್ತು ಆಸ್ಟ್ರೇಲಿಯಾ. ಆಫ್ರಿಕಾದಲ್ಲಿ ನೋಡಿ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಕರೆಕ್ಟಾ 8 ಮತ್ತು ಮಡಗಾಸ್ಕರ್ 9, ಸೌತ್ ಆಫ್ರಿಕಾ 10. ನೋಡಿ, 3 ದೇಶಗಳು ಆಫ್ರಿಕಾದಲ್ಲಿ.
ಹಂಗೆ ಉತ್ತರ ಅಮೆರಿಕದಲ್ಲಿ ನೋಡಿ ಅಲಾಸ್ಕಾ US ಒಂದಾಗುತ್ತೆ. ಎಷ್ಟು 11 ಮೆಕ್ಸಿಕೋ 12. ಆಯ್ತಾ. ಸೊ ಉತ್ತರ ಅಮೆರಿಕದಲ್ಲಿ, ನಾರ್ತ್ ಅಮೆರಿಕದಲ್ಲಿ 2. ನೆಕ್ಸ್ಟ್ ನೋಡಿ ವೆನೆಜುವಾಲಾ 13, ಕೊಲಂಬಿಯಾ 14, 15 ಈಕ್ವೆಡೋರ್, 16 ಪೆರು, 17 ಬ್ರಾಜಿಲ್. ಗೊತ್ತಾಯ್ತಲ್ಲ. 5 ಸೌತ್ ಅಮೆರಿಕದಲ್ಲಿ ಇದೆ. ದಕ್ಷಿಣ ಅಮೆರಿಕದಲ್ಲಿ 5 ದೇಶಗಳಿದೆ. ಇದನ್ನು ಕೇಳ್ತಾರೆ ಎಕ್ಸಾಂಪಲ್, ಮೆಗಾ ಡೈವರ್ಸ್ ಕಂಟ್ರೀಸ್ ಯಾವ ಕಂಟ್ರಿಯಲ್ಲಿ ಜಾಸ್ತಿ? ಏಷ್ಯಾ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಜಾಸ್ತಿ. ಯಾವ್ಯಾವ ದೇಶಗಳು ಕೇಳ್ತಾರೆ? ಈ 17 ದೇಶಗಳು ಪಟ್ಟಿ ಮಾಡಿ ಬೇಗ. ಮೆಗಾ ಡೈವರ್ಸ್ ಕಂಟ್ರೀಸ್. ಆಯ್ತಾ, ಗೊತ್ತಾಯ್ತು. ನೋಡಿ, ಭಾರತದಲ್ಲಿ ಅರಣ್ಯಗಳ ಬಗ್ಗೆ ನೋಡೋಣ. ನಾನು ಯಾಕೆಂದ್ರೆ ಈಗ ಬರುವಂತಹ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಮುಖ್ಯವಾದಂತಹ ಟಾಪಿಕ್ಸ್ ಗಳಿವೆಲ್ಲ. ಫಾರೆಸ್ಟ್ ಕವರ್, ಅರಣ್ಯದಲ್ಲಿ ಯಾವ ರೀತಿ ಇದೆ. ನಾವು ಫಾರೆಸ್ಟ್ ಕವರ್ ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಿ? ನಾರ್ಮಲ್ ಆಗಿ ಫಾರೆಸ್ಟ್ ಅಂದ್ರೆ ಏನು? ದಟ್ಟವಾಗಿ ಗಿಡ ಮರಗಳು ಬೆಳೆಯುವಂತಹ ಜಾಗಕ್ಕೆ ಫಾರೆಸ್ಟ್ ಅಂತ ಕರೀತೀವಿ. ಡೆನ್ಸ್ ಗ್ರೋತ್ ಆಫ್ ಪ್ಲಾಂಟ್ಸ್ ಅಂಡ್ ಟ್ರೀಸ್ ಇಸ್ ಕಾಲ್ಡ್ ಫಾರೆಸ್ಟ್ ನಾರ್ಮಲ್ ಆಗಿ. ಆದ್ರೆ ಅದಕ್ಕೊಂದು ಡೆಫಿನೇಷನ್ ಇದೆ, ಕನ್ನಡದಕ್ಕೊಂದು ವಿಧಾನ ಇದೆ. ಅದನ್ನ ನೋಡಿ, 4 ತರ ಫಾರೆಸ್ಟ್ ಕವರ್ ಡಿವೈಡ್ ಮಾಡ್ತೀವಿ. ಮೇನ್ ಆಗಿ 3: ವೆರಿ ಡೆನ್ಸ್ ಫಾರೆಸ್ಟ್, ಮಾಡರೇಟ್ಲಿ ಡೆನ್ಸ್ ಫಾರೆಸ್ಟ್ ಮತ್ತು ಓಪನ್ ಫಾರೆಸ್ಟ್. 3 ಓಪನ್ ಫಾರೆಸ್ಟ್. ಸ್ಕ್ರಬ್ ಅನ್ನೋದನ್ನ ನಾವು ಕಾಡು ಅಂತ ಕರೆಯಲ್ಲ. ಓಕೆ, ಇದು ಮಾಮೂಲಿ ಕುರುಚಲು ಮರಗಳು ಪೊದೆಗಳು, ಅದನ್ನ ಸ್ಕ್ರಬ್ ಅಂತೀವಿ. ಇವಾಗ ನೋಡಿ ಯಾವ ರೀತಿ ಕರೀತೀವಿ ಅಂದ್ರೆ, ಫಾರೆಸ್ಟ್ ಕವರ್ನ ಡೆನ್ಸಿಟಿ ಆಧಾರದ ಮೇಲೆ ಕರೀತೀವಿ. ಅದನ್ನ ನಾವು ಕರೀಲಿಕ್ಕೆ ಡೆನ್ಸಿಯೋಮೀಟರ್ ಯೂಸ್ ಮಾಡ್ತೀವಿ. ಡೆನ್ಸಿಯೋಮೀಟರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಇದು ಈ ರೀತಿ ಇರುತ್ತೆ ನೋಡಿ. ಒಂದು ಮಿರರ್ ಇರುತ್ತೆ ಇಲ್ಲಿ, ತಾವು ಗಮನಿಸಬಹುದು. ಈ ಮಿರರ್ನ ಮೇಲೆ ಮಾರ್ಕ್ ಇದೆ ನೋಡಿ, ಈ ತರ ಬಾಕ್ಸ್ ತರ ಮಾರ್ಕ್ ಇದೆ, ಡೆನ್ಸಿಯೋಮೀಟರ್. ಇದನ್ನ ನಾವು ಮರಗಳ ಕೆಳಗಡೆ ಎಲ್ಬೋ ಹೈಟ್, ಈ ಎಲ್ಬೋ ಹೈಟ್ಗೆ ನಾವು ಇಟ್ಕೋತೀವಿ. ಮರಗಳ ಕೆಳಗಡೆ ನಿಂತ್ಕೊಂಡು ಆ ಮರಗಳದ್ದು ಕ್ಯಾನೋಪಿ ಇರುತ್ತೆ ನೋಡಿ, ಮರಗಳು ಅದ್ರ ಕ್ಯಾನೋಪಿ ಅದರ ಮೇಲೆ ಬೀಳುತ್ತೆ. ಈ ತರ ನೋಡಿ, ಈ ತರ ಮಾರ್ಕ್. ಅವಾಗ ನಮ್ಗೆ ಎಷ್ಟರಲ್ಲಿ ಈ ತರ ಮರಗಳಿದೆ ಅದನ್ನ ನಾವು ತಗೋತೀವಿ ಡೆನ್ಸಿಟಿ ಹೇಳೋದಕ್ಕೆ. ಇದು ಒಂದು ವಿಧಾನ, ಸೈಂಟಿಫಿಕ್ ವಿಧಾನ. ಡೆನ್ಸಿಯೋಮೀಟರ್ ಬಳಸಿ ನಾವು ಗಿಡಗಳ ಸಾಂದ್ರತೆ ಹೇಳಲಿಕ್ಕೆ ನಾವು ಉಪಯೋಗಿಸುವಂತ ಒಂದು ಇದು. ಸೊ ನಾವು ಇಟ್ಕೊಳ್ಳಿ. ಸೊ ಇದಕ್ಕೆ ಎಷ್ಟು ಗ್ರಿಡ್, ನೀವು ಪ್ರತಿಯೊಂದರಲ್ಲೂ ಗ್ರಿಡ್ ಅಂತ ಕರಿತೀವಿ. ಆಯ್ತಾ, ಅದರಲ್ಲಿ ಎಷ್ಟರಲ್ಲಿ ಕವರ್ ಆಗಿದೆ ಅದನ್ನು ನೋಡ್ತೀವಿ ನಾವು. ಸೊ ಎಷ್ಟು ಆಕ್ಯುಪೈ ಆಗಿಲ್ಲ, ಇದೊಂದು ಆಕ್ಯುಪೈ ಆಗಿಲ್ಲ, ಇದು ಆಕ್ಯುಪೈ ಇಲ್ಲ, ಎಷ್ಟು ಆಕ್ಯುಪೈ ಆಗಿಲ್ಲ ಅದನ್ನ ನಾವು ಮಲ್ಟಿಪ್ಲೈ ಮಾಡ್ತೀವಿ 1.04 ಇಂದ. ಅದನ್ನ 100 ಇಂದ ಮೈನಸ್ ಮಾಡ್ತೀವಿ. ಅವಾಗ ನಮಗೆ ಅದರದ್ದು ಇದು ಸಿಗುತ್ತೆ, ಡೆನ್ಸಿಟಿ ಸಿಗುತ್ತೆ. ಅಥವಾ ನಾವು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಸರ್ ನಾರ್ಮಲ್ ಆಗಿ ಹೇಳಿಸಿದ್ರಲ್ಲ, ಸೈಂಟಿಫಿಕ್ ಆಗಿ ಬೇಡ ನಮಗೆ. ನೋಡಿ, ಒಂದು ಮರ ಇದೆ, ಇದೊಂದು ಮರ ಇದೆ, ಅದರದ್ದು ಕ್ಯಾನೋಪಿ, ಇದು ಕ್ಯಾನೋಪಿ ಮೇಲ್ಭಾಗ. ಆಯ್ತಾ, ಕ್ಯಾನೋಪಿ ಇದು. ಬಿಸಿಲು ಬಿದ್ದಾಗ ನೋಡಿ, ಅದ್ರ ನೆರಳು ಭೂಮಿ ಮೇಲೆ ಬೀಳುತ್ತಲ್ಲ, ಭೂಮಿ ಮೇಲೆ ಎಷ್ಟು ಭಾಗದಲ್ಲಿ ಮರಳಿನ ನೆರಳಿರುತ್ತೆ ಅಂತ. ಎಕ್ಸ್ಟೆಂಟ್ ಆಫ್ ಅರ್ತ್ ಸರ್ಫೇಸ್ ಕವರ್ಡ್ ಬೈ ದ ಕ್ಯಾನೋಪಿ ಆಫ್ ದ ಟ್ರೀ. ಅಂದ್ರೆ ಸೂರ್ಯನ ಕಿರಣಗಳು ಮರಗಳ ಮೇಲೆ ಬಿದ್ದಾಗ ಮರಳಿನ ನೆರಳು ಎಷ್ಟು ಭೂಮಿ ಮೇಲೆ ಬೀಳ್ತಾ ಇದೆ ಅಂತ. ಎಕ್ಸ್ಟೆಂಟ್ ಆಫ್ ಅರ್ತ್ ಸರ್ಫೇಸ್ ವಿತ್ ದ ಶ್ಯಾಡೋ ಆಫ್ ದ ಟ್ರೀ. ಮರಳಿನ ನೆರಳು ಎಷ್ಟು ಪ್ರದೇಶದಲ್ಲಿ ಬೀಳ್ತಾ ಇದೆ. ಇವಾಗ ತುಂಬಾ ಮರಗಳು ಪಕ್ಕ ಇರುತ್ತೆ ಅನ್ಕೊಳ್ಳಿ, ಈ ತರ. ಅವಾಗ ಏನಾಗುತ್ತೆ, ತುಂಬಾ ಜಾಸ್ತಿ ನೆರಳು ಇರುತ್ತೆ. ಸೊ ಇದ್ರ ಮೇಲೆ ನಾವು ವೆರಿ ಡೆನ್ಸ್ ಫಾರೆಸ್ಟ್, ಮಾಡರೇಟ್ಲಿ ಡೆನ್ಸ್ ಫಾರೆಸ್ಟ್, ಓಪನ್ ಫಾರೆಸ್ಟ್ ಅಂತ 3 ಬಳಸ್ತೀವಿ. ಕ್ಯಾನೋಪಿ ಡೆನ್ಸಿಟಿ 70% ನಾವು ಕಟ್ಕೊಳ್ಳಿ. 70% ಜಾಸ್ತಿ ಇದ್ರೆ ವೆರಿ ಡೆನ್ಸ್. 70 ರಿಂದ 40, 70% ಇಂದ 40% ಕ್ಯಾನೋಪಿ ಡೆನ್ಸಿಟಿ ಇದೆ ಮಾಡರೇಟ್ಲಿ ಡೆನ್ಸ್. 40 ರಿಂದ 10% ಬಂದ್ರೆ 40 ರಿಂದ 10% ಅದನ್ನ ನಾವು ವಿ ಕಾಲ್ ಇಟ್ ಆಸ್ ಓಪನ್ ಫಾರೆಸ್ಟ್ ಅಂತ ಕರಿತೀವಿ. ತುಂಬಾ ದಟ್ಟ ಕಾಡು, ಮಧ್ಯಂತರ ದಟ್ಟ ಕಾಡು ಮತ್ತು ಆಲ್ಮೋಸ್ಟ್ ದೂರ ಇರುವಂತ ಮರಗಳು, ಅದನ್ನ ಓಪನ್ ಫಾರೆಸ್ಟ್ ಅಂತೀವಿ. 10% ಗಿಂತ ಕಡಿಮೆ ಇರುತ್ತೆ ನೋಡಿ, ಅದನ್ನ ಸ್ಕ್ರಬ್ ಅಂತ ಕರಿತೀವಿ. ಇದು ಕಾಡು ಬರಲ್ಲ. ಓಕೆ, ಸ್ಕ್ರಬ್ ಇಸ್ ನಾನ್ ಫಾರೆಸ್ಟ್, ಲೆಸ್ ದೆನ್ 10% ಕ್ಯಾನೋಪಿ ಡೆನ್ಸಿಟಿ. ಸುಮ್ಮನೆ ಮರಗಳು ಇರ್ತಾರೆ, ಅದೆಲ್ಲ ಸ್ಕ್ರಬ್ ಅಂತ ಕರಿತೀವಿ. ಸ್ಕ್ರಬ್ ಜಂಗಲ್. ಓಕೆ, ನಾವು ಕಟ್ಕೊಳ್ಳಿ. ಸೊ ಭಾರತದಲ್ಲಿ ನೋಡಿ ವೆರಿ ಡೆನ್ಸ್ ಫಾರೆಸ್ಟ್ ನೋಡಿ, ದಟ್ಟವಾಗಿದೆ. ಅಲ್ಲಿ ಹೋದ್ರೆ ಈ ಮರಗಳ ಮಧ್ಯದಲ್ಲಿ ಹೊಟ್ಟೋದ್ರೆ ಬೆಳಿಗ್ಗೆ ಹೊತ್ತು 12 ಗಂಟೆ ಹಂಗೆ ನಿಮ್ಗೇನು ಫುಲ್ ಕತ್ಲೆ ಆಗೋಗುತ್ತೆ. ಅಂದ್ರೆ ಬಿಸಿಲು ಒಳಗೆ ಬರಲ್ಲ, ಅಷ್ಟು ದಟ್ಟವಾಗಿರುತ್ತೆ ಅದು. ಇದು 70% ಗಿಂತ ಜಾಸ್ತಿ ಇರುತ್ತೆ, ಮೋರ್ ದೆನ್ 70%. ಇದು ಮಾಡರೇಟ್ಲಿ ಡೆನ್ಸ್ 70% to 40%. ಇದು ಆಯ್ತಾ. ಇದು ಬನ್ನಿ ಓಪನ್ ಫಾರೆಸ್ಟ್ ಅಲ್ಲಿ ನೋಡಿ 40% ಇಂದ
10% ಹೋಗಿದೆ. ಇದು ಲೆಸ್ ದೆನ್ 10% ಇದೆ ನೋಡಿ ಕುರುಚಿಲ ಕಾಡು. ಓಕೆ, ಮುಳ್ಳಿನ ಗಿಡಗಳು ಪೊದೆಗಳೆಲ್ಲ ಇದೆ ಅಷ್ಟೇ. ಈ ರೀತಿ ಗೊತ್ತಾಯ್ತಲ್ಲ. ಸೊ ಭಾರತದಲ್ಲಿ ನೋಡಿ ವೆರಿ ಡೆನ್ಸ್ ಫಾರೆಸ್ಟ್ ಈಗ 3.04% ಅಷ್ಟೇ ಇರೋದು ವೆರಿ ಡೆನ್ಸ್ ಫಾರೆಸ್ಟ್ ಭಾರತದಲ್ಲಿ. ಮಾಡರೇಟ್ ಡೆನ್ಸ್ ಫಾರೆಸ್ಟ್ 9.33 ಇದೆ. 9.33% ಆಫ್ ಜಾಗ್ರಫಿಕಲ್ ಏರಿಯಾ. ಗೊತ್ತಾಯ್ತಲ್ಲ. ಓಪನ್ ಫಾರೆಸ್ಟ್ ಏನಿದೆ ಅದು 9.34 ಇದೆ. ಅಂದ್ರೆ ಓಪನ್ ಫಾರೆಸ್ಟ್ ಫಸ್ಟ್ ನಮ್ಮಲ್ಲಿ. ಆಮೇಲೆ ಇದು ನೋಡಿ, ಎಲ್ಲ ಕಾಡು ದಟ್ಟ ಕಾಡಲ್ಲ. ಸೊ ಟೋಟಲ್ ಫಾರೆಸ್ಟ್ ನೋಡಿ 7,13,789 ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾ, ಸ್ಕ್ವೇರ್ ಕಿಲೋಮೀಟರ್ಸ್ ನಲ್ಲಿದೆ. 21.71 ಬರುತ್ತೆ. ಇದನ್ನ ನಿಮ್ಮ ರಿಪೋರ್ಟಲ್ಲಿ ಕೊಟ್ಟಿರ್ತಾರೆ, ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ಪಬ್ಲಿಷ್ ಮಾಡಿದೆ ಯಾರು ಅಂತ ತೋರಿಸ್ತೀನಿ ನೋಡಿ. ಸೊ ಹೌ ಮಚ್ ಇಸ್ ಅವರ್ ಫಾರೆಸ್ಟ್ ಕವರ್? 21.71 ನಾಪಿಕೊಳ್ಳಬೇಕು, 21.71. ಆದರೆ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ, ರಾಷ್ಟ್ರೀಯ ಅರಣ್ಯ ನೀತಿ, ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ 1988 ಪ್ರಕಾರ 33% ಇರಬೇಕು. ನಮ್ದು ಫಾರೆಸ್ಟ್ ಕವರ್ ಇರಬೇಕು 33%. 33% ಇರಬೇಕು. ಆದರೆ ನಮ್ಗೆ ಎಷ್ಟಿದೆ ಈಗ? 21% ಇದೆ. ಗೊತ್ತಾಯ್ತಲ್ವಾ? ಸೊ ಇವಾಗ ನೀವು ಹೇಳ್ಬೋದು, ಸರ್ ಅದಕ್ಕೆ ನಾವು 21% ಇಂದ 33% ಮಾಡ್ಬೋದಾ? ಇಲ್ಲ, ಇವುಗಳನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ. ಯಾಕೆಂದ್ರೆ ನಮ್ಮ ಮಾನವ ಸಂಖ್ಯೆ, ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಕಾಡು ನಾಶ ಆಗ್ತದೆ, ಕೈಗಾರಿಕೆಗಳಿಗೆ ನಾಶ ಆಗ್ತದೆ, ರಸ್ತೆಗಳಲ್ಲಿ ನಾಶ ಆಗ್ತದೆ, ಕೃಷಿ ಭೂಮಿಗೆ ಹೆಚ್ಚಾಗ್ತದೆ, ಇದರಿಂದ ಅರಣ್ಯ ನಾಶ ಆಗುತ್ತೆ. ಸೊ ನಮ್ಮ ಆರ್ಥಿಕ ಅಭಿವೃದ್ಧಿ ತುಂಬಾ ವರ್ಷಗಳ ಕಾಲ ಸುಸ್ಥಿರವಾಗಿರಬೇಕು ಅಂದ್ರೆ, ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ತುಂಬಾ ವರ್ಷಗಳ ಕಾಲ ಸುಸ್ಥಿರವಾಗಿರಬೇಕು, ಸಸ್ಟೈನಬಲ್ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಪರಿಸರ ಚೆನ್ನಾಗಿರ್ಬೇಕು. ಹೆಲ್ತಿ ಎನ್ವೈರನ್ಮೆಂಟ್ ಇಸ್ ಹೆಲ್ತಿ ಲೈಫ್ ಅಂಡ್ ಹೆಲ್ತಿ ಎಕನಾಮಿ. ನಾವು ಒಳ್ಳೆ ಪರಿಸರ ಇದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಆರ್ಥಿಕ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ. ಇದನ್ನ ನಮ್ಮ ಅಧಿಕಾರಿಗಳು ಗಮನದಲ್ಲಿಟ್ಕೊಳ್ಬೇಕು, ಜೊತೆಗೆ ನಮ್ಮ ರಾಜಕೀಯದವರು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಇದನ್ನ ಗಮನದಲ್ಲಿಟ್ಕೊಂಡು ಅವರು ಎಲ್ಲ ಯೋಜನೆಗಳನ್ನ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. ಗೊತ್ತಾಯ್ತಾ? ಮುಂದಿನ ಪೀಳಿಗೆಗೆ ಕೂಡ ಅದು ಒಳ್ಳೆಯದಾಗುತ್ತೆ. ಇದನ್ನ ನೀವೆಲ್ಲ ನಾಪಿಟ್ಕೊಳ್ಬೇಕು. ಸ್ನೇಹಿತರೆ ಕೇಳ್ತಾರೆ ಎಷ್ಟು ಪರ್ಸೆಂಟ್ ಇದೆ. ಜೊತೆಗೆ ಒಂದು ಪೈ ಚಾರ್ಟ್ ಮುಖಾಂತರ ಕೊಟ್ಟಿದ್ದೀನಿ. ಸೇಮ್ ನಾನು ಏನು ಹೇಳಿದೆ ಅದನ್ನೇ ಕೊಟ್ಟಿರೋದು, ಗಮನಿಸಿ ನೋಡಿ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತ ಇದೆ ಡೆಹ್ರಾಡೂನ್ನಲ್ಲಿ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಡೆಹ್ರಾಡೂನ್ನಲ್ಲಿ ಇರುವಂತಹ ಒಂದು ಸಂಸ್ಥೆ. ಇವರು ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅಂತ ಹೇಳಿ ರಿಪೋರ್ಟ್ 2 ವರ್ಷಕ್ಕೊಮ್ಮೆ, ಬೈನಿಯಲ್ ರಿಪೋರ್ಟ್ 2 ವರ್ಷಕ್ಕೊಮ್ಮೆ ರಿಪೋರ್ಟ್ ರಿಲೀಸ್ ಮಾಡ್ತಾರೆ. 1987 ಇಂದ ಮಾಡ್ತಾ ಬಂದಿದ್ದಾರೆ. 2019 ಮತ್ತು 2021ಕ್ಕೆ 17ನೇ ರಿಪೋರ್ಟ್ ಕೂಡ ಬಂದಿದೆ. 17th ರಿಪೋರ್ಟ್ 2021. 2023 ಬರಬೇಕಾಗಿ ರಿಪೋರ್ಟ್ ಬಂದಿಲ್ಲ. ಸೊ ನಾವು 2021 ರಿಪೋರ್ಟ್ನ ನಾನು ಮತ್ತು 19 ರಿಪೋರ್ಟ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ಬರೋದು ಇದೆ, ನೆನಪಿಟ್ಕೊಳ್ಳಿ ಆಯ್ತಾ. ಸೊ ಫಾರೆಸ್ಟ್ ಕವರ್ ಆರ್ ಆಲ್ ದೋಸ್ ಪ್ಯಾಚಸ್ ಆಫ್ ಫಾರೆಸ್ಟ್ which is declared as forest by the Forest Survey of India, or we have Wildlife Protection Act ಇದೆ, ಇಂಡಿಯನ್ ಫಾರೆಸ್ಟ್ ಆಕ್ಟ್ ಇದೆ. ಆ ಇಂಡಿಯನ್ ಫಾರೆಸ್ಟ್ ಕಾಯ್ದೆನಲ್ಲಿ ಯಾವುದನ್ನ ನಾವು ಕಾಡು ಅಂತ ಡಿಕ್ಲೇರ್ ಮಾಡ್ತೀವಿ ಅದೆಲ್ಲ ಕಾಡು ಅಂತ ಬರುತ್ತೆ. ಆದರೆ ನೋಡಿ, ಇವಾಗ ಹೇಳ್ತೀನಿ ನೋಡಿ, ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾ ಅಂತ ಇದೆ, RFA. ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾ ಅಂದ್ರೆ ಯಾವ ಜಾಗದಲ್ಲಿ ನಮಗೆ ಕ್ಯಾನೋಪಿ ಡೆನ್ಸಿಟಿ ಕ್ಯಾನೋಪಿ ಡೆನ್ಸಿಟಿ 10% ಗಿಂತ ಜಾಸ್ತಿ, ಮೋರ್ ದೆನ್ 10%, ಇದು ಮೋರ್ ದೆನ್ 1 ಹೆಕ್ಟೇರ್ ಏರಿಯಾ ಇರುತ್ತಲ್ಲ, ಅದನ್ನ ನಾವು ಫಾರೆಸ್ಟ್ ಅಂತ ಕರಿತೀವಿ. ಸೈಂಟಿಫಿಕಲಿ ಫಾರೆಸ್ಟ್ ಇನ್ ದ ಕಂಟ್ರಿ ಅಂತ ಕರಿಬೇಕು ಅಂದ್ರೆ ಫಸ್ಟ್ ಕಂಡೀಷನ್ ಏನು ವಿಪರೀತ ನೋಡಿ ಮೇಲೆ, ಫಾರೆಸ್ಟ್ ಅಂತ ಬಂದಾಗ ಮೊದಲನೇ ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾ ಅಂತ ಬಂದಾಗ 10% ಕ್ಯಾನೋಪಿ ಡೆನ್ಸಿಟಿ ಇಂದ ಜಾಸ್ತಿ ಇರಬೇಕು. ಹೇಳಿದಿನಾಗಲಿ ಗೊತ್ತಲ್ಲ, ಓಪನ್ ಫಾರೆಸ್ಟ್, ವೆರಿ ಡೆನ್ಸ್ ಫಾರೆಸ್ಟ್, ಮಾಡರೇಟ್ ಡೆನ್ಸ್ ಫಾರೆಸ್ಟ್ ಲೈನು ಮೋರ್ ದೆನ್ 10% ಕ್ಯಾನೋಪಿ ಡೆನ್ಸಿಟಿ ಮೊದಲನೇ ಕಂಡೀಷನ್. ಮೋರ್ ದೆನ್ 1 ಹೆಕ್ಟೇರ್ 1 ಹೆಕ್ಟೇರ್ಗಿಂತ ಜಾಸ್ತಿ ಇರಬೇಕು ಏರಿಯಾ. 1 ಹೆಕ್ಟೇರ್ಗಿಂತ ಜಾಸ್ತಿ ಇದು ಜಾಗ ಕಾಡು, 10% ಕ್ಯಾನೋಪಿ ಡೆನ್ಸಿಟಿಗಿಂತ ಜಾಸ್ತಿ ಇದೆ, ನಾವು ಅದನ್ನ ಫಾರೆಸ್ಟ್ ಅಂತ ಕರಿತೀವಿ ಇಂಡಿಯಾದಲ್ಲಿ. ನಾವು ಕಟ್ಕೊಳ್ಳಿ, ಗ್ಯಾರಂಟಿ ಕ್ವಶನ್ ಇದು ಎಕ್ಸಾಮ್ ಅಲ್ಲಿ. ಇದನ್ನ ನಾವು ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾ ಅಂತ ಕರಿತೀವಿ, RFA. ಫಾರೆಸ್ಟ್ ಕವರ್ನ ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾ ಅದು ಸೈಂಟಿಫಿಕಲಿ ರೆಕಾರ್ಡೆಡ್ ಇನ್ ದಿ ರಿಪೋರ್ಟ್ ನಲ್ಲಿ ಅದು ಫಾರೆಸ್ಟ್ ಅಂತ ಹೇಳಿ ರೆಕಾರ್ಡ್ ಆಗಿರುತ್ತೆ. ಗೊತ್ತಾಗಲ್ಲ. ಸೊ ಫಾರೆಸ್ಟ್ ಅಂತ ಕರಿಬೇಕು ಅಂದ್ರೆ ಇಂಡಿಯಾದಲ್ಲಿ ಏನ್ ಕಂಡೀಷನ್, ಮೋರ್ ದೆನ್ 1 ಹೆಕ್ಟೇರ್. ಎಕರೆ ಅಂತ ಕೊಟ್ಟಿರ್ತಾರೆ ಚಾಯ್ಸ್ ಅಲ್ಲಿ, ಬೇಕು ಅಂತ. ಹೆಕ್ಟೇರ್ ಇದು ಯೂನಿಟ್ ನೆನಪಿಟ್ಕೊಳ್ಳಿ. 1 ಹೆಕ್ಟೇರ್ಗಿಂತ ಜಾಸ್ತಿ ಇರಬೇಕು, 10% ಗಿಂತ ಜಾಸ್ತಿ ಕ್ಯಾನೋಪಿ ಡೆನ್ಸಿಟಿ ಇರಬೇಕು.
ಆಯ್ತಾ, ಅದನ್ನ ಬಿಟ್ಕೊಳ್ಳಿ. ಇನ್ ಕೇಸ್ ನೀವು ಹೇಳ್ಬೋದು ಸರ್ ಆಯ್ತು ಇದಲ್ಲದೆ ರೆಕಾರ್ಡ್ ಫಾರೆಸ್ಟ್ ಏರಿಯಾ ಇನ್ನೇನಾದ್ರು ಟರ್ಮ್ಸ್ ಇದೆ. ಎಸ್, ಟ್ರೀ ಕವರ್ ಅಂತ ಒಂದು ಬರುತ್ತೆ. ಟ್ರೀ ಕವರ್ ಇಸ್ ಆಲ್ ಪ್ಯಾಚಸ್ ಆಫ್ ಟ್ರೀಸ್ ಲೆಸ್ ದೆನ್ 1 ಹೆಕ್ಟೇರ್. 1 ಹೆಕ್ಟೇರ್ಗಿಂತ ಕಡಿಮೆ ಪ್ರದೇಶದಲ್ಲಿರುವಂತಹ ಮರಗಳನ್ನ ನಾವು ಟ್ರೀ ಕವರ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ಏನಾಗ್ತಾ ಇದೆ, ಫಾರೆಸ್ಟ್ ಕವರ್ ಕಮ್ಮಿ ಆಗ್ತಾ ಇದೆ. ನಮ್ದು ಓಪನ್ ಫಾರೆಸ್ಟ್, ಮಾಡರೇಟ್ಲಿ ಡೆನ್ಸ್ ಫಾರೆಸ್ಟ್, ವೆರಿ ಡೆನ್ಸ್ ಫಾರೆಸ್ಟ್ ಎಲ್ಲ ಕಮ್ಮಿ ಆಗೋಗ್ತಾ ಇದೆ. ರಸ್ತೆಗಳು ಮಾಡ್ತಾ ಇರೋದು, ರೈಲ್ವೆ ಟ್ರ್ಯಾಕ್, ಬಿಲ್ಡಿಂಗ್ಸ್ ಕಟ್ತಾ ಇರೋದು, ರೆಸಾರ್ಟ್ ಮಾಡ್ತಾ ಇರೋದು, ಮೈನಿಂಗ್ ಮಾಡ್ತಾ ಇರೋದ್ರಿಂದ ಆಕ್ಚುಯಲ್ ಫಾರೆಸ್ಟ್ ಕಮ್ಮಿ ಹೋಗ್ತಾ ಇದೆ. ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಕಾಂಪ ಅಂತ ಕರಿತೀವಿ, ಕಾಂಪನ್ಸೇಟರಿ ಫಾರೆಸ್ಟ್ರಿ. ಬೇರೆ ಕಡೆ ಅಷ್ಟೇ ಜಾಗದಲ್ಲಿ ಮರ ನೆಡ್ತೀವಿ, ಅಲ್ಲಿ ಕಾಡು ಹೋಯ್ತಲ್ವ ಇಲ್ಲಿ ಅಷ್ಟು ಮರ ನೆಡ್ತೀವಿ ಅಂತೇಳಿ ನಮ್ಗೆ ಹೇಳ್ತಾರೆ. ಈ ರೀತಿ ಮಾಡಿ ಮಾಡಿ ಏನಾಗ್ತದೆ, ಆಕ್ಚುಯಲ್ ಫಾರೆಸ್ಟ್ ಕಮ್ಮಿ ಹೋಗ್ತದೆ, ಟ್ರೀ ಕವರ್ ಹೆಚ್ಚಾಗ್ತದೆ. ಸೊ ಲೆಸ್ ದೆನ್ 1 ಹೆಕ್ಟೇರ್ ಏರಿಯಾದಲ್ಲಿ ಏನ್ ಮರಗಳು ಬೆಳೀತಾ ಇರ್ತದೆ, ಮರಗಳು ಹಾಕಿರ್ತಾರಲ್ಲ, ಅದನ್ನ ನಾವು ಟ್ರೀ ಕವರ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಸೊ ಟೋಟಲ್ ಫಾರೆಸ್ಟ್ 21.67 ಬಂದ್ಬಿಟ್ಟಿದೆ ಈಗ. 21.67. ನೋಡಿ, ಒಂದು ವಿಷಯ ಹೇಳ್ತೀನಿ ನೋಡಿ. ಬ್ರಿಟಿಷರ್ಸ್ ಭಾರತಕ್ಕೆ ಬಂದಾಗ, ಭಾರತ ಆಳಕ್ಕೆ ಶುರು ಮಾಡಿದಾಗ 55% ಇತ್ತು ಕಾಡು ನಮ್ದು. ಸ್ವಾತಂತ್ರ್ಯ ಬಂದಾಗ 35% ಇತ್ತು ಕಾಡು ಭಾರತದಲ್ಲಿ. ಈಗ ನೋಡಿ 21% ಇದೆ. ನಿಮ್ಗೆ ಗೊತ್ತಾಯ್ತಲ್ಲ, ಈಗ 55% ಕಾಡಿತ್ತು ಬ್ರಿಟಿಷರ್ಸ್ ಆಳ್ವಿಕೆ ಶುರು ಮಾಡಿದಾಗ. ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರ್ಸ್ ಎಷ್ಟು ನಾಶ ಮಾಡಿದ್ರು ನೋಡಿ, 35% ತಂದು ನಿಲ್ಲಿಸಿದ್ರು ಅವರನ್ನ. ನಾವು ಇಷ್ಟು ವರ್ಷ 28 ವರ್ಷಗಳ ಕಾಲ ಅಭಿವೃದ್ಧಿ ಎಲ್ಲ ಮಾಡ್ತಾ ಇದ್ದೀವಿ ದೇಶನ. 21.67 ಬಂದಿದೆ ಈಗ. ಗೊತ್ತಾಯ್ತಲ್ಲ, ಅದು ನಮ್ಮ ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾ. ಫಾರೆಸ್ಟ್ ಕವರ್ ಫಾರೆಸ್ಟ್ ಕವರ್ ನಮ್ಮದು 21.67 RFA ಅಂತ ಕರಿತೀವಿ. ಈಗ ಟ್ರೀ ಕವರ್ ತಗೋತಾ ಇದೆ. ಟ್ರೀ ಕವರ್ ಅಂದ್ರೆ ಎಲ್ಲೆಲ್ಲಿ ಮರಗಳು ಹಾಕಿರ್ತಾರೆ ಗೊತ್ತಲ್ಲ, ಲೆಸ್ ದೆನ್ 1 ಹೆಕ್ಟೇರ್ ಜಾಗದಲ್ಲಿ, ಲೆಸ್ ದೆನ್ 1 ಹೆಕ್ಟೇರ್ ಪ್ರದೇಶದಲ್ಲಿ ಮರಗಳು ಹಾಕಿರ್ತಾರೆ ನೋಡಿ, ಅದನ್ನ ಟ್ರೀ ಕವರ್ ಅಂತ ಕರಿತೀವಿ. ಗಿಡಗಳು ಹಾಕಿರ್ತಾರೆ, ಅದನ್ನು ತಗೋತಾರೆ ಅವರು ಟ್ರೀ ಕವರ್. ಅದು 2.89 ಇದೆ. ಅವೆರಡನ್ನ ಆಡ್ ಮಾಡಿ ಫಾರೆಸ್ಟ್ ಕವರ್, ಟ್ರೀ ಕವರ್ನ ಆಡ್ ಮಾಡಿ ಗ್ರೀನ್ ಕವರ್ ಅಂತ ಒಂದು ಪದ ಬಂದಿದೆ. ಗ್ರೀನ್ ಕವರ್ 24.56. ಇದು ನಾನು ಹಿಂದೆ ಬಂದ್ಬಿಟ್ಟಿದೆ, ಇದು ಸ್ವಲ್ಪ ನೋಡ್ಕೊಳ್ಳಿ. 24.56 ಆಯ್ತಾ, 24.56. ಸ್ವಲ್ಪ ಈ ರಿಪೋರ್ಟ್ನ ಸೇವ್ ಮಾಡ್ತೀನಿ ನೋಡಿ, ಆ ಕಡೆ ಈ ಕಡೆ. ಮತ್ತೆ ಇಲ್ಲ ಆಗಿದೆ ನೋಡಿ, 2021 ಇಲ್ಲಿ 2021 21.7 ಇಸ್ ಫಾರೆಸ್ಟ್ ಕವರ್ RFA. ಟ್ರೀ ಕವರ್ ಎಷ್ಟು ನಾನು ಹೇಳಿದ್ನಲ್ಲ, 2.91 ಮರಗಳು ಹಾಕಿರೋದು ಇವರು. ಆ್ಯಡ್ ಮಾಡಿ 24.62 ಇಸ್ ಕಾಲ್ಡ್ ಗ್ರೀನ್ ಕವರ್. ಎಕ್ಸಾಮ್ ಅಲ್ಲಿ ಇದನ್ನು ಕೇಳ್ತಾರೆ, ಗ್ರೀನ್ ಕವರ್ ಅಂದ್ರೆ ಏನು ಆಯ್ತಾ, ನೆನಪಿಟ್ಕೊಳ್ಳಿ, ಗ್ರೀನ್ ಕವರ್. ಸೊ ಯಾವ ರಾಜ್ಯದಲ್ಲಿ ಗ್ರೀನ್ ಕವರ್ ಅಥವಾ ಓವರ್ ಆಲ್ ಫಾರೆಸ್ಟ್ ಹೆಚ್ಚಾಗಿದೆ ನೋಡಿ, ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿದೆ, ತೆಲಂಗಾಣದಲ್ಲಿ ಹೆಚ್ಚಾಗಿದೆ, ಒಡಿಸ್ಸಾದಲ್ಲಿ ಹೆಚ್ಚಾಗಿದೆ, ಕರ್ನಾಟಕದಲ್ಲಿ ಹೆಚ್ಚಾಗಿದೆ, ಜಾರ್ಖಂಡಲ್ಲಿ ಹೆಚ್ಚಾಗಿದೆ. ಕಳೆದ 19 ರಿಪೋರ್ಟ್ ಕಂಪೇರ್ ಮಾಡಿದ್ರೆ ಕರೆಕ್ಟಾ, 2019 ರಿಪೋರ್ಟ್ ಇಂದ 2021 2 ವರ್ಷದಲ್ಲಿ ಎಷ್ಟು ಹೆಚ್ಚಾಗಿದೆ. ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಸ್ಸಾ. ಎಷ್ಟು ರಾಜ್ಯಗಳು ಕಮ್ಮಿ ಆಗಿದೆ ನೋಡಿ, ಅರುಣಾಚಲ್ ಪ್ರದೇಶ್, ಮಣಿಪುರ್, ನಾಗಾಲ್ಯಾಂಡ್, ಮಿಜೋರಾಂ, ಮೇಘಾಲಯ. ಯಾಕೆ? ತುಂಬಾ ಜಾಸ್ತಿ ಡ್ಯಾಮ್ಗಳನ್ನ ಕಟ್ತಾ ಇದೀವಿ, ಅಥವಾ ರೋಡ್ಗಳನ್ನ ಮಾಡ್ತಾ ಇದೀವಿ, ರೈಲ್ವೆ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದೀವಿ. ಅಸಲು ಎಲ್ಲ ಕಡೆನೂ ಕಮ್ಮಿ ಹೋಗ್ತಾ ಇದೆ. ಡ್ಯಾಮ್ ಕಟ್ಟೋದ್ರಿಂದ ಮೇನ್ ಆಗಿ ಕಾಡು ನಾಶ ಆಗ್ತಾ ಇದೆ, ಅರ್ಬನೈಸ್ ಆಗ್ತಾ ಇದೆ ಈ ರಾಜ್ಯಗಳು. ಓಕೆ, ನಗರಗಳಲ್ಲಿ, ಮಹಾನಗರಗಳಲ್ಲಿ ಡೆಲ್ಲಿ ನೋಡಿ ಅತಿ ಹೆಚ್ಚು ಕಾಡಿರೋದು, 194 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಕಾಡಿದೆ. ಅದಾದ್ ಬಿಟ್ರೆ ಮುಂಬೈ, ಅದ್ ಬಿಟ್ರೆ ಬೆಂಗಳೂರು, ಅದ್ ಬಿಟ್ರೆ ಹೈದರಾಬಾದ್, ಚೆನ್ನೈ, ಅಹಮದಾಬಾದ್, ಕಲ್ಕತ್ತಾ, ಇದನ್ನು ಕೇಳ್ತಾರೆ. ಅತಿ ಹೆಚ್ಚು ನಗರಗಳಲ್ಲಿ ಯಾವ ನಗರದಲ್ಲಿ ಅತಿ ಹೆಚ್ಚು ಅರಣ್ಯ ಇದೆ ಅಂತ ಕೇಳ್ತಾರೆ. ಓಕೆ, ಬೆಂಗಳೂರಲ್ಲಿ ನೋಡಿ ಕಮ್ಮಿ ಆಗಿದೆ, 2019ರಿಂದ 21ಕ್ಕೆ -5% ಕಮ್ಮಿ ಆಗಿದೆ. ಡೆಲ್ಲಿನಲ್ಲಿ ಜಾಸ್ತಿ ಮರಗಳು ಹಾಕಿದ್ದಾರೆ, 11% ಜಾಸ್ತಿ ಆಗಿದೆ ಡೆಲ್ಲಿನಲ್ಲಿ. 2019 ಕಂಪೇರ್ ಮಾಡಿದಾಗ 2021ರಲ್ಲಿ ಮರಗಳ ಸಂಖ್ಯೆ ಜಾಸ್ತಿ ಆಗಿದೆ ಡೆಲ್ಲಿನಲ್ಲಿ, ಮುಂಬೈನಲ್ಲೂ. ಬೆಂಗಳೂರಿನಲ್ಲಿ ಕಮ್ಮಿ ಆಗಿದೆ. ಅಹಮದಾಬಾದ್ನಲ್ಲಿ ಜಾಸ್ತಿ ಕಮ್ಮಿ ಆಗಿದೆ ನೋಡಿ, 48% ಕಮ್ಮಿ ಹೋಗಿದೆ. ಕಲ್ಕತ್ತಾ ನೋಡಿ ಕಮ್ಮಿ ಆಗಿದೆ. ಈ ರೀತಿ ಅರಣ್ಯ ಬಗ್ಗೆ ಎಷ್ಟೊಂದು ಕ್ವಶನ್ಗಳು ಬರ್ತವೆ ನಿಮಗೆ. ನೋಡಿ, ಕರ್ನಾಟಕ ಮಾತ್ರ ತೋರಿಸಿ ನೋಡಿ. ಕರ್ನಾಟಕದಲ್ಲಿ ನಮಗೆ ನೋಡಿ ಜಾಗ್ರಫಿಕಲ್ ಏರಿಯಾ ಗೊತ್ತಿದೆ, 191,791 ಇದು ಕರ್ನಾಟಕ. ಜೊತೆಗೆ ಟೋಟಲ್ ಫಾರೆಸ್ಟ್ ಕವರ್ ಕರ್ನಾಟಕದಲ್ಲಿ 38,730 ಚದರ ಕಿಲೋಮೀಟರ್. 730 ಚದರ ಕಿಲೋಮೀಟರ್. 20.19 ಎಷ್ಟು ಪರ್ಸೆಂಟೇಜ್ ಕರ್ನಾಟಕದಲ್ಲಿ ಫಾರೆಸ್ಟ್ ಕವರ್? 20.19.
ಗೊತ್ತಾಯ್ತಲ್ಲ. ಓವರ್ ಆಲ್ ಕರ್ನಾಟಕದಲ್ಲಿ 2019 ಕಂಪೇರ್ ಮಾಡಿದಾಗ +155 ಅಂದರೆ ಅಷ್ಟು ಹೆಚ್ಚಾಗಿದೆ ಕಾಡು. 155 ಸ್ಕ್ವೇರ್ ಕಿಲೋಮೀಟರ್ ಹೆಚ್ಚಾಗಿದೆ ಕಾಡು. ಓಕೆ, ನಾವು ಸೊ ಈ ರೀತಿ ರಿಪೋರ್ಟ್ಗಳನ್ನ ಕೇಳ್ತಾರೆ ಎಕ್ಸಾಮಲ್ಲಿ. ಕರ್ನಾಟಕ ಮಾತ್ರ ತೋರಿಸಿದ್ದೀನಿ ನಾನು. 20.19 ನಮ್ಮದು. ಅಂದರೆ ನೋಡಿ, ನ್ಯಾಷನಲ್ ಅವರೇಜ್ಗಿಂತ ಕಮ್ಮಿ ಇದೆ ನಾವು. ಒಂದು ಅತಿ ಹೆಚ್ಚು ಪರ್ಸೆಂಟೇಜ್ ಫಾರೆಸ್ಟ್ ಕವರ್ ನೋಡಿ, ಪರ್ಸೆಂಟೇಜ್ ಫಾರೆಸ್ಟ್ ಕವರ್ನಲ್ಲಿ ಅತಿ ಹೆಚ್ಚು ಫಾರೆಸ್ಟ್ ಇರೋದು ಮಿಜೋರಾಂ. ಮಿಜೋರಾಂ ನೋಡೋಣ ಎಲ್ಲರೂ. ಇಲ್ಲಿ ನೋಡಿ, ಆರ್ಡರ್ ಕೊಟ್ಟಿರೋದು ಇಲ್ಲಿ ಮಿಜೋರಾಂ. ಇಲ್ಲಿ ನೋಡಿ ಮಿಜೋರಾಂ ನೋಡಿ 84.53. ಮಿಜೋರಾಮೇ ಹೈಯೆಸ್ಟ್ ಕಾಡಲ್ಲಿ ಪರ್ಸೆಂಟೇಜ್ ಫಾರೆಸ್ಟ್ ಅಲ್ಲಿ. ಪರ್ಸೆಂಟೇಜ್ ಫಾರೆಸ್ಟ್ ಕವರಲ್ಲಿ ಮಿಜೋರಾಂ ಬರುತ್ತೆ. ಗೊತ್ತಾಯ್ತಲ್ಲ. ಹಂಗೆ ನೀವು ಇದು ನೋಡಿ, ಲಕ್ಷದ್ವೀಪ್ ಮತ್ತು ಅಂಡಮಾನ್ ನಿಕೋಬಾರ್ ನೋಡಿ. ಲಕ್ಷದ್ವೀಪ್ ನೋಡಿ, ಯೂನಿಯನ್ ಟೆರಿಟರಿಗಳಲ್ಲಿ ಲಕ್ಷದ್ವೀಪ್. ಯೂನಿಯನ್ ಟೆರಿಟರಿಗಳಲ್ಲಿ ಅತಿ ಹೆಚ್ಚು ಲಕ್ಷದ್ವೀಪ್ ಬರುತ್ತೆ. ಎಕ್ಸಾಂಪಲ್ ಕೊಟ್ಟು ಕೇಳ್ತಾರೆ. ಯೂನಿಯನ್ ಟೆರಿಟರಿಗಳಲ್ಲಿ ಲಕ್ಷದ್ವೀಪ್, ಸ್ಟೇಟ್ಸ್ಗಳಲ್ಲಿ ಮಿಜೋರಾಂ. ನೋಡ್ತಿರಲ್ಲ, ಈ ರೀತಿ ಕೇಳ್ತಾರೆ ಎಕ್ಸಾಮಲ್ಲಿ. ಅತಿ ಹೆಚ್ಚು ಪರ್ಸೆಂಟೇಜ್ ಕಾಡು. ಹಂಗೆ ಏರಿಯಾ ಕಾಡು, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಡು ಇರುತ್ತೆ? ಮಧ್ಯಪ್ರದೇಶ ನೋಡಿ, ಇಲ್ಲಿ ಮಧ್ಯಪ್ರದೇಶ ನೋಡಿ. ಓಕೆ, ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಏರಿಯಾ ಕಾಡು ಇರೋದು. ಅದನ್ನ ನಾನು ಕಲರ್ ಚೇಂಜ್ ಮಾಡಿ ಬರೀತೀನಿ ನೋಡಿ, ಗ್ರೀನ್ ಅಲ್ಲಿ ಬರೀತೀನಿ ನೋಡಿ. ಇದು ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಏರಿಯಾ ಕಾಡು ಇರೋದು ಮಧ್ಯಪ್ರದೇಶ. ಹಂಗೆ ಯೂನಿಯನ್ ಟೆರಿಟರಿಗಳಲ್ಲಿ ನೋಡಿ, ಯೂನಿಯನ್ ಟೆರಿಟರಿ ಅತಿ ಹೆಚ್ಚು ಕಾಡು ಇರೋದು ದಾದರ್ ನಾಗರ್ ಹವೇಲಿ ಮತ್ತು ನ್ಯೂ ಡಮನ್ ಅಲ್ಲಿ. ಓಕೆ, ಸಾರಿ, ಅಂಡಮಾನ್ ನಿಕೋಬಾರ್ ನೋಡಿ. ನಾನು ಸ್ವಲ್ಪ ನಂಬರ್ ನೋಡೋಕೆ ಆಗ್ತಾ ಇಲ್ಲ. ಕರ್ನಾಟಕ ಹೇಳ್ತು. ಆಯ್ತಾ? ಅಂಡಮಾನ್ ನಿಕೋಬಾರ್ ಏರಿಯಾದಲ್ಲಿ, ಅಂಡಮಾನ್ ನಿಕೋಬಾರ್ ಮತ್ತು ಮಧ್ಯಪ್ರದೇಶ. ಈ ರೀತಿ ಕೇಳ್ತಾರೆ ಸ್ನೇಹಿತರೆ. ಆಯ್ತಾ? ನೀವು ಇಷ್ಟು ಮಾಡ್ಕೊಂಡ್ರೆ ಸಾಕು ನೋಡಿ. ಫಾರೆಸ್ಟ್ ಕವರ್ ಮೆಗಾ ಸಿಟೀಸ್ ಅಂತ ಹೇಳಿ ನೋಡಿ ನಾನು. ಡೆಲ್ಲಿ ಅತಿ ಹೆಚ್ಚು ದಟ್ಟ ಅರಣ್ಯ ಇರುವಂತ ನಗರ ಡೆಲ್ಲಿ. ಇದನ್ನು ಕೇಳ್ತಾರೆ. ಡೆಲ್ಲಿ ಒಂದು ನೋಡ್ಬೋದು ಅಷ್ಟೇ ನೋಡಿ. ಅತಿ ಹೆಚ್ಚು ಕಾಡಿದೆ ನೋಡಿ, 194 ಚದರ ಕಿಲೋಮೀಟರ್ ಅಷ್ಟು ಕಾಡಿದೆ ಅವ್ರ ಹತ್ರ ಡೆಲ್ಲಿ. ನಾನು ಆಲ್ರೆಡಿ ತೋರಿಸಿದ್ದೀನಿ ಹೈಯೆಸ್ಟ್ ಯಾವುದು ಅಂತ. ಆಯ್ತಾ? ಸೊ ಡೆಲ್ಲಿ ಬಿಟ್ರೆ ಮುಂಬೈ. ಆಯ್ತಾ? ಅದು ಬಿಟ್ರೆ ಬೆಂಗಳೂರು. ನಾವೇನಾಗುತ್ತೆ, ನಗರಗಳಲ್ಲಿ ಈ ಕಾಡನ್ನು ಉಳಿಸ್ಕೊಳ್ಬೇಕು, ಆ ಉದ್ದೇಶ ಇದೆ ಅಂತ ಹೇಳಿ ನಾನು ತಿಳಿದಿದ್ದೇನೆ ಎಲ್ಲದು. ಯಾಕೆಂದ್ರೆ ಇದನ್ನೆಲ್ಲ ನಾವು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ಎಲ್ಲ ನಾಶ ಆಗೋಗುತ್ತೆ. ಗೊತ್ತಾಯ್ತಲ್ಲ. ಪರಿಸರ ನಾಶ ಆದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ, ಆರ್ಥಿಕ ವ್ಯವಸ್ಥೆ ಹಾಳಾಗುತ್ತೆ. ನಮ್ಮ ಸ್ನೇಹಿತರೆ, ಸೊ ಇದನ್ನೆಲ್ಲ ಕೇಳ್ತಾರೆ ಸ್ನೇಹಿತರೆ. ಟ್ರೀ ಕವರ್ ಅಂದ್ರೇನು, ಗ್ರೀನ್ ಕವರ್ ಅಂದ್ರೇನು ಅಂತ ಹೇಳಿ ಕೇಳ್ತಾರೆ. ನೆಕ್ಸ್ಟ್ ಹೋಪ್ ಸ್ಪಾಟ್ಸ್ ಅಂತ ಒಂದು ಪದ ಇದೆ, ಭರವಸೆ ತಾಣಗಳು ಅಂತ. ಆಯ್ತಾ? ಮಿಷನ್ ಬ್ಲೂ ನಲ್ಲಿ ಸ್ಥಾಪಕಿ ಸಿಲ್ವಿಯಾ ಅರ್ಲ್ ಅನ್ನೋರು ಶುರು ಮಾಡಿದ್ರು. ಈಗ 170 ಹೋಪ್ ಸ್ಪಾಟ್ಸ್ ಇದೆ ವರ್ಲ್ಡ್ ವೈಡ್. ಯಾವ ಜಾಗದಲ್ಲಿ, ಸಮುದ್ರದಲ್ಲಿ ಎಸ್ಪೆಷಲಿ ಇದು ಹೋಪ್ ಸ್ಪಾಟ್ಸ್ ಇಲ್ಲಿಗೆ ಭರವಸೆ ತಾಣಗಳು ಸಮುದ್ರದಲ್ಲಿ, ಸಾಗರಗಳಲ್ಲಿ, ಎಲ್ಲಿ ಜೀವ ವೈವಿಧ್ಯತೆ ಜಾಸ್ತಿ ಇರುತ್ತೆ, ಅದನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತ ಜಾಗಗಳನ್ನು ಹೋಪ್ ಸ್ಪಾಟ್ಸ್ ಅಂತ ಕರೀತೀವಿ. ಗೊತ್ತಾಯ್ತಲ್ಲ. ಈಗ ನೋಡಿ, ಭೂಮಿ ಮೇಲೆ ಇರುವಂತ ಜಾಗಗಳನ್ನ ನೀವು ಟೈಗರಿಸಮ್ ಮಾಡಿದ್ರ, ಎಲಿಫೆಂಟಿಸಮ್ ಮಾಡಿದ್ರ, ಅದನ್ನೆಲ್ಲ ನಾವು ಸಂರಕ್ಷಣೆ ಮಾಡ್ತೀವಿ. ಅದ್ರ ಸಮುದ್ರ ಸಂರಕ್ಷಣೆ ಆಗ್ತಾ ಇಲ್ಲ. ಅದನ್ನ ಸಂರಕ್ಷಣೆ ಮಾಡಬೇಕು ಅನ್ನೋದು ಹೋಪ್ ಸ್ಪಾಟ್ ಅವರ ಉದ್ದೇಶ. ಗೊತ್ತಾಯ್ತಲ್ಲ. ಭಾರತದಲ್ಲಿ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ್ನ ಹೋಪ್ ಸ್ಪಾಟ್ಸ್ಗಳು ಅಂತ ಹೇಳಿ ಕರೆದಿದ್ದಾರೆ. ಹೇಳ್ತಾರೆ ಮಿಷನ್ ಬ್ಲೂ, ಸಿಲ್ವಿಯಾ ಅರ್ಲ್. ಭಾರತದಲ್ಲಿ 2 ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ತುಂಬಾ ಜಾಸ್ತಿ ಜೀವ ವೈವಿಧ್ಯತೆ ಇರುತ್ತೆ, ಅದನ್ನ ಸಂರಕ್ಷಣೆ ಮಾಡುವಂತ ಪ್ರದೇಶಗಳನ್ನ ಹೋಪ್ ಸ್ಪಾಟ್ ಅಂತ ಕರೀತೀವಿ. ನೆಕ್ಸ್ಟ್ ಹಾಟ್ ಸ್ಪಾಟ್ಸ್. ಗೊತ್ತಿಲ್ಲ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಹಾಟ್ಸ್ಪಾಟ್ ಅಂದ್ರೆ ಇಂಟರ್ನೆಟ್ ಹಾಟ್ಸ್ಪಾಟ್ ಬಗ್ಗೆ ಅಂತ ಅನ್ಕೊಳ್ತೀರಾ? ಇಲ್ಲ, ಅದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ನೋಡಿ, ಈ ಬಯೋಡೈವರ್ಸಿಟಿ ಅಂದ್ರೆ ಗೊತ್ತಿದೆ, ವೈವಿಧ್ಯತೆ, ಜೀವ ವೈವಿಧ್ಯತೆ. ಎಲ್ಲಿ ಜೀವ ವೈವಿಧ್ಯತೆ ಜಾಸ್ತಿ ಇದೆ ಮತ್ತು ಆ ಜಾಗದಲ್ಲಿರುವಂತಹ ಜೀವಿಗಳು ಮಾನವ ಚಟುವಟಿಕೆಗಳಿಂದ ತೊಂದರೆಗೊಳಗಾಗಿವೆ, ಅದನ್ನು ನಾವು ಹಾಟ್ಸ್ಪಾಟ್ ಅಂತ ಕರಿತೀವಿ. ಅಂದ್ರೆ ಗೊತ್ತಾಯ್ತಲ್ಲ, ಪ್ಲೇಸಸ್ ಆಫ್ ವೆರಿ ಹೈ ಬಯೋಡೈವರ್ಸಿಟಿ ಅಂಡ್ ಶುಡ್ ಬಿ ಅಂಡರ್ ಥ್ರೆಟ್ ಫ್ರಮ್ ಹ್ಯೂಮನ್ ಆಕ್ಟಿವಿಟೀಸ್. ಮಾನವ ಚಟುವಟಿಕೆಗಳಿಂದ ತೊಂದರೆಗೊಳಗಾಗಿರಬೇಕು ಅಂತ ಜಾಗಗಳನ್ನ ಹಾಟ್ಸ್ಪಾಟ್ಸ್ ಅಂತ ಕರಿತೀವಿ. ಈ ಪದ ಬಳಸಿದ್ದು ನಾರ್ಮನ್ ಮೇಯರ್ಸ್ ಅಂತ ಹೇಳಿ. ಇವರು ಅವ್ರ ಆರ್ಟಿಕಲ್ ಬರೀತಾರೆ, ಒಂದು ದಿ ಎನ್ವೈರನ್ಮೆಂಟಲಿಸ್ಟ್ ಇನ್ 1988. 2 ಆರ್ಟಿಕಲ್ ಬರೀತಾರೆ, ಒಂದು 1988 ಅನ್ನೋದು, ಇನ್ನೊಂದು 1990 ಒಂದು. ಓಕೆ, ಅವಾಗ ಫೇಮಸ್ ಆಗ್ತಾರೆ ಈ ವರ್ಲ್ಡ್ ಅಲ್ಲಿ. ಸೊ ಅವರು ಒಂದು ಕ್ರೈಟೀರಿಯಾ ಕೊಟ್ಟಿದ್ದಾರೆ, 2 ಒಂದು ಮೇನ್ ಕಂಡೀಷನ್ಸ್ ಕೊಟ್ಟಿದ್ದಾರೆ.
ಅಟ್ಲೀಸ್ಟ್ ಹಾಟ್ಸ್ಪಾಟ್ ಅಂತ ಕರಿಬೇಕಾದ್ರೆ ಅಟ್ಲೀಸ್ಟ್ 1500 ಸ್ಪೀಶೀಸ್ ಆಫ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಇರಬೇಕು ಆಸ್ ಎಂಡಮಿಕ್. ಆ ಜಾಗದಲ್ಲಿ ಸ್ಥಳೀಯವಾಗಿ 1500 ಗಿಡಗಳು ಮರಗಳು ಇರಬೇಕು. ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಎಸ್ಪೆಷಲಿ ಟಿಶ್ಯೂಸ್ ಇರೋಂಥದ್ದು, ಜೈಲಮ್ ಫ್ಲೂಯಮ್ ಟಿಶ್ಯೂ ಇರೋಂಥ ಗಿಡಗಳು ಇರಬೇಕು. ಪ್ಲಸ್ ಅದರಲ್ಲಿ 70% ಅಷ್ಟು ಪ್ರಾಥಮಿಕ ಇನ್ನು ವೆಜಿಟೇಷನ್ ಇರುತ್ತೆ, ಸಸ್ಯವರ್ಗಗಳು ನಾಶ ಆಗಿರಬೇಕು. ನೆನಪಿಟ್ಕೊಳ್ಳಿ, ಅದರದ್ದು ಪ್ರೈಮರಿ ವೆಜಿಟೇಷನ್ 70% ನೆನಪಿಟ್ಕೊಳ್ಳಿ. ಟರ್ಮ್ಸ್ ನಂಬರ್ಗಳನ್ನ ಕೇಳ್ತಾರೆ. ಎಷ್ಟು? ಅಟ್ಲೀಸ್ಟ್ 1500 ಸ್ಪೀಶೀಸ್ ಆಫ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಇರಬೇಕು. ಆಮೇಲೆ ಅದರಲ್ಲಿ ಪ್ರಾಥಮಿಕ ಸಸ್ಯವರ್ಗಗಳು 70% ಅಷ್ಟು ನಾಶ ಆಗಿರಬೇಕು. ಅಂತ ಜಾಗಗಳನ್ನ ನಾವು ಹಾಟ್ಸ್ಪಾಟ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ಈ ಎಕ್ಸಾಮ್ ಕೇಳ್ತಾರೆ ಇದನ್ನ. ಸೊ ಹಾಟ್ಸ್ಪಾಟ್ ಬಗ್ಗೆ ಫಸ್ಟ್ ಹೇಳ್ತಾರೆ ಯಾರು? ಇದು ತುಂಬಾ ಹಳೆ ಕ್ವಶನ್, ಬಟ್ ಇವಾಗ್ಲೂ ಅದನ್ನ ಕೇಳ್ತಾರ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ನಮ್ಮ KPSC ಏನ್ ಮಾಡ್ತಾರೆ, ಎಕ್ಸಾಮ್ ಕಂಡಕ್ಟ್ ಮಾಡಿ. ಗೊತ್ತಾಯ್ತಲ್ಲ? ಸೊ ಆಸ್ ರಿಸಲ್ಟ್ ಅವರು ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳಬಹುದು. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೋದು, ಒಂದು ನೆನಪಿಟ್ಕೊಂಡ್ರೆ ಒಳ್ಳೇದು. ಆಯ್ತಾ ಸ್ನೇಹಿತರೆ? ಇವಾಗ ನಾನು ಅದ್ರ ಬಗ್ಗೆ ಒಂದು ವರ್ಲ್ಡ್ ಮ್ಯಾಪ್ ಕೂಡ ಕೊಡ್ತೀನಿ ನನಗೆ. ಇದನ್ನ ಕಂಡಿದ್ದವರು ಯಾರು ಅಂತ ಕೇಳ್ತಾರೆ. ಹಾಟ್ಸ್ಪಾಟ್ಸ್ ಗಳನ್ನ ಐಡೆಂಟಿಫೈ ಮಾಡಿದ ಯಾರು? ಕನ್ಸರ್ವೇಷನ್ ಇಂಟರ್ನ್ಯಾಷನಲ್. ಕನ್ಸರ್ವೇಷನ್ ನಾಗಲೇ ಹೇಳಿದೆ, ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆ. ಇಂಟರ್ನ್ಯಾಷನಲ್ ಈ ಸಂಸ್ಥೆನೆ ಹಾಟ್ಸ್ಪಾಟ್ಸ್ ಗಳನ್ನ ಗುರುತಿಡಿಯೋದು. ಆಯ್ತಾ? ಸೊ ಇವಾಗ ಇವರು ಎಷ್ಟು ಐಡೆಂಟಿಫೈ ಮಾಡಿದ್ದಾರೆ? 36. ಈಗ ಆಸ್ ಆಫ್ 2024. ಈ ಕ್ಲಾಸ್ ಯಾವಾಗ ಮಾಡ್ತಾ ಇರೋದು? 2024 ನಲ್ಲಿ. ಯಾಕಂದ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಚೇಂಜ್ ಆಗುತ್ತೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿದವರು ಸರ್ ತಪ್ಪು ಹೇಳಿದ್ದಾರೆ ಅನ್ಕೊಳ್ತಾರೆ. 36 ಹಾಟ್ಸ್ಪಾಟ್. ಗೊತ್ತಾಯ್ತಲ್ಲ? ಸೊ 36 ಹಾಟ್ಸ್ಪಾಟ್ಸ್ ಆಸ್ ಆಫ್ ಆಗಸ್ಟ್ 2024. ಭಾರತದಲ್ಲಿ ಎಷ್ಟಿದೆ? 4 ಇನ್ ಇಂಡಿಯಾ. ಸೊ ನೆನಪಿಟ್ಕೊಳ್ಳಿ ಕಂಡೀಷನ್. 70% ಎಕ್ಸಾಮ್ ಏನ್ ಮಾಡ್ತಾರೆ, ಬೇಕು ಅಂತ 75 ಅಂತ ಕೊಟ್ಟಿರ್ತಾರೆ, ನಿಮ್ ಕನ್ಫ್ಯೂಸ್ ಮಾಡಿಸ್ಲಿ ಅಂತ. 70% ಪ್ರಾಥಮಿಕ ಸಸ್ಯವರ್ಗ ನಾಶ ಆಗಿರಬೇಕು. 1500 ಸಸ್ಯವರ್ಗಗಳು ಇರಬೇಕು ಆ ಜಾಗದಲ್ಲಿ, ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಮೇನ್ ಆಗಿ. ನೋಡಿ ಎಲ್ಲ ಹಾಟ್ಸ್ಪಾಟ್ಸ್ ಗಳನ್ನ ಮ್ಯಾಪ್ ಅಲ್ಲಿ ಕೊಟ್ಟಿದ್ದೀನಿ ನಾನು. 36 ಹಾಟ್ಸ್ಪಾಟ್ಸ್ ಗಳಿದೆ ನೋಡಿ. ಭಾರತದಲ್ಲಿ ನೋಡಿದ್ರೆ ಹಿಮಾಲಯ, ನಾನು ಸ್ವಲ್ಪ ಮಾರ್ಕ್ ಮಾಡ್ತೀನಿ ನೋಡಿ, ರೆಡ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಭಾರತದಲ್ಲಿ ಹಿಮಾಲಯ, ಇಂಡೋ ಬರ್ಮಾ, ಸುಂಡಾಲ್ಯಾಂಡ್, ಮಿಜೋರಾಂ ಅಂತೀನಿ, ನಿಕೋಬಾರ್ ಇದೆ ನೋಡಿ, ಅದು ಆ ಭಾಗ. 10 ಡಿಗ್ರಿ ಚಾನಲ್ ಕೆಳಗಡೆ, 10 ಡಿಗ್ರಿ ಚಾನಲ್ ಕೆಳಗಡೆ ಎಲ್ಲ ಬರೋದಿಲ್ಲ, ಸುಂಡಾಲ್ಯಾಂಡ್. ಓಕೆ, ಗ್ರೇಟ್ ನಿಕೋಬಾರ್ ಭಾಗ ಎಲ್ಲ. ಇಲ್ಲಿ ಪಶ್ಚಿಮ ಘಟ್ಟ 4th. ಪಶ್ಚಿಮ ಘಟ್ಟ ಇಸ್ 4th. ಸೊ ಹಿಮಾಲಯಸ್, ಇಂಡೋ ಬರ್ಮಾ ಅಂದ್ರೆ ಎಂಟೈರ್ ನಾರ್ತ್ ಈಸ್ಟ್, ಮಯನ್ಮಾರ್ ಇಂಡಿಯಾ ಬಾರ್ಡರ್ ಅಪ್ ಟು 10 ಡಿಗ್ರಿ ಚಾನಲ್, ಅಂದ್ರೆ ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರ, ಅರುಣಾಚಲ್ ಪ್ರದೇಶ್, ಕರೆಕ್ಟಾ? ಆ ಭಾಗ ಎಲ್ಲ ಮಯನ್ಮಾರ್ ಬಾರ್ಡರ್ ಎಲ್ಲ ಅಪ್ ಟು 10 ಡಿಗ್ರಿ. ಇವನ್ ಅಂಡಮಾನ್ ಕೂಡ ಇದಕ್ಕೆ ಬರುತ್ತೆ. 10 ಡಿಗ್ರಿ ಚಾನಲ್ ಕೆಳಗಡೆ ಬರೋದಿಲ್ಲ, ಸುಂಡಾಲ್ಯಾಂಡ್ ಅಂತ ಕರಿತೀವಿ. ಇಂಡೋನೇಷ್ಯಾ ಭಾಗ ನಿಕೋಬಾರ್ ಸೇರುತ್ತೆ. ಸೊ ವೆಸ್ಟರ್ನ್ ಘಾಟ್ಸ್ ಇಸ್ 4th one. ಸೊ 4 ಹಾಟ್ಸ್ಪಾಟ್ಸ್ ಇದೆ ಇಂಡಿಯಾದಲ್ಲಿ. ಒಟ್ಟು ವರ್ಲ್ಡ್ ಅಲ್ಲಿ 36. 36 ಹಾಟ್ಸ್ಪಾಟ್ಸ್ ವರ್ಲ್ಡ್, 4 ಇನ್ ಇಂಡಿಯಾ. ಭಾರತದಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ. ಹಿಮಾಲಯ ಮೊದಲನೇದು, ಇಂಡೋ ಬರ್ಮಾ ಭಾಗ ಅಪ್ ಟು 10 ಡಿಗ್ರಿ, ಇದು ಸುಂಡಾಲ್ಯಾಂಡ್ 3, ಪಶ್ಚಿಮ ಘಟ್ಟ 4. ಸೊ ನೋಡಿ, ಈಗ ಗ್ರೇಟ್ ನಿಕೋಬಾರ್ ಎಲ್ಲಿ ಬರುತ್ತೆ ನೋಡಿ. ಬಯೋಟೋಪ್ ಅಂತ ಆಗಲೇ ಒಂದು ಇಕೋಟೋಪ್ ಅಂತ ಒಂದು ಪದ ಯೂಸ್ ಮಾಡಿದೆ. ಇಕೋಟೋಪ್ ಅಂದ್ರೆ ಒಂದು ಚಿಕ್ಕ ಒಂದು ಜೀವಿಗಳ ನೆಲೆ, ಪರಿಸರದಲ್ಲಿ ನೆಲೆ ಇರೋದನ್ನ ಇಕೋಟೋಪ್. ಅದಾದ್ಮೇಲೆ ನಮಗೆ ಒಂದು ಪದ ಹೇಳ್ಕೊಟ್ಟಿದೆ, ಈ ಕ್ಯಾಡ್, ತಾತ್ಕಾಲಿಕ ಬದಲಾವಣೆಗಳಾಗುತ್ತೆ. ಅದಾದ್ಮೇಲೆ ಒಂದು ಪದ ಹೇಳ್ಕೊಟ್ಟಿದೆ ನಾನು, ಇಕೋ ಟೈಪ್ ಅಂತ. ಈ ಪದಗಳನ್ನ ಇಕೋ ಟೈಪ್ ಅಂದ್ರೆ ಪರ್ಮನೆಂಟ್, ಶಾಶ್ವತವಾಗುವಂತ ಬದಲಾವಣೆಗಳನ್ನ ಇಕೋ ಟೈಪ್ ಅಂತ ಕರಿತೀವಿ. ಸೊ ವರ್ಲ್ಡ್ ಅಲ್ಲಿ ಮುಖ್ಯ ಇಕೋ ಟೈಪ್ ರೀಜನ್ ಐಡೆಂಟಿಫೈ ಮಾಡಿದ್ದೀವಿ. ಅದನ್ನ ನಾವು ಬಯೋಜಾಗ್ರಫಿಕ್ ರೆಲ್ಮ್ ಅಂತ ಕರಿತೀವಿ. ಬಯೋಜಾಗ್ರಫಿಕ್ ರೆಲ್ಮ್ ಯಾಕೆಂದ್ರೆ ಆ ಜಾಗದಲ್ಲಿ ಇರುವಂತಹ ವಾತಾವರಣ ತಕ್ಕಂತೆ ಜೀವಿಗಳ ವಿಕಾಸ ಆಗಿದೆ. ಎಷ್ಟು ಇಕೋ ಟೈಪ್ ರೆಲ್ಮ್ಸ್ ಇದೆ, ಇಕೋ ರೀಜನ್ಸ್ ಇದೆ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ನೋಡಿ. ಫಸ್ಟ್ ಒನ್
ಇಂಡೋಮಲಿಯಾ ನಾವು ಭಾರತದ ಎರಡನೇದು ಪ್ಯಾಲಿಯಾರ್ಟಿಕ್, ಅಂದ್ರೆ ಭಾರತ ಎರಡಕ್ಕೆ ಸೇರುತ್ತೆ. ಇಂಡೋಮಲಿಯಾ ಭಾಗ ಮೇನ್ ಆಗಿ ಪ್ಲಸ್ ಸ್ವಲ್ಪ ಹಿಮಾಲಯ ನಾರ್ತ್ ಈಸ್ಟ್ ಅಲ್ಲ ಪ್ಯಾಲಿಯಾರ್ಟಿಕ್ ಆಯ್ತಾ. ನೆಕ್ಸ್ಟ್ ಆಸ್ಟ್ರೇಲೇಷಿಯನ್ 3, ಫೋರ್ತ್ ಒನ್ ಓಷನಿಕ್ ಪೆಸಿಫಿಕ್ ಓಷನಿಕ್ ಭಾಗ 5, ಅಂಟಾರ್ಟಿಕ್ ಭಾಗ, ಆಫ್ರೋಟ್ರಾಪಿಕಲ್ 6, ನಿಯಾರ್ಕ್ಟಿಕ್ 7, ನಿಯೋಟ್ರಾಪಿಕಲ್ ಸೌತ್ ಅಮೆರಿಕಾ ಭಾಗ 8. ಸೊ 8 ಇಕೋ ಟೈಪ್ ಇಕೋ ರೀಜನ್ಸ್ ಇದೆ. 8 ಇಕೋ ರೀಜನ್ಸ್ ಇದೆ ಅಂದ್ರೆ ಆ ಜಾಗದಲ್ಲಿ ಇರುವಂತಹ ವಾಯುಗುಣ, ಅದರ ಹ್ಯಾಬಿಟಾಟ್, ನೆಲೆ ಮತ್ತು ಅದರ ಆಹಾರ, ಅದರ ವಾಯುಗುಣ, ಅದಕ್ಕೆ ತಕ್ಕಂತೆ ಜೀವಿಗಳ ವಿಕಾಸ ಆಗಿದೆ. ಅಂದ್ರೆ ಇಲ್ಲಿ ಇಂಡೋಮಲೇರಿಯಾದಲ್ಲಿ ಸಿಗೋ ಜೀವಿಗಳು ಆಸ್ಟ್ರೇಲಿಯಾದಲ್ಲಿ ಸಿಗಲ್ಲ, ಗೊತ್ತಾಯ್ತಲ್ಲ. ಆಸ್ಟ್ರೇಲಿಯಾದಲ್ಲಿ ಸಿಗುವಂಥದ್ದು ಆಫ್ರೋಟ್ರಾಪಿಕಲ್ ಅಲ್ಲಿ ಸಿಗಲ್ಲ. ಇಲ್ಲಿ ಆಫ್ರೋಟ್ರಾಪಿಕಲ್ ಅಲ್ಲಿ ಸಿಗುವಂತಹ ಜೀವಿಗಳು ನಿಯಾರ್ಕ್ಟಿಕ್ ಅಲ್ಲಿ ಸಿಗಲ್ಲ, ಆ ತರ ಗೊತ್ತಾಯ್ತಲ್ಲ. ಸೊ ಈ ರೀತಿ ನಾವು ಅದನ್ನ ಐಡೆಂಟಿಫೈ ಮಾಡಿದ್ವಿ. ನೆಕ್ಸ್ಟ್ ಪರಿಸರ ಅನುಕ್ರಮ, ಎಕಾಲಜಿಕಲ್ ಸಕ್ಸೆಷನ್. ಸ್ನೇಹಿತರೆ, ಎಷ್ಟೋ ವರ್ಷಗಳ ಕಾಲದಿಂದ ಒಂದು ಜಾಗದಲ್ಲಿ ಯಾವ ರೀತಿ ಸಸ್ಯವರ್ಗಗಳು ಬದಲಾಗುತ್ತೆ, ಕಾಲಕ್ರಮೇಣ ಒಂದು ಪರಿಸರ ವ್ಯವಸ್ಥೆ ಬದಲಾಗ್ತಾ ಹೋಗುತ್ತೆ, ಅದನ್ನ ನಾವು ಎಕಾಲಜಿಕಲ್ ಸಕ್ಸೆಷನ್ ಅಂತ ಕರಿತೀವಿ. ಸೊ ತಾವು ಇಲ್ಲಿ ಗಮನಿಸಬಹುದು, ಒಂದು ಜಾಗದಲ್ಲಿ ನೋಡಿ ಕಲ್ಲು ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ನೋಡಬಹುದು ನಿಮಗೆ ಜ್ವಾಲಾಮುಖಿ ಆಗುತ್ತೆ, ಲಾವಾ ಹೊರಗಡೆ ಬರುತ್ತೆ, ಲಾವಾ ಬಂದು ಗಟ್ಟಿಯಾಗಿ ಕಲ್ಲಾಗುತ್ತೆ. ಫಸ್ಟ್ ಬ್ಯಾರನ್ ರಾಕ್, ಬರೀ ಕಲ್ಲು ಬೆಳೆ ಆಗುತ್ತೆ. ಅವಾಗ ಯಾವ್ದು ಜೀವಿಗಳು ಇರಲ್ಲ. ಸ್ಟಾರ್ಟಿಂಗ್ ಫಸ್ಟ್ ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ವೆದರಿಂಗ್ ಆಯ್ತು, ರಾಕ್ ಫಾರ್ಮೇಶನ್, ಶಿಲೆಗಳ ವಿಕಾಸ ಆಗ್ತಾ ಹೋದಂಗೆ ಅದು ಹೋಗಿ ವೆದರಿಂಗ್ ಆಯ್ತು, ಕಲ್ಲೆಲ್ಲ ಪುಡಿ ಆಯ್ತು. ಪುಡಿ ಆದ ತಕ್ಷಣ ಏನಾಗುತ್ತೆ, ಸಾಯಿಲ್ ಫಾರ್ಮ್ ಆಗುತ್ತೆ, ಮಣ್ಣು ಸಾಯಿಲ್ ಬರುತ್ತೆ. ಸಾಯಿಲ್ ಬರ್ತಿದೆ ಏನಾಗುತ್ತೆ, ಗಿಡಗಳು ಬೆಳೆಯಕ್ಕೆ ಸಾಧ್ಯತೆ ಇರುತ್ತೆ. ಏನು ಮಾಸಸ್ ಲೇಕನ್ಸ್ ಬೆಳೆಯುತ್ತೆ, ಕರೆಕ್ಟ್ ಪಾಚಿ, ಕಲ್ ಮೇಲೆ ಬೆಳೆಯುತ್ತಲ್ಲ ಪಾಚಿ, ಅವುಗಳು. ಸೊ ಅದನ್ನ ನಾವು ಪೈನಿಯರ್ ಸ್ಪೀಶೀಸ್ ಅಂತ ಕರಿತೀವಿ. ಸ್ಟಾರ್ಟಿಂಗ್ ಬೆಳೆಯುತ್ತಲ್ಲ ಗಿಡಗಳು, ಪಾಚಿ ಆಗಿರ್ಬೋದು, ಕಲ್ಲಿನ ಮೇಲೆ ಹೂವು ಬೆಳೆಯುತ್ತೆ, ಅದು ಮಾಸಸ್ ಮತ್ತು ಲೈಕನ್ಸ್, ಅವುಗಳನ್ನ ನಾವು ಪೈನಿಯರ್ ಸ್ಪೀಶೀಸ್ ಅಂತ ಕರಿತೀವಿ. ಈ ಕಾರಣದಲ್ಲಿ ಪದಗಳು ಕೊಟ್ಟಿದ್ದಾರೆ, ಮುಂಚೂಣಿ ಸಮುದಾಯ ಅಥವಾ ಪ್ರವರ್ತಕ ಸಮುದಾಯ, ಪೈನಿಯರ್ ಕಮ್ಯುನಿಟಿ, ಆಯ್ತಾ. ಅದಾದ್ಮೇಲೆ ಹೋಗ್ತಾ 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 ಏನಾಗುತ್ತೆ ನೋಡಿ, ಅದು ಹೋಗ್ತಾ ಚಿಕ್ಕ ಚಿಕ್ಕ ಗಿಡಗಳು ಬೆಳೆಯುತ್ತೆ, ಹುಲ್ಲು ಬೆಳೆಯುತ್ತೆ, ಹುಲ್ಲು ಹೋಗ್ತಾ 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 ದೊಡ್ಡ ಗಿಡ ಆಗುತ್ತೆ, ಹರ್ಬ್ಸ್ ಆಗುತ್ತೆ, ಗ್ರಾಸಸ್ ಆಗುತ್ತೆ, ಅವೆಲ್ಲ ದೊಡ್ಡದಾಗ್ತಾ ನೋಡಿ ಮರಗಳಾಗುತ್ತೆ. ಹಂಗೆ ಸಾಯಿಲ್ ನೋಡಿ, ಸಾಯಿಲ್ ಥಿಕ್ನೆಸ್ ದೊಡ್ಡದಾಗ್ತಾ ಇದೆ. ಇದನ್ನ ಪ್ರತಿಯೊಂದನ್ನು ಸೆರಲ್ ಕಮ್ಯುನಿಟಿ ಅಂತ ಕರಿತೀವಿ. ಸೆರಲ್ ಸಮುದಾಯ. ಓಕೆ, ಆ ಸೆರಲ್ ಸಮುದಾಯದಲ್ಲಿ ಇರುವಂತಹ ಜೀವಿಗಳನ್ನ ಸೆರಿ ಅಂತ ಪದ ಬಳಸ್ತೀವಿ. ಸೆರಿ ಎಕ್ಸಾಂಪಲ್ ಕೇಳ್ತಾರೆ, ಒಳ್ಳೆ ಸೆರಿ ಅಂತ, SERI ನೆನಪಿಟ್ಕೊಳ್ಳಿ ಎಲ್ಲರೂ. ಒಂದು ಸೆರಲ್ ಸಮುದಾಯದಲ್ಲಿ ಕಂಡುಬರುವಂತಹ ಜೀವಿಗಳು ಸೆರಿ ಅಂದರೆ. ಓಕೆ, ಸೊ ಗ್ಯಾರಂಟಿ ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ ಎಕ್ಸಾಮ್ ಅಲ್ಲಿ, ಹೇಳಿದ್ದೀನಿ ನಾನು. ಓಕೆ, ಸೊ ಒಳ್ಳೆ ಸೆರಿ ಅಂತ ಕೇಳ್ತಾರೆ. ಓಕೆ, ಅಂದ್ರೆ ಹೋಗ್ತಾ ಹೋಗ್ತಾ ಬದಲಾಗುತ್ತೆ, ಅದು ಅದೇ ಜೀವಿಗಳಿರಲ್ಲ, ಒಂದರಿಂದ ಇನ್ನೊಂದು ಬದಲಾಗ್ತಾ ಇರುತ್ತೆ ನೋಡಿ. ಆ ಕಮ್ಯುನಿಟಿ ಇದೆ, ಅದನ್ನು ಸಿರಿ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಕ್ಲೈಮ್ಯಾಕ್ಸ್. ಓಕೆ ಆಗುತ್ತೆ, ಇಲ್ಲಿ ನೋಡಿ ಇನ್ನೊಂದು ನೋಡಿ ಪದಗಳು ಕೊಟ್ಟಿದೆ ನೋಡಿ. ಪರಾಕಾಷ್ಠತೆಯ ಅಂತಿಮ ಸಮುದಾಯ ಅಂತ ಕರಿತೀವಿ. ಓಕೆ, ಫಸ್ಟ್ ಏನಾಗುತ್ತೆ, ಒಂದು ಕಲ್ಲು ಹೋಗ್ತಾ ಹೋಗ್ತಾ ಪುಡಿ ಆಗಕ್ಕೆ ಶುರು ಆಗುತ್ತೆ, ಅವಾಗ ಪಾಚಿಗಳು, ಕಲ್ಲು ಬೆಳೆಯುತ್ತೆ, ಆಮೇಲೆ ಮಣ್ಣಾಗುತ್ತೆ, ಮಣ್ಣು ಬರ್ತಿದ್ದಂಗೆ ಗಿಡಗಳು ಬೆಳೆಯಕ್ಕೆ ಶುರು ಆಗುತ್ತೆ, ಹುಲ್ಲು ಪೊದೆಗಳೆಲ್ಲ ಆಗ್ತಾ ಹೋಗ್ತಾ ಮರಗಳಾಗುತ್ತೆ, ಮರಗಳು ಬರ್ತಾ ಹೋಗ್ತಾ ದೊಡ್ಡ ಮರಗಳಾಗುತ್ತೆ. ಸೊ ಕ್ಲೈಮ್ಯಾಕ್ಸ್ ಬರ್ತಾ ಹೋದಂಗೆ, ಅಂತಿಮ ಸಮುದಾಯ ಬರ್ತಾ ಹೋದಂಗೆ ಏನಾಗುತ್ತೆ, ಆ ಮರಗಳು ತುಂಬಾ ದೊಡ್ಡದಾಗಿರುತ್ತೆ, ಜೊತೆಗೆ ಎಷ್ಟೋ ವರ್ಷಗಳ ಕಾಲದಿಂದ ಆಗಿರುವಂತ ವಿಕಾಸ ಆಗಿರುವಂತಹ ಜೀವಿಗಳು. ಓಕೆ, ಪ್ರತಿಯೊಂದನ್ನು ಸೆರಲ್ ಕಮ್ಯುನಿಟಿ ಅಂತ ಕರಿತೀವಿ. ಅಲ್ಲಿರುವಂತಹ ಜೀವಿಗಳನ್ನ ನಾವು ಸೆರಿ ಅಂತ ಕರಿತೀವಿ. ಗೊತ್ತಾಗಿದೆ ಯಾರು? ಗೊತ್ತಾಯ್ತಲ್ಲ. ಇದು ಪ್ರಾಥಮಿಕ ಅಂದ್ರೆ ಪ್ರೈಮರಿ ಅನುಕ್ರಮ, ಪ್ರೈಮರಿ ಸಕ್ಸೆಷನ್. ಇದೇನಾಗುತ್ತೆ, ಒಂದ್ಸರಿ ಕಾಡಿಗೆ ಈಚಾಗುತ್ತೆ ಅನ್ಕೊಳ್ಳಿ, ಕಾಡಿಗೆ ಬೆಂಕಿ ಬೀಳುತ್ತೆ, ಸಿಡಿಲು ಗುಡುಗು ಹೊಡೆದಾಗ ಅವಾಗ ಏನಾಗುತ್ತೆ, ಇಡೀ ಕಾಡು ನಾಶ ಆಗುತ್ತೆ. ಅವಾಗ ನಾಶ ಆದ್ಮೇಲೆ ಏನಾಗುತ್ತೆ, ಫುಲ್ ಮತ್ತೆ ಅದೆಲ್ಲ ಮರಗಳು ಸುಟ್ಟು ಬೂದಿಯಾಗಿ ಭಸ್ಮ ಆಗಿ, ಮತ್ತೆ ಬೂದಿ ಇರೋದ್ರಿಂದ ಮತ್ತೆ ಇನ್ನೊಂದ್ಸತಿ ಗಿಡಗಳು ಬೆಳೆಯ ಶುರುವಾಗುತ್ತೆ. ಅವಾಗ ದ್ವಿತೀಯ ಅನುಕ್ರಮ ಶುರುವಾಗುತ್ತೆ, ಮತ್ತೆ ಅವೆಲ್ಲ ಬೆಳೆಯುತ್ತೆ, ಪಾಚಿ, ಕಲ್ಲು, ಗ್ರಾಸಸ್ ಅವೆಲ್ಲ, ಅದು ಮತ್ತೆ ಪನ್ನೀರು. ಗೊತ್ತಾಯ್ತಲ್ಲ ಫಸ್ಟ್. ಆಮೇಲೆ ಹೋಗ್ತಾ ಹೋಗ್ತಾ ಇಂಟರ್ಮೀಡಿಯೇಟ್, ಆಮೇಲೆ ಕೊನೆಗೆ ಕ್ಲೈಮ್ಯಾಕ್ಸ್. ಇದ್ರಲ್ಲೂ ಅಷ್ಟೇ, ಇವೆರಡು ಪ್ರತಿಯೊಂದನ್ನು ಸೆರಲ್ ಕಮ್ಯುನಿಟಿ ಅಂತ ಕರಿತೀವಿ. ಪ್ರತಿಯೊಂದನ್ನು ಅಂದ್ರೆ ಯಾವ ರೀತಿ ಒಂದು
ಸಮುದಾಯ ಬದಲಾಗಿ ಇನ್ನೊಂದು ಸಮುದಾಯಕ್ಕಾಗುತ್ತೆ, ಅದನ್ನು ನಾವು ಸೆರಲ್ ಕಮ್ಯುನಿಟಿ. ಗಿಡಗಳನ್ನ ನಾವು ಸಿರಿ ಅಂತ ಕರಿತೀವಿ. ದ ವೆಜಿಟೇಷನ್ ಫೌಂಡ್ ಇನ್ ಅ ಪರ್ಟಿಕ್ಯುಲರ್ ಸೆರಲ್ ಕಮ್ಯುನಿಟಿ ವಿಚ್ ಚೇಂಜಸ್ ಇಂಟು ನೆಕ್ಸ್ಟ್ ಇಸ್ ಸೆರಿ. ಆಯ್ತಾ, ಇದು ನಾವು ದ್ವಿತೀಯ ಅನುಕ್ರಮ ಅಂತ ಕರಿತೀವಿ. ಸ್ನೇಹಿತರೆ, ಎಕಾಲಜಿಕಲ್ ಸಕ್ಸೆಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಮೇನ್ಸ್ ಅಲ್ಲಿ ಕೇಳ್ತಾರೆ, ನಾನು ಅವಾಗ ಹೇಳ್ಕೊಡ್ತೀನಿ. ಬಟ್ ಸದ್ಯಕ್ಕೆ ಎಕ್ಸಾಮ್ಗೆ ಈ ಪದ ಬೇಕಾಗಿದ್ದು ನನಗೆ ಅಷ್ಟೇ, ಸರಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದರಿಂದ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಇದನ್ನ ನೋಡಿ ನಾವು ಕಟ್ಕೊಡಿ, ಗೊತ್ತಲ್ಲ. ಸೊ ನೋಡಿ, ಅರ್ತ್ ಸರ್ಫೇಸ್ ನಲ್ಲಿ ಭೂಮಿ ಮತ್ತು ನೀರು ಅಂತ ಹೇಳಿ ಡಿವೈಡ್ ಮಾಡಬಹುದು. ಸ್ವಲ್ಪ ಬೇಗ ಇದನ್ನು ತೋರಿಸ್ತಾ ಇದ್ದೀನಿ. ಖಂಡಗಳು ಮತ್ತು ನೀರು, ಭೂಮಿ ಮತ್ತು ನೀರು. ಅದರಲ್ಲಿ ನೀರಲ್ಲಿ ಫ್ರೆಶ್ ವಾಟರ್, ಸಲೈನ್ ವಾಟರ್, ಇವುಗಳೆಲ್ಲ ತೋರಿಸಿದ್ದೀನಿ ನೋಡಿ. ಗ್ಲೇಷಿಯರ್ಸ್, ಆಕ್ವಿಫರ್, ಲೇಕ್ಸ್, ರಿವರ್ಸ್, ಸಾಯಿಲ್ ಮಾಯಿಶ್ಚರ್, ವಾಟರ್ ವೇಪರ್, ಕ್ಲೌಡ್ಸ್ ವಿತ್ ಇನ್ ಲೈಫ್. ಇದರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇದು ಜಾಗ್ರಫಿ ಇದು. ಓಕೆ, ಇಲ್ಲಿ ನೋಡಿ. ಸೊ ನೀರು ಬಂದಿದ್ದೀನಿ ನಾನು. ನೀರಲ್ಲಿ ಮುಖ್ಯವಾಗಿ ನೀರಲ್ಲಿ ವಾಸ ಮಾಡುವಂಥ ಜೀವಿಗಳು ತೋರಿಸ್ತಾ ಇದ್ದೀನಿ ನಾನು, ಆಕ್ವಾಟಿಕ್. ಸೊ ಕ್ವಿಕ್ ಆಗಿ ನೀರು ಮೇಲ್ಗಡೆ ಇರ್ತಾವೆ ನೋಡಿ, ಅದನ್ನು ಪ್ಲೂಸ್ಟಾನ್ಸ್ ಅಂತ ಕರಿತೀವಿ. ವಿಚ್ ಆರ್ ಫ್ಲೋಟಿಂಗ್. ಈ ತರ ಪ್ಲೂಸ್ಟಾನ್ಗಳು ನೀರ್ ಮೇಲೆ ನಡೀತಾ ಇರ್ತವೆ. ಆಯ್ತಾ, ನೀರಿಂದ ಒಂದು ಅಪ್ ಟು 10 ಸೆಂಟಿಮೀಟರ್ ಇರ್ತಲ್ಲ ಜೀವಿಗಳು, ನ್ಯೂಸ್ಟಾನ್ಸ್ ಅಂತ ಕರಿತೀವಿ. ಪ್ಲೂಸ್ಟಾನ್ಸ್, ನ್ಯೂಸ್ಟಾನ್ಸ್. ಹಂಗೆ ಪ್ಲಾಂಟನ್ಸ್ ಅಂತ ಇರುತ್ತೆ ಜೀವಿಗಳು. ಪ್ಲಾಂಟನ್ಸ್ ಆರ್ ಫ್ರೀಲಿ ಫ್ಲೋಟಿಂಗ್ ಆರ್ಗಾನಿಸಮ್ಸ್. ನೀರಲ್ಲಿ ತೇಲ್ತಾ ಇರುತ್ತೆ, ಲೈಕ್ ಫೈಟೋಪ್ಲಾಂಟನ್, ಝೂಪ್ಲಾಂಟನ್. ನೀರಲ್ಲಿ ಈಜಂತ ಜೀವಿಗಳು, ನೆಕ್ಟಾನ್ಸ್. ನೆಕ್ಟಾನ್ಸ್ ಆರ್ ಅನಿಮಲ್ಸ್ ವಿಚ್ ಸ್ವಿಮ್, ವಿಚ್ ಆರ್ ಕೇಪಬಲ್ ಆಫ್ ಸ್ವಿಮ್ಮಿಂಗ್. ಅದು ನೆಕ್ಟಾನ್ಸ್. ತಳದಲ್ಲಿ ಇರ್ತಾರಲ್ಲ, ಅದು ಬೆಂಥೋಸ್. ಇದನ್ನ ಎಕ್ಸಾಂಪಲ್ ಕೇಳ್ತಾರೆ. ಪ್ಲೂಸ್ಟಾನ್ಸ್, ನ್ಯೂಸ್ಟಾನ್ಸ್ ಅಂದ್ರೇನು, ಪ್ಲಾಂಟನ್ಸ್ ಅಂದ್ರೇನು, ನೆಕ್ಟಾನ್ಸ್, ಬೆಂಥೋಸ್, ಅದನ್ನ ಹೇಳಿದ್ದೇನೆ. ತಳದಲ್ಲಿ ಬೆಂಥೋಸ್, ಈಜುವಂಥದ್ದು ನೆಕ್ಟಾನ್ಸ್, ತೇಲುವಂಥದ್ದು ಪ್ಲಾಂಟನ್ಸ್, ಮೇಲ್ಭಾಗದಲ್ಲಿರೋದು ಪ್ಲೂಸ್ಟಾನ್ಸ್, ನ್ಯೂಸ್ಟಾನ್ಸ್. ಆಯ್ತಾ, ಅದರ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಸುಮ್ಮನೆ ನೋಡ್ಕೊಳ್ಳಿ ಅಷ್ಟೇ. ಲೆಂಡಿಕ್ ಇಕೋಸಿಸ್ಟಮ್ ಮತ್ತು ಲೋಟಿಕ್ ಇಕೋಸಿಸ್ಟಮ್ ಅಂತ ಕರಿತೀವಿ. ಲೆಂಡಿಕ್ ಇಕೋಸಿಸ್ಟಮ್ ಅಂದ್ರೆ ಲೇಕ್ಸ್, ಲಗೂನ್ಸ್, ಸ್ಟ್ಯಾಂಡಿಂಗ್ ವಾಟರ್, ನಿಂತಿರುತ್ತಲ್ಲ ನೀರು, ಅವುಗಳನ್ನ ನಾವು ಲೆಂಡಿಕ್ ಅಂತ ಕರಿತೀವಿ. ಸೊ ಲೆಂಡಿಕ್ ಇಕೋಸಿಸ್ಟಮ್ ಆರ್ ರಿಲೇಟೆಡ್ ಟು ಲೇಕ್. ಆಯ್ತಾ, ನೆನಪಿಟ್ಕೊಳ್ಳಿ. ಲೆಂಡಿಕ್ ಇಕೋಸ್ ಲೇಕ್ಸ್ ಸಂಬಂಧಪಟ್ಟಿದ್ದು. ಹಾಗೆ ಲೋಟಿಕ್ ಇಕೋಸಿಸ್ಟಮ್ ಇಸ್ ರಿಲೇಟೆಡ್ ಟು ರಿವರ್ಸ್. ಈ ಪದ ಕೇಳ್ತಾರೆ. ಲೋಟಿಕ್ ಅಂದ್ರೆ ನದಿಗಳ ಸಂಬಂಧಪಟ್ಟಿದ್ದು. ಸ್ಟಡಿ ಆಫ್ ರಿವರ್ಸ್ ಇಸ್ ಪೋಟಮಾಲಜಿ. ಆಯ್ತಾ, ಸ್ಟಡಿ ಆಫ್ ರಿವರ್ಸ್ ಇಸ್ ಪೋಟಮಾಲಜಿ. ನೋಡಿ, ರಿವರ್ ಇದು. ಆ ರಿವರ್ ಆ ಕಡೆ ಬೆಳೀತಾ ಇರುತ್ತಲ್ಲ, ಅದನ್ನ ರೈಪೇರಿಯನ್ ವೆಜಿಟೇಷನ್ ಅಂತ ಕರಿತೀವಿ. ರೈಪೇರಿಯನ್ ಬಫರ್, ರೈಪೇರಿಯನ್ ಬಫರ್. ಈ ಪದ ನೆನಪಿಟ್ಕೊಳ್ಳಿ, ಎಕ್ಸಾಂಪಲ್ ಕೇಳ್ತೀವಿ. ನದಿ ಎಡದಂಡೆ ಬಲದಂಡೆಯಲ್ಲಿರುವಂತ ಗಿಡ ಮರಗಳು ರೈಪೇರಿಯನ್. ಆಯ್ತಾ ಸ್ನೇಹಿತರೆ, ಇವತ್ತಿನ ತರಗತಿ ಅಂತಿಮಕ್ಕೆ ಬಂದಿದ್ದೇವೆ. ಕೆಲವು ಮುಖ್ಯ ಅಂಶಗಳನ್ನ, ಪದಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಪರೀಕ್ಷೆಗಳಿಗೂ ಇದು ತುಂಬಾ ಮುಖ್ಯ ಸ್ನೇಹಿತರೆ. ಚೆನ್ನಾಗಿ ಓದಿ, ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಮುಂದಿನ ತರಗತಿಗಳು ನಾವು KPSC ಪ್ರಿಲಿಮ್ಸ್ ಪರೀಕ್ಷೆ ಆದಮೇಲೆ ಮುಂದುವರಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.